श्रीगुरुभ्यो नमः। हरिः ओं। सृष्टिस्थित्यप्यजेहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಶ್ರೀಮದ್ಭಾಗವತದ ಪರಮ ಪವಿತ್ರವಾದ ಶ್ರವಣ, ಅದರ ಚಿಂತನ, ಪುರುಷೋತ್ತಮ ಮಾಸದಲ್ಲಿ ಪುರುಷೋತ್ತಮನ ಪ್ರೇರಣೆ, ಪುರುಷೋತ್ತಮನ ಅನುಗ್ರಹದಿಂದ ಯಥಾಶಕ್ತಿಯಾಗಿ ಮಾಡುವಂತಹ ಸಂಕಲ್ಪ ನಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾದ ಶ್ರೀಮದ್ಭಾಗವತದ ಚಿಂತನವನ್ನು ಗುರುಗಳಿಗೆ ಅವರ ದ್ವಾರ ಅವರ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರಿಗೆ, ಪುರುಷೋತ್ತಮನಿಗೆ ಸಮರ್ಪಣೆಯನ್ನು ಮಾಡುವ ಒಂದು ಸಣ್ಣ ಪ್ರಯತ್ನವನ್ನು ಎಲ್ಲರೂ ಮಾಡೋಣ. ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡುವ ಮೊದಲು ಶ್ರೀಮದ್ಭಾಗವತದ ಮಹಿಮೆಯನ್ನು ಶ್ರವಣ ಮಾಡುವ ಪದ್ಧತಿ. ಕೃತಿಕಾರ ತನ್ನ ಕೃತಿಯ ಬಗ್ಗೆ ಬಹಳ ಅಭಿಮಾನದಿಂದ ಹೇಳಿಕೊಳ್ಳುವುದು ನಿಮಗೆಲ್ಲ ಗೊತ್ತು. ಅನೇಕ ಕೃತಿಗಳನ್ನು ತಾನು ರಚಿಸಿದ್ದರೂ ಮಾಸ್ಟರ್ ಪೀಸ್ ಅಂತ ಅದರಲ್ಲಿಯೇ ತನಗೆ ಅತ್ಯಂತ ಪ್ರಿಯವಾದ, ತನಗೆ ಸಮಾಧಾನ ತಂದ ಕೃತಿಯನ್ನು ವಿಶೇಷವಾಗಿ ಪ್ರಶಂಸೆ ಮಾಡಿ ಇದರ ಬಗ್ಗೆ ಗಮನಹರಿಸಿ ಅಂತ ಜಿಜ್ಞಾಸು ವೃಂದಕ್ಕೆ ಹೇಳುವ ಸಹಜವಾದ ಪದ್ಧತಿ ಇದೆ. ತಾನು ಬರೆದ ಕೃತಿಯ ಬಗ್ಗೆ ತನಗೆ ಸರಿಯಾದ ತಿಳುವಳಿಕೆ ಕೆಲವರಿಗೆ ಇರೋದಿಲ್ಲ. ಅನೇಕ ಕೃತಿಗಳ ಸಂಗ್ರಹವನ್ನು ಮಾಡಿ ಅಲ್ಲಿಯ ಚೂರು ಇಲ್ಲಿಯ ಚೂರು ಸೇರಿಸಿ ಒಂದು ಕೃತಿಯನ್ನು ಮಾಡಿದಂತಹ ಮಹಾನುಭಾವನಿಗೆ
ಆ ಕೃತಿಯಲ್ಲಿ ಬರುವ ಎಲ್ಲ ವಿಷಯಗಳ ವೈಶಿಷ್ಟ್ಯ ತನಗೇ ತಿಳಿದಿರೋದಿಲ್ಲ. ಕೆಲವೊಮ್ಮೆ ಜಿಜ್ಞಾಸುಗಳೇ ಇವನಿಗಿಂತ ಮೇಲು. ಅವರು ಪ್ರಬುದ್ಧರಾಗಿದ್ದರೆ ಅದರ ರಸವನ್ನು ಆಸ್ವಾದನೆ ಮಾಡ್ತಾರೆ. ಇಲ್ಲಿ ಹಾಗಲ್ಲ. ಕೃತಿಕಾರ ಅವನು ಪ್ರಕೃತಿಕಾರ. ಸಾಮಾನ್ಯ ಕೃತಿಕಾರ ಈ ಕೃತಿಕಾರನಲ್ಲ. ಈ ಕೃತಿಕಾರ ಇವನು ಪ್ರಕೃತಿಕಾರ. ಪ್ರಕೃತಿಯನ್ನೇ ನಿರ್ಮಿಸಿದ ವಿಧಾತೃವೇ ಶ್ರೀಮದ್ಭಾಗವತವನ್ನು ನಿರ್ಮಿಸಿದ್ದಾನೆ. ಶ್ರೀಮದ್ಭಾಗವತದಲ್ಲಿ ಬರುವಂತಹ ಪ್ರತಿಯೊಂದು ಘಟನೆಗಳು, ಇಲ್ಲಿ ಬರುವ ವ್ಯಕ್ತಿಗಳು, ಇಲ್ಲಿ ಬರುವ ವಸ್ತುಗಳು, ನದಿಗಳು, ಸಮುದ್ರಗಳು, ಪರ್ವತಗಳು, ದೇವತೆಗಳು, ಋಷಿಗಳು, ಮುನಿಗಳು, ದಾನವರು, ಮಾನವರು, ಸಾತ್ವಿಕ, ರಾಜಸ, ತಾಮಸವಾದ ಎಲ್ಲ ತರಹದ ಕ್ರಿಯೆಗಳು, ಭಾವನೆಗಳು ಇತಿಹಾಸದಲ್ಲಿ ಹಾಸುಹೊಕ್ಕಾಗಿ ತೋರುವಂತಹ ಇವುಗಳು ಎಲ್ಲದರ ಹಿನ್ನೆಲೆಯಲ್ಲಿ ಪ್ರೇರಕನಾಗಿ, ನಿಯಾಮಕನಾಗಿ, ಅಂತರ್ಯಾಮಿಯಾಗಿ ಎಲ್ಲವನ್ನೂ ತಾನೇ ಮಾಡಿಸಿದ ಮಹಾವಿಧಾತೃವಾದ ಪ್ರಕೃತಿಕಾರನಾದ ಆ ಭಗವಂತ ಈ ಕೃತಿಯ ಬಗ್ಗೆ ಅತ್ಯಂತ ಅಭಿಮಾನದಿಂದ ಹೇಳಿಕೊಳ್ಳಬೇಕಾದರೆ ಈ ಕೃತಿಯ ವೈಶಿಷ್ಟ್ಯ ಏನು ಅಂತ ನೀವು ಊಹಿಸಬಹುದು. ಅದುವೇ ಪದ್ಮಪುರಾಣದಲ್ಲಿ ಬರುವಂತಹ ಶ್ರೀಮದ್ಭಾಗವತ ಮಹಾತ್ಮ್ಯ. ಶೌನಕಾದಿ ಋಷಿಗಳು ನೈಮಿಷಾರಣ್ಯದಲ್ಲಿ ಸಮಾಸೀನರಾದ ಸೂತಾಚಾರ್ಯರಿಗೆ ಪ್ರಶ್ನೆ ಕೇಳುತ್ತಾರೆ. ಕಲಿಯುಗದ ನಾನಾ ತರಹದ ಬಾಧೆಗಳನ್ನು ಪರಿಹರಿಸುವ, ಕೊಳಚೆಯನ್ನು ತೊಳೆಯುವ, ಪಾಪಗಳಿಗೂ ಸಂತಾಪವನ್ನುಂಟು ಮಾಡುವ ಶ್ರೇಷ್ಠವಾದ ಉಪಾಯ ಏನಾದರೂ ಇದ್ದರೆ ಅದನ್ನು ಉಪದೇಶ ಮಾಡಬೇಕು ಅಂತ ಸೂತಾಚಾರ್ಯರಿಗೆ ಕೇಳಿದಾಗ ಸೂತಾಚಾರ್ಯರು ಉತ್ತರವನ್ನು ಹೇಳುವ ಹಂತದಲ್ಲಿದ್ದಾಗ ಶೌನಕಾದಿಗಳಂತಾರೆ, ನೋಡಿ, ನಿಮ್ಮಂತಹ ಜ್ಞಾನಿಗಳು ಇದರ ಬಗ್ಗೆ ಹೇಳಬೇಕು. ಜೀವನದಲ್ಲಿ ಬೇರೆ ಬೇರೆ ತರಹದ ಫಲಗಳನ್ನು ಕೊಡುವುದಕ್ಕೆ ಬೇರೆ ಬೇರೆ ವಸ್ತುಗಳಿವೆ. ಲೌಕಿಕವಾದ ಸುಖ ಏನಾದರೂ ಬೇಕು ಅಂತ ಬಯಸಿದಾಗ ಬಯಸಿದ್ದನ್ನು ಕೊಡುವುದಕ್ಕೆ ಚಿಂತಾಮಣಿ ಇದೆ. ಪಾರಲೌಕಿಕ ಸುಖ ಬೇಕು ಅಂತ ಬಯಸಿದಾಗ ನೀಡುವುದಕ್ಕೆ ಕಲ್ಪವೃಕ್ಷ ಇದೆ. ಆದರೆ ಮೋಕ್ಷ ಬೇಕು ಅಂದರೆ ಕೊಡುವುದಕ್ಕೆ ಚಿಂತಾಮಣಿಯೂ ಇಲ್ಲ, ಕಲ್ಪವೃಕ್ಷವೂ ಇಲ್ಲ, ಕಾಮಧೇನುವೂ ಇಲ್ಲ. ಅದಕ್ಕೆ ಗುರುಗಳೇ ಸಮರ್ಥರು, ಜ್ಞಾನಿಗಳೇ ಸಮರ್ಥರು. ಚಿಂತಾಮಣಿರ್ಲೋಕಸುಖಂ ಸುರದೃ ಸ್ವರ್ಗ ಸಂಪದಂ ಪ್ರಯಚ್ಛತಿ ಗುರು ಪ್ರೀತಃ ವೈಕುಂಠಂ ಯೋಗಿ ದುರ್ಲಭಂ. ಐಹಿಕ ಸುಖಕ್ಕಾಗಿ ಜ್ಞಾನಿಗಳ ಹತ್ತಿರ ಬರುವ ಅವಶ್ಯಕತೆ ಇಲ್ಲ. ಪಾರಲೌಕಿಕ ಸುಖಕ್ಕಾಗಿಯೂ ಜ್ಞಾನಿಗಳ ಚರಣವನ್ನು ಶರಣ ಅಂತ ನಂಬುವ ಅಗತ್ಯ ಇಲ್ಲ. ಆದರೆ ನಮಗೆ ಬೇಕಾದದ್ದು ಇವೆರಡನ್ನೂ ಮೀರಿದ ಮೋಕ್ಷದ ಸುಖ, ವೈಕುಂಠ ಲೋಕ, ಅಲ್ಲಿರುವ ಪರಮ ಪಾವನವಾದ ವಿಷ್ಣುವಿನ ಪಾದಗಳ ಸಾನ್ನಿಧ್ಯ. ಅದಕ್ಕೆ ಗುರುಗಳೇ ಗತಿ, ಜ್ಞಾನಿಗಳೇ ದಾರಿ ತೋರಬೇಕು, ತಾವು ಉಪದೇಶ ಮಾಡಬೇಕು ಅಂತ ಪ್ರಾರ್ಥಿಸಿದಾಗ ಸೂತಾಚಾರ್ಯರು ಹೇಳ್ತಾರೆ, ಅದೆಷ್ಟು ಭಕ್ತಿ ಭಗವಂತನಲ್ಲಿ ನಿಮಗೆ! ಈ ಎಲ್ಲ ಸುಖಗಳ ಬಗ್ಗೆ ನಿಮಗಿರುವ ವೈರಾಗ್ಯವೇ ಇನ್ನು ಮುಂದೆ ನಾನು ಕಲಿಯುಗದಲ್ಲಿ ಪಾಪಗಳ ಪರಿಹಾರಕ್ಕೆ, ತಾಪಗಳ ಪರಿಹಾರಕ್ಕೆ ಏನು ಸಾಧನ ಅಂತ ಉಪದೇಶ ಮಾಡುವುದಕ್ಕೆ ಹುಮ್ಮಸ್ಸು ನೀಡುತ್ತದೆ. ವಿಷಯಗಳಲ್ಲಿ ಆಸಕ್ತರಾಗಿ ಲಂಪಟರಾಗಿ ಎಲ್ಲವೂ ಬೇಕು ಅಂತ, ಜೊತೆಗೆ ಇದೂ ಒಂದಿರಲಿ ನೋಡೋಣ ರುಚಿ ಅಂತ ಬಂದವರಿಗೆ ಹೇಳುವುದರಲ್ಲಿ
ಉತ್ಸಾಹ ಇಲ್ಲ. ನಿಮ್ಮಂತೆ ವಿರಕ್ತರಾಗಿ ಬಂದವರಿಗೆ ಹೇಳುವುದಕ್ಕೆ ಮನಸ್ಸು ತುಂಬಿ ಬರುತ್ತದೆ. ಕಾಲವ್ಯಾಲ ಮುಖಗ್ರಾಸತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಇದೊಂದು ದೊಡ್ಡದಾದಂತಹ ಸರ್ಪ, ಘಟಸರ್ಪ, ಅಜಗರ ಸರ್ಪ ಇದ್ದ ಹಾಗೆ. ಅದೇನು ಕಾಲ, ಕರಾಲರಭಸಃ ಕಾಲ, ಅಂತಹ ಭಾರೀ ವೇಗದ ಕಾಲ, ಅದರಲ್ಲಿಯೂ ಕಲಿಕಾಲ. ಇಂತಹ ಕಲಿಕಾಲದ ಹೆಬ್ಬಾವಿನ ಬಾಯಿಗೆ ಸಿಕ್ಕು ಒದ್ದಾಡಿ ಹೋಗುವಂತಹ ಜನರ ಆ ತ್ರಾಸವನ್ನು ಪರಿಹರಿಸಿ ಅನಾಯಾಸವಾಗಿ ಅವರು ಆ ಕಲಿಕಾಲದ ಸರ್ಪದ ಬಾಯಿಯಿಂದ ತಮ್ಮನ್ನು ತಾವು ತಪ್ಪಿಸಿಕೊಂಡು ಸ್ವಚ್ಛಂದವಾಗಿ ಆನಂದದಿಂದ ಅಧ್ಯಾತ್ಮ ಲೋಕದಲ್ಲಿ, ಶಾಸ್ತ್ರಾಲೋಕದಲ್ಲಿ ವಿಹಾರ ಮಾಡುವುದಕ್ಕೆ ಒಂದೇ ಒಂದು ಉಪಾಯ, ಅದು ಶ್ರೀಮದ್ಭಾಗವತ. ಶ್ರೀಮದ್ಭಾಗವತದ ಧ್ವನಿ ಕೇಳಿದರೆ ಸಾಕು, ಶಕ್ತಿ ಮೈಯೆಲ್ಲ ತುಂಬಿ ಆ ಕಲಿಕಾಲದ ಸರ್ಪದ ದವಡೆಗಳಿಂದ ಹೊರಗೆ ಬಂದು ಆನಂದದಿಂದ ತನ್ನ ಸಾಧನೆಯನ್ನು ತಾನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿದೆ. ಅಂತಹ ಶಕ್ತಿಯನ್ನು ನೀಡುತ್ತದೆ ಈ ಶ್ರೀಮದ್ಭಾಗವತ. ಒಂದು ಬಾರಿ ಶ್ರೀಮದ್ಭಾಗವತದ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷನ್ ಮಹಾರಾಜರಿಗೆ ಉಪದೇಶ ಮಾಡುವಾಗ ದೇವತೆಗಳೆಲ್ಲ ಬಂದರಂತೆ. ರಾಜನ್, ಕಥಾಸುಧಾಂ ಪ್ರಯಚ್ಛಸ್ವ ಗೃಹೀತ್ ತ್ವೈವ ಸುಧಾಮಿಮಾಂ. ಶ್ರೀಮದ್ಭಾಗವತದ ಕಥಾಮೃತವನ್ನು ನೀನು ಪಾನ ಮಾಡ್ತಾ ಇದ್ದೀಯಲ್ಲ, ಹಾಗಾದರೆ ಒಂದು ಕೆಲಸ ಮಾಡು, ನಮ್ಮ ಹತ್ರ ಒಂದು ಸುಧಾ ಇದೆ, ದೇವಾಸುರರೆಲ್ಲ ಸೇರಿ ಮಥನ ಮಾಡಿದಾಗ ಬಂದಂತಹ ಅಮೃತ, ಆ ಅಮೃತವನ್ನು ನಿನಗೆ ಕೊಟ್ಬಿಡ್ತೇವಪ್ಪ. ನೀನೇನು ಕಥಾಮೃತವನ್ನು ಪಾನ ಮಾಡ್ತಾ ಇದ್ದೀಯಲ್ಲ. ಶುಕಾಚಾರ್ಯರು ಉಪದೇಶ ಮಾಡ್ತಾ ಇದ್ದಾರೆ, ಶುಕಮುಖ ಕಮಲದಿಂದ ಬರುವಂತಹ ಆ ಕಥಾಮೃತವನ್ನು ನಮಗೆ ಕೊಟ್ಟು ಬಿಡು. ಬಹಳಷ್ಟು ಪರಿಶ್ರಮದಿಂದ ಮಥನ ಮಾಡಿ ನಾವು ತೆಗೆದ ಈ ಅಮೃತವನ್ನು ನಿನಗೆ ಕೊಡ್ತೇವೆ. ಹಸಿವೆ ಇಲ್ಲ, ನೀರಡಿಕೆ ಇಲ್ಲ, ಮುಪ್ಪಿಲ್ಲ, ಸಾವಿಲ್ಲ. ಈ ಅಮೃತವನ್ನು ಕುಡಿದರೆ ಅಂಥ ಅಮೃತವನ್ನು ನಿನಗೆ ಕೊಡ್ತೇವೆ. ಯಾಕೆ ಹಿಂದೆ ಮುಂದೆ ನೋಡ್ತೀಯ, ಕೊಟ್ಟುಬಿಡು ಆ ಕಥಾಮೃತವನ್ನು ಅಂತ ಪರೀಕ್ಷಿತ್ ರಾಜನ ಪರೀಕ್ಷೆಯನ್ನು ಮಾಡುವುದಕ್ಕೆ ದೇವತೆಗಳು ಬಂದಿದ್ದಾರೆ. ಅವನ ಪರೀಕ್ಷೆ ಬಹಳ ಸಲ ಆಗಿದೆ. ಅನೇಕ ಕಾರಣಗಳಿಗೆ ಅವನಿಗೆ ಪರೀಕ್ಷಿತ್ ಅಂತ ಕರೆದ ಹಾಗೆ ಇದೂ ಒಂದು ಕಾರಣ ಇತ್ತೋ ಏನೋ. ಪರ್ಯೈಕ್ಷತಕ ಇತ್ಯಸೌ. ಮುಂದೆ ಕೇಳ್ತೀರಾ, ತನ್ನ ಸುತ್ತ ತನ್ನ ರಕ್ಷಣೆಗೆ ಸುತ್ತುವ ಆ ದೇವ ಯಾರು ಅಂತ ಕಣ್ತೆರೆದು ನೋಡಿದ ಅಂತನ್ನುವುದಕ್ಕೆ ಪರೀಕ್ಷಿತ್. ಪರೀಕ್ಷೀಣೇ ಕುಲೇ ಜಾತಃ, ಮಹಾಭಾರತ ಕೊಡುವ ನಿರ್ವಚನ. ಕುಲದ ಪರಿಕ್ಷಯವಾದಾಗ ಇದೊಂದು ಕುಲಾಂಕುರ ಹುಟ್ಟಿದೆ ಅನ್ನುವುದಕ್ಕೆ ಪರೀಕ್ಷಿತ್. ದೇವತೆಗಳು ಇವನ ಭಕ್ತಿಯ ಪರೀಕ್ಷೆಯನ್ನು ಮಾಡಿದರು, ಅವರಿಂದ ಪರೀಕ್ಷಿತನಾದ. ಪರೀಕ್ಷತೆ ಇತಿ ಪರೀಕ್ಷಿತ್ ಅನ್ನುವುದಕ್ಕೆ ಇವನಿಗೆ ಪರೀಕ್ಷಿತ್ ಅಂತ ಕರೆದರೋ ಏನೋ. ದೇವತೆಗಳು ದೊಡ್ಡ ಪರೀಕ್ಷೆಯನ್ನು ಮಾಡಿದರೆ ಏನು ಹೇಳಬೇಕು ಮಹಾರಾಯ, ಪರೀಕ್ಷೆಯಲ್ಲಿ ಉತ್ತೀರ್ಣನಾದ. ಹಿಂದೆ ಮುಂದೆ ಆಲೋಚನೆ ಮಾಡದೆ ಉತ್ತರ ಕೊಟ್ಟ. ದೇವತೆಗಳು ಅನ್ನುವುದಕ್ಕೆ ಸಂಕೋಚ ಇಲ್ಲ. ಸ್ಥಾನ ಮಾನ ಯೋಗ್ಯತೆಗೆ ಸಾಷ್ಟಾಂಗ ಏರಿಗೆ ಹೇಳ್ತಾನೆ, ತಾವು ಬಹಳ ದೊಡ್ಡವರು, ಆದರೆ ನಾನು ಈ ಕಥಾಮೃತವನ್ನು ನೀವು ಕೊಡುವ ಅಮೃತಕ್ಕೆ ನಾನು ಮಾರಿಕೊಳ್ಳೋದಿಲ್ಲ. ಕ್ವ ಸುಧಾ ಕ್ವ ಕಥಾಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್. ನೀವು ಕೊಡುವಂತಹ ಅಮೃತ ಎಲ್ಲಿದೆಯೋ
ನಾನು ಕೇಳುವ ಈ ಕಥಾಮೃತ ಎಲ್ಲಿ? ಒಂದಕ್ಕೊಂದು ಬೇಕಲ್ಲ ಏನಾದರೂ ಸಾಮ್ಯ. ಏನೋ ಕವಡೆ ಕೊಟ್ಟು ವಜ್ರ ಕೊಡು ಅಂದರೆ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಕಾಚಃ ಕೋ ಮಣಿರ್ಮಹಾನ್. ಏನೋ ಒಂದು ಚಿತ್ರ ಬರೆದುಕೊಂಡು ಬಂದಾಗ ಬಹಳ ಉತ್ಸಾಹದಿಂದ ತಂದಿರ್ತಾರೆ ಅವರು. ಗೋಪಾಲಕೃಷ್ಣನ ಚಿತ್ರವನ್ನು ಬರೆದಿದ್ದೇನೆ ನೋಡಿ, ಎಷ್ಟು ಚೆನ್ನಾಗಿದೆ, ಕೃಷ್ಣಾಷ್ಟಮಿ ಪ್ರದರ್ಶನಕ್ಕೆ ತಂದಿದ್ದೇನೆ ಅಂತ. ಏನು ಅದ್ಭುತ! ಕೃಷ್ಣನೇ ಒಂದು ಕೊಳಲನಾದ ಮಾಡ್ತಾ ಇದ್ದಾಗಿದೆ. ಆ ಕೊಳಲನಾದ ಕೇಳಿ ಆಕಳೆಗಳೆಲ್ಲ ಓಡಿ ಬರ್ತಾವೋ ಏನೋ, ಅಷ್ಟು ಚೆನ್ನಾಗಿದೆ ಅಂತ ಹೀಗೆ ಹೇಳೋದು ಬಿಟ್ಟು ಇದು ಯಾರ ಚಿತ್ರ ಗೊತ್ತಾಗ್ತಾ ಇಲ್ವಲ್ಲ ಅಂದ್ಬಿಟ್ರೆ ಎಷ್ಟು ಇನ್ಸಲ್ಟ್ ಆಗ್ತದೆ ಪಾಪ ಬಂದವರಿಗೆ. ನಿಮಗೆ ಗೊತ್ತಾಗಿರೋದಿಲ್ಲ, ಆದರೆ ಅವನು ಹೇಳಂತೂ ಹೇಳ್ತಾ ಇದ್ದಾನಲ್ಲ ಗೋಪಾಲಕೃಷ್ಣನ ಚಿತ್ರ ಅಂತ ನಂಬಬೇಕು ಅಷ್ಟೇ. ಅನಿವಾರ್ಯವಾಗಿ ವರ್ಣನೆ ಮಾಡಲೇಬೇಕು, ಇಲ್ಲದೇ ಇದ್ದರೆ ಅವನ ಮನಸ್ಸಿಗೆ ಬೇಜಾರಾಗತ್ತೆ. ಅವನೇನು ಅಷ್ಟು ಕಷ್ಟಪಟ್ಟು ಬರೋದಿಲ್ಲ, ಏನೋ ಒಂದು ಬಹುಮಾನ ಕೊಡ್ತಾರಲ್ಲ, ಕೃಷ್ಣಾಷ್ಟಮಿ ಪ್ರಸಂಗ ಎಲ್ಲರಿಗೂ ಚಿತ್ರ ಬರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಂತ ಏನೋ ಒಂದು ಗೀಚಿದ್ದಾನಷ್ಟೇ. ಗೀಚಿದ್ದಕ್ಕೇನೆ ಅವನಿಗೆ ಮರ್ಯಾದೆ ಬೇಕು ಅಂತ ಅಪೇಕ್ಷೆ ಇದ್ದರೆ ಇವರು ಅಮೃತ ಮಥನ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಕಥೆಯೆಲ್ಲ ನಿಮಗೆ ಗೊತ್ತು. ಈಗ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಮುಂದೆ ಬರ್ತದೆ ಅಷ್ಟಮ ಸ್ಕಂದದಲ್ಲಿ. ಅಂಥ ಪರಿಶ್ರಮದಿಂದ ದೇವದಾನವರು ಆ ವಾಸುಕಿಯನ್ನು ಹಿಡಿದು ಮಂದರ ಪರ್ವತವನ್ನು ಎತ್ತಿ ತಂದಿಟ್ಟು ಮಥನ ಮಾಡಿ ತಂದ ಅಮೃತವನ್ನು ಒಂದು ಗಾಜಿಗೆ ಹೋಲಿಸ್ತಾನೆ ಪರೀಕ್ಷಿತ್. ಕಾಚಃ, ಏನಿದು ಒಂದು ಗ್ಲಾಸ್ ಇದ್ದ ಹಾಗೆ ಗಾಜು. ಶ್ರೀಮದ್ ಭಾಗವತ ಅಂದರೆ ಇದು ರತ್ನ, ರತ್ನ ಇದು ಮಣಿ ಇದ್ದ ಹಾಗೆ. ನೀವು ತಂದ ಅಮೃತ ಇದು ಗಾಜಿದ್ದ ಹಾಗೆ. ಗಾಜು ಕೊಟ್ಟು ಯಾರಾದರೂ ಮಣಿ ಕೊಡಿ ಅಂತ ಕೇಳಿಯಾದರೂ ಕೇಳ್ತಾರ? ಕೇಳೋದಾದರೂ ಸರಿಯಾದು, ಕೇಳಲಿಕ್ಕೆ ಹೋಗಬೇಡಿ, ಕೇಳಿದರೂ ನಾನು ಕೊಡೋದಿಲ್ಲ, ಈ ಅಮೃತಕ್ಕೆ ಅದು ಸಮಾನವಲ್ಲ ಅಂತ ಹೇಳಿ ಕಳಿಸ್ತಾನೆ. ದೇವತೆಗಳಿಗೆ ಅದು ಗೊತ್ತಿಲ್ವಾ? ಮಹಾನುಭಾವರಿಗೆ ಗೊತ್ತು. ಇವನ ಪರೀಕ್ಷೆಯನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಆಲೋಚನೆ ಮಾಡಿ. ಕಾಚಃ ಕೋ ಮಣಿರ್ಮಹಾನ್. ಮಣಿ ಇದು ಬೆಳಕು ಕೊಡುವಂತಹ ಒಂದು ವಸ್ತು. ಇವತ್ತಿನ ಕಾಲದಲ್ಲಿ ನಾವೆಲ್ಲ ಇದ್ದೇವೆ ಈ ವಿದ್ಯುತ್ ದೀಪಗಳ ಮಧ್ಯದಲ್ಲಿ, ನಮಗೆ ಗೊತ್ತಿಲ್ಲ. ಕಾಲವೊಂದಿತ್ತು, ಶ್ರೀಮಂತರು ರಾಜರು ಮಣಿಯನ್ನೇ ಇಟ್ಟು ಆ ಮಣಿಯ ಬೆಳಕಿನಲ್ಲಿ ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದ್ದರು, ತಮ್ಮ ದರ್ಬಾರವನ್ನು ನಡೆಸ್ತಾ ಇದ್ದರು. ಅಂಥ ಮಣಿಗಳು ಆಗಿನ ಕಾಲದಲ್ಲಿ ಒಳ್ಳೆಯ ಪ್ರಕಾಶವನ್ನು ಕೊಡುವಂತಹ ಮಣಿಗಳು. ಇವತ್ತಿನ ಕಾಲದ ಮಣಿಗಳು ತಕ್ಕ ಮಟ್ಟಿಗೆ ಇರ್ತದೆ, ಎಲ್ಲದರಲ್ಲಿಯೂ ಕ್ವಾಲಿಟಿ ಕಡಿಮೆಯಾಗಿದೆ. ಆ ಮಣಿ ನೋಡುವ ಉಪಯೋಗಿಸುವ ನಮ್ಮ ಕ್ವಾಲಿಟಿಯೇ ಕಡಿಮೆ ಆದಾಗಿನ ಮಣಿ ಕ್ವಾಲಿಟಿ ಹೇಗಿರಬೇಕು ಪಾಪ, ಸಹಜವಾಗಿಯೇ ಅದು ಕಡಿಮೆಯಾಗಿದೆ ಅಂತ ಇಟ್ಕೊಳ್ಳಿ. ಆದರೆ ಒಂದು ಕಾಲ, ಪುಣ್ಯವಂತರ ಕಾಲ, ಅಂತಹ ಸಮುದ್ರದ ಆಳದಲ್ಲಿರುವಂತಹ ಮಣಿಗಳನ್ನು ತೆಗೆದು ಅವುಗಳಿಂದ ಅದ್ಭುತವಾದಂತಹ ಪ್ರಕಾಶವನ್ನು ಅನುಭವಿಸುವಂತಹ ಒಂದು ಕಥೆಯನ್ನು ನಾವು ಕೇಳ್ತೇವೆ. ಹಿಂದಿನ ಕಾಲದ ವಿಚಾರ ನಿಮಗೆಲ್ಲ ಗೊತ್ತು. ಹಾಗಾದರೆ ಮಣಿ ಇದು ಬೆಳಕು ಕೊಡುವ, ವಸ್ತುಗಳನ್ನು ತೋರಿಸುವಂತಹ ಒಂದು ವಸ್ತು. ಜೊತೆಗೆ ಆ ಮಣಿ ಇರೋದು ಸಮುದ್ರದ ಮಧ್ಯದಲ್ಲಿ, ನೀರಿನ ಮಧ್ಯದಲ್ಲಿ. ಇದನ್ನು ಗಮನಿಸಿ. ಹಾಗಾದರೆ ಏನಾಯಿತು? ಭಾಗವತವನ್ನು ಮಣಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಪರೀಕ್ಷಿತ್. ಏನವನ ತಲೆಯಲ್ಲಿದೆ? ಏನೋ ಸಹಜವಾಗಿ ಯಾವುದೋ ಒಂದನ್ನು ಬೆಲೆ ಬಾಳುವ ವಸ್ತು, ಒಂದು ಸಾಮಾನ್ಯ ವಸ್ತು, ಎರಡನ್ನು ಹೇಳಬೇಕು ಅನ್ನೋದಕ್ಕೆ ಹೇಳಿದ್ದಾನೆ ಅಂತ ತಿಳ್ಕೋಬೇಡಿ. ಮಣಿ ಹೇಗೆ ಬೆಳಕು ಕೊಡುತ್ತೋ ಹಾಗೆ ಶ್ರೀಮದ್ ಭಾಗವತ ಜ್ಞಾನವೆಂಬ ಬೆಳಕು ಕೊಡುವಂತಹ ವಸ್ತು. ಬಾಹ್ಯ ಪ್ರಪಂಚದ ಬೆಳಕು, ಬಾಹ್ಯ ಪ್ರಪಂಚದ ತಿಳುವಳಿಕೆಯನ್ನು ಕೊಡುವಂತಹ ಮಣಿಯೇ ಅಷ್ಟು ಉತ್ತಮವಾಗುವುದಾದರೆ, ಸರ್ವೋತ್ತಮನಾದ ಭಗವಂತನ, ಸರ್ವಾಂತರ್ಯಾಮಿಯಾದ ಭಗವಂತನ ಮೇಲೆ ಬೆಳಕು ಚೆಲ್ಲುವ ಮಣಿ ಇದು ಶ್ರೀಮದ್ ಭಾಗವತ. ಅಂದರೆ ಇದೆಷ್ಟು ಉತ್ತಮ ಅಂತ ಆಲೋಚನೆ ಮಾಡಿ ಅನ್ನುವ ಸೂಚನೆ ಕೊಡುವುದಕ್ಕೆ ಮಣಿ ಅಂತ ಹೇಳಿದ್ದಾನೆ. ಎರಡನೇದಾಗಿ, ಮಣಿ ಬಂಗಾರದ ಹಾಗೆ ಭೂಮಿಯಲ್ಲಿ ಸಿಗೋದಲ್ವಲ್ಲ, ಇದು ನೀರಿನಲ್ಲಿ ಸಿಗುವುದು. ನೀರು ಇದು ಸ್ನೇಹದ ಸಂಕೇತ.
ಅಂಬುವದ ಗ್ರಹಣಾತ್ತು ನ ತಥಾತ್ವಂ. ನೀರು ಅಂದರೆ ಸ್ನೇಹ. ಸ್ನೇಹ ಎಂಬ ಗುಣವುಳ್ಳಂತಹ ದ್ರವ್ಯ ಇದು ನೀರು. ಸ್ನೇಹ ಅಂದರೆ ಭಕ್ತಿ. ತಥಾಚ ನೀರಿನೊಳಗೆ ಇಳಿದು ಮಣಿಯನ್ನು ತೆಗೆದುಕೊಂಡು ನಾವು ಬರಬೇಕು. ನೀರಿನ ಮಧ್ಯದಲ್ಲಿ ಮಣಿ ಇದೆ, ಸ್ನೇಹದ ಮಧ್ಯದಲ್ಲಿ ಮಣಿ ಇದೆ, ಭಕ್ತಿಯ ಮಧ್ಯದಲ್ಲಿ ಮಣಿ ಇದೆ. ಹಾಗಾದರೆ ಈ ಭಾಗವತವೆಂಬ ಮಣಿಯ ಸುತ್ತ ಇದ್ದದ್ದು ಅದು ಸ್ನೇಹ, ಅದು ಭಕ್ತಿ, ಭಕ್ತಿಯನ್ನು ಬೆಳೆಸುವಂತಹ ಗ್ರಂಥ ಅನ್ನುವುದರ ಸೂಚನೆಗೂ ಮಣಿಯನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅಂತಹ ಮಣಿಯನ್ನು ಸಮುದ್ರದ ಆಳಕ್ಕೆ ಇಳಿದು ತರಬೇಕಾದರೆ ಆರಾಮಾಗಿ ತಿರುಗಾಡ್ತಾ ಅಲ್ಲಿ ಇಲ್ಲಿ ತಿಂತ ಅದನ್ನು ಇದನ್ನು ನೋಡ್ತಾ ಮಜಾ ಮಾಡ್ತಾ ಹೋಗಲಿಕ್ಕಾಗೋದಿಲ್ಲ. ಶ್ವಾಸ ನಿರೋಧವನ್ನೂ ಮಾಡಿಕೊಂಡು ಆಕ್ಸಿಜನ್ ಹಾಕಿಟ್ಟುಕೊಂಡು ಏನು ನೋಡೋ ಹಾಗಿಲ್ಲ, ಬೇರೆ ಮಣಿ ಕಡೆಗೇನೆ ಗಮನ ಇರಬೇಕು. ಆಚೆ ಈಚೆ ಬೇರೆ ನೋಡಲಿಕ್ಕೇನಿಲ್ಲ. ಅಲ್ಲಿ ತಿನ್ನೋದಿಲ್ಲ, ಉಣ್ಣೋದಿಲ್ಲ. ತಿನ್ನುವ, ಉಣ್ಣುವ, ನೋಡುವ ಎಲ್ಲ ಆಶೆಯನ್ನು ಬಿಟ್ಟು ಅಷ್ಟೇಕೆ ಶ್ವಾಸೋಚ್ಛ್ವಾಸದವು ಅನಿವಾರ್ಯ ಎಷ್ಟೋ ಅಷ್ಟನ್ನೇ ಮಾಡ್ತಾ ಒಳಗಿಳಿದರೆ ಮಣಿ ಸಿಗತ್ತೆ. ಅಂದ್ರೇನು? ಅದನ್ನು ಇದನ್ನು ಎಲ್ಲನೂ ಬಿಡೋದು ಅಂದ್ರೇನು? ಅದೇ ವೈರಾಗ್ಯ. ಹಾಗಾದರೆ ವೈರಾಗ್ಯ, ಭಕ್ತಿ, ಜ್ಞಾನ ಈ ಮೂರೂ ಇದ್ರೇ ಮಣಿ ಸಿಗೋದು. ಮಣಿ ಬಂದ ಮೇಲೂ ನಮಗೆ ಉತ್ತಮವಾದಂತಹ ಜ್ಞಾನವನ್ನು ನೀಡುತ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯಗಳ ಸಂಬಂಧ ಇರುವಂತಹ ಒಂದು ವಸ್ತು ಅದು ಮಣಿ. ಶ್ರೀಮದ್ಭಾಗವತವೂ ಕೂಡ ಜ್ಞಾನವನ್ನು ನೀಡುವ, ಸ್ವಲ್ಪ ಭಕ್ತಿ ವೈರಾಗ್ಯ ಇದ್ದರೆ ಮಾತ್ರ ಅರ್ಥವಾಗುವ ಗ್ರಂಥ, ತಾನು ಇನ್ನಷ್ಟು ಹೆಚ್ಚು ಭಕ್ತಿ ವೈರಾಗ್ಯಗಳನ್ನು ನೀಡುವ ಗ್ರಂಥ ಅನ್ನುವುದಕ್ಕೆ ಮಣಿಗೆ ಹೋಲಿಸಿದ್ದಾರೆ. ಈ ಅಮೃತ ಇದೆ ನೋಡಿ, ಇದು ಗಾಜಿದ್ದ ಹಾಗೆ. ಗಾಜು ಉಸುಕಿನಿಂದ ಆಗುವಂತಹ ವಸ್ತು. ಅದು ಸಮುದ್ರದ ಆಳಕ್ಕೆ ಇಳಿಯಬೇಕಾಗಿಲ್ಲ. ಅದಕ್ಕಾಗಿ ಸುಮ್ಮನೆ ಆಚೆ ಈಚೆ ಹರಟೆ ಹೊಡಿತಾ ಹೋದರೂ ಸಾಕು, ಉಸುಕು ಸಿಗತ್ತೆ, ಸುಣ್ಣ ಸಿಗತ್ತೆ, ಸೋಡಾ ಸಿಗ್ತದೆ. ಇವುಗಳೆಲ್ಲವನ್ನು ಸೇರಿಸಿ ಗ್ಲಾಸ್ ಮಾಡಬೇಕಾದರೆ ನಿಮಗೆ ವೈರಾಗ್ಯವೂ ಬೇಡ, ಸ್ನೇಹವೂ ಬೇಡ, ನಿಮಗದು ಜ್ಞಾನವೂ ಕೊಡೋದಿಲ್ಲ. ನಾನಿದ್ದೇನೆ ಅಂತ ತೋರಿಸಿಕೊಡ್ತದೆ ಅಷ್ಟೇ ಗ್ಲಾಸು. ತನ್ನ ಬೆಳಕಿನಿಂದ ಇನ್ನೊಂದನ್ನು ತಿಳಿಸಿಕೊಡುವಂತಹ ಯೋಗ್ಯತೆ ಅದಕ್ಕಿಲ್ಲ. ಅದು ಮಣಿಗೆ ಮಾತ್ರ. ಹೀಗಾಗಿ ಜ್ಞಾನ, ಭಕ್ತಿ, ವೈರಾಗ್ಯಗಳಿಗೆ ಪ್ರಯೋಜಕವಲ್ಲದ ಗಾಜನ್ನು ಈ ಅಮೃತಕ್ಕೆ ಹೋಲಿಸಿದ್ದಾರೆ. ಮಣಿಯನ್ನು ಶ್ರೀಮದ್ಭಾಗವತಕ್ಕೆ ಹೋಲಿಸಿ ಹೇಳ್ತಾರೆ, ಕ್ವ ಕಾಚಃ ಕ್ವ ಮಣಿರ್ಮಹಾನ್. ಅಂತಹ ಶ್ರೇಷ್ಠವಾದ ಮಣಿ ಅದು ಶ್ರೀಮದ್ಭಾಗವತ. ಶ್ರೀಮದ್ಭಾಗವತದ ಶ್ರವಣವನ್ನು ನಾನು ಮಾಡ್ತಾ ಇದ್ದೇನೆ. ತಮ್ಮ ಅನುಗ್ರಹ ಇರಲಿ, ಇದನ್ನು ಕೇಳಬೇಡಿ ಅಂತ. ಇದೇ ಶ್ರೀಮದ್ಭಾಗವತವನ್ನು ತಕ್ಕಡಿಯಲ್ಲಿ ಸತ್ಯಲೋಕದಲ್ಲಿ ಸ್ವತಃ ಬ್ರಹ್ಮದೇವರು ತೂಗಿದರೆ ಇನ್ನಿತರ ಎಲ್ಲ ಮೋಕ್ಷ ಸಾಧನಗಳಿಗಿಂತಲೂ ಶ್ರೇಷ್ಠವಾದದ್ದು ಶ್ರೀಮದ್ಭಾಗವತ ಅಂತ ನಿರ್ಣಯವಾಗಿದೆ. ಇಂತಹ ಶ್ರೀಮದ್ಭಾಗವತವನ್ನು ಸನಕಾದಿ ಮಹರ್ಷಿಗಳು ನಾರದರಿಗೆ ಒಂದು ಪ್ರಸಂಗದಲ್ಲಿ ಉಪದೇಶ ಮಾಡಿದ್ದಾರೆ. ಮೂಲತಃ ನಾರದರು ಬ್ರಹ್ಮದೇವರಿಂದ ಒಂದು ಬಾರಿ ತಿಳಿದಿದ್ದರೂ ಕೂಡ ಪುನಃ ಸಪ್ತಾಹ ವಿಧಿಕ್ರಮದಲ್ಲಿ ಸನಕಾದಿಗಳು ನಾರದರಿಗೆ ಮತ್ತೊಮ್ಮೆ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿಸಿದ್ದಾರೆ. ಅದರ ವಿವರವನ್ನು ಸೂತಾಚಾರ್ಯರು ನೀಡುತ್ತಾರೆ. ಶೌನಕರ ಜಿಜ್ಞಾಸೆಗೆ ಬದರಿ ಕ್ಷೇತ್ರ, ಸನಕ ಸನಂದನ, ಸನತ್ಕುಮಾರ, ಸನತ್ಸುಜಾತರೆಲ್ಲ ವಿರಾಜಮಾನರಾಗಿದ್ದಾರೆ. ನಾರದರು ಆಗಮಿಸಿ ನಮಸ್ಕಾರ ಮಾಡಿದ್ದಾರೆ, ಸಾಷ್ಟಾಂಗ ಎರಗಿದ್ದಾರೆ. ಹರಿದಾಸರಿಗೆ ಹರಿಭಕ್ತಿ ಸಾಗರ ಮಗ್ನರಾದವರಿಗೆ ಚಿಂತೆ ಇರೋದಿಲ್ಲ. ಚಿಂತೆ ಯಾಕೆ ಮಾಡುತ್ತಿದ್ದಿ, ಚಿನ್ಮಯನಿದ್ದಾನೆ ಅಂತ ಇನ್ನೊಬ್ಬರಿಗೆ ಹೇಳಿ ಚಿಂತೆಯಿಂದ ಎಬ್ಬಿಸುವವರಿಗೆ ಚಿಂತೆಯಲ್ಲಿ. ಆದರೆ ಅವತ್ತು ಅದೇಕೋ ನಾರದರ ಮುಖದಲ್ಲಿ ಚಿಂತೆ. ಈ ಕುಮಾರರೆಲ್ಲ ಕೇಳಿದರು, ಏಕೆ ನಿಮ್ಮ ಮುಖದಲ್ಲಿ ಚಿಂತೆ? ಅವರು ಹೇಳಿದರು, ನನಗೆ ಸ್ವಾರ್ಥದ ಚಿಂತೆ ಏನಿಲ್ಲ, ನಾನು ಪರಮಹಂಸ ಸನ್ಯಾಸಿ, ನಿಮ್ಮ ಅನುಗ್ರಹದಿಂದ ಚಿಂತೆ ಏನಿಲ್ಲ ನನಗೆ. ಆದರೆ
ಜನರಿಗಾಗಿ ಚಿಂತೆ ಇದೆ. ಕಲಿಯುಗದ ಜನರನ್ನು ನೋಡ್ತೇನೆ, ತಪಸ್ಸಿಲ್ಲ, ಶೌಚ ಇಲ್ಲ, ದಯಾ ದಾನ ಯಾವುದಿಲ್ಲ, ಎಲ್ಲರೂ ಸ್ವಾರ್ಥಪರರು. ಹೆಂಡತಿಯ ಮಾತನ್ನು ಕೇಳ್ತಾರೆ. ಶ್ಯಾಲಕೋ ಬುದ್ಧಿದಾಯಕ, ಶಾಲಕನ ಮಾತನ್ನು ಬಹಳ ಕೇಳ್ತಾರೆ. ಕನ್ಯೆಯನ್ನು ಮಾರಿಕೊಳ್ತಾರೆ. ಗಂಡ ಹೆಂಡಂದಿರು ಚಿಕ್ಕ ಪುಟ್ಟ ಕಾರಣಗಳಿಗೆ ಜಗಳ ಆಡ್ತಾರೆ. ಇವೆಲ್ಲ ಏನಿದು? ಯಾರು ಎಂದೂ ಜಗಳ ಆಡಬಾರದೋ, ಎಲ್ಲರ ಜಗಳ ಬಿಡಿಸಬೇಕೋ ಅವರು ಜಗಳ ಆಡುತ್ತಾರೆ. ಯಾವ ಆಶ್ರಮಗಳಲ್ಲಿ ಜ್ಞಾನಿಗಳು, ತಪಸ್ವಿಗಳು, ಯೋಗಿಗಳಿರಬೇಕೋ ಅಲ್ಲೆಲ್ಲ ಮ್ಲೇಚ್ಛರು ಬಂದು ಭೋಗಗಳನ್ನು ಮಾಡ್ತಾ ಐಷ ಆರಾಮಗಳಿಗೆ ಆ ತೀರ್ಥಕ್ಷೇತ್ರಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಯೋಗಿಗಳು, ಜ್ಞಾನಿಗಳು, ಸಿದ್ಧರು, ಸತ್ಪುರುಷರು, ತಪಸ್ವಿಗಳು ಎಲ್ಲಿಯೂ ಕಾಣ್ತಾ ಇಲ್ಲ. ಈ ಎಲ್ಲ ಪರಿಸ್ಥಿತಿಗಳು, ಅನ್ನವನ್ನು ಮಾರಿಕೊಳ್ಳುವವರಿದ್ದಾರೆ, ಮಂತ್ರವನ್ನು ಮಾರಿಕೊಂಡು ಜೀವನ ನಡೆಸುವವರಿದ್ದಾರೆ, ತಮ್ಮ ಕೂದಲನ್ನು ಮಾರಿಕೊಳ್ತಾರೆ. ಇದೆಲ್ಲ ಕಂಡು ಬಹಳ ಸಂತಪ್ತನಾಗಿ, ಹೇಗೆ ಜನರ ಉದ್ಧಾರವಾದೀತು? ಮಾಡಬಾರದ ಈ ಕುಕೃತ್ಯಗಳನ್ನು ಮಾಡುವಂತಹ ಈ ಜನ ಸನ್ಮಾರ್ಗಕ್ಕೆ ಬರುವುದು ಹೇಗೆ? ಇದರ ಚಿಂತೆ ಇದೆ. ಮಹಾನುಭಾವರು ತಾವು ನಮ್ಮನ್ನು ಕುರಿತು ಉಪದೇಶ ಮಾಡಬೇಕು. ಏತನ್ಮಧ್ಯೆ ನಾನು ಹೀಗೆ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರುವಾಗ ನನಗೆ ಕಂಡದ್ದು, ಒಬ್ಬ ತರುಣಿ, ಇಬ್ಬರು ಮಕ್ಕಳು, ವೃದ್ಧರು. ಎಂತಹ ವಿಚಿತ್ರ! ವೃದ್ಧಳಾದ ತಾಯಿಗೆ ತರುಣರಾದ ಮಕ್ಕಳಿರ್ತಾರೆ, ತರುಣಿಯಾದ ತಾಯಿಗೆ ವೃದ್ಧರಾದ ಮಕ್ಕಳಿಬ್ಬರನ್ನು ನಾನು ಕಂಡೆ. ಬಹಳ ಆಶ್ಚರ್ಯ ಅನಿಸಿತು ನನಗೆ. ಆ ತರುಣಿಯ ಹಿಂದೆ ಸಹಸ್ರಾರು ಜನ ದಾಸಿಯರು ಬೀಸಣಿಕೆಯಿಂದ ಬೀಸ್ತಾ ಇದ್ದಾರೆ, ಸೇವೆ ಮಾಡ್ತಾ ಇದ್ದಾರೆ. ತರುಣಿ ಹಾಗೆ ವೈಭವದಿಂದ ಇದ್ದಾಳೆ. ಆದರೆ ವೃದ್ಧರಾದ, ಕಣ್ಣೂ ತೆಗೆಯಲು ಸಾಧ್ಯವಾಗದಂತೆ ಕೆಳಗೆ ಉರುಳಿದ ತನ್ನಿಬ್ಬರು ಮಕ್ಕಳನ್ನು ನೋಡಿ ಪರಿತಪಿಸ್ತಾ ಆ ತರುಣಿ ಇದ್ದಾಳೆ. ಈ ದೃಶ್ಯವನ್ನು ಕಂಡು ನಾನು ಹೋಗಿ ಮಾತನಾಡಿಸಿದೆ ಅಂತ ನಾರದರು ಕುಮಾರರ ಎದುರಿಗೆ, ಬ್ರಹ್ಮಕುಮಾರರ ಎದುರಿಗೆ ಸುದ್ದಿಯನ್ನು ಹೇಳುತ್ತಾರೆ. ಯಾರು ನೀನು? ಯಾಕೆ ಹೀಗಿದ್ದೀಯಾ ಅಂತ. ಆಗ ಅವಳು ಹೇಳಿದಂತೆ, ನನ್ನ ಹೆಸರು ಭಕ್ತಿ, ಇಬ್ಬರು ಮಕ್ಕಳು ಜ್ಞಾನ ವೈರಾಗ್ಯ ಅಂತ ಇವರ ಹೆಸರು. ಇವರೆಲ್ಲ ದಾಸಿಯರಿದ್ದಾರಲ್ಲ, ಇವರು ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು. ಅರ್ಥ ಮಾಡಿಕೊಳ್ಳಿ, ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಎಷ್ಟು ಸಣ್ಣ ಮಾತಿನಲ್ಲಿ ನಮಗೆ ಇಲ್ಲಿ ತೋರಿ ಬರ್ತದೆ. ದಾನತೀರ್ಥ ತಪೋಯಜ್ಞ ಪೂರ್ವಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ತ್ವೇಕಾ ವಿಮುಕ್ತಯೇ. ಶ್ರೀಮದಾಚಾರ್ಯರು ಘಂಟಾಘೋಷವಾಗಿ ಪ್ರಮಾಣ ಪುರಸ್ಸರವಾಗಿ ಹೇಳ್ತಾರೆ, ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಿ, ದಾನ ಮಾಡಿ, ಅಧಿಕ ಮಾಸ ಬಂತು, ಬೇಕಾದಷ್ಟು ದಾನ ಧರ್ಮ ಮಾಡ್ತೀರಾ, ತೀರ್ಥಯಾತ್ರೆಗೆ ಹೋಗ್ತೀರಿ, ಬೇಕಾದಷ್ಟು ತೀರ್ಥ ಸ್ನಾನಾದಿಗಳನ್ನು ಮಾಡ್ತೀರಾ. ಈ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ಇವರೆಲ್ಲರೂ ಭಕ್ತಿಯ ದಾಸಿಯರಂತೆ. ಭಕ್ತಿಯೇ ಮುಕ್ತಿಗೆ ಮುಖ್ಯವಾದ ಸಾಧನ, ಉಳಿದವರಲ್ಲ ಆ ಭಕ್ತಿಯ ದಾಸಿಯರು. ಇದರರ್ಥ ಬರೀ ತೀರ್ಥ ಸ್ನಾನಾದಿಗಳನ್ನು ಮಾಡಿದರೆ ನಮಗೆ ಮೋಕ್ಷವಿಲ್ಲ. ತೀರ್ಥ ಸ್ನಾನಾದಿಗಳನ್ನು ಮಾಡುವುದರಿಂದ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಭಕ್ತಿಯಿಂದಲೇ ಮುಕ್ತಿ. ಅದನ್ನು ಸಾಂಕೇತಿಕವಾಗಿ ಕಥಾರೂಪದಲ್ಲಿ ಪದ್ಮಪುರಾಣ ನಮಗೆ ತಿಳಿಸ್ತದೆ. ಗಂಗಾದಿ ತೀರ್ಥಾಭಿಮಾನಿಗಳೆಲ್ಲ ನನ್ನ ದಾಸಿಯರು ಅಂತ ಭಕ್ತಿ ತೋರಿಸ್ತಾಳೆ. ಇವರೇ ನನ್ನ ದಾಸಿಯರು. ಅಂದರೆ ಭಕ್ತಿಯ ಮಹತ್ವ ಏನು ಅಂತ ಅರ್ಥ ಮಾಡಿಕೊಳ್ಳಿ. ಯಾವುದಕ್ಕಾಗಿ ನಾವು ಗಂಗಾದಿ ತೀರ್ಥಗಳಿಗೆ ಹೋಗಬೇಕು ಅಂತನ್ನುವುದನ್ನು ಅರ್ಥ ಮಾಡಿಕೊಳ್ಳಿ. ಭಕ್ತಿ ಇಲ್ಲದೆ, ಭಕ್ತಿಗೆ ತಿರಸ್ಕಾರ ಮಾಡಿ, ಭಕ್ತಿಗೆ ಬೆನ್ನು ಮಾಡಿ ಗಂಗಾದಿ ತೀರ್ಥಗಳಲ್ಲಿ ಅಹಂಕಾರದಿಂದ ನಾವು ಸ್ನಾನ ಮಾಡಿದರೆ ಹೇಗೆ ಪುಣ್ಯ ಬಂದೀತು? ಯಜಮಾನತಿಯನ್ನು ನಿಂದಿಸಿ ದಾಸಿಯರನ್ನು ಒಲಿಸಿಕೊಂಡೇನು ಪ್ರಯೋಜನ? ಭಕ್ತಿಗೆ ಮಹತ್ವವನ್ನು ಕೊಟ್ಟು ಭಕ್ತಿಯಿಂದ ವಿಷ್ಣು ಸ್ಮರಣೆ ಮಾಡ್ತಾ ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಎಂಬ ಸಂದೇಶವನ್ನು ಕೊಡ್ತಾರೆ. ಅವಳು ಹೇಳ್ತಾಳೆ, ಉತ್ಪನ್ನ ದ್ರವಿಡೇ ಸಾಹಂ ವೃದ್ಧಿಂ ಕರ್ನಾಟಕೇ ಗತ.
ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ನಿನ್ನ ಪರಿಚಯ ಏನು? ಎಲ್ಲಿಂದ ಬಂದು? ದ್ರವಿಡ ದೇಶದಲ್ಲಿ ನಾನು ಹುಟ್ಟಿದ್ದೇನೆ. ವೃದ್ಧಿಂ ಕರ್ನಾಟಕೇ ಗತ. ಏನು ಅಭಿಮಾನ ನೋಡಿ ಕೇಳುವವರಿಗೆ ನಿಮಗೆಲ್ಲ. ಅಂದರೆ ನಾವು ಬರೀ ಕರ್ನಾಟಕಕ್ಕೆ ಸಂಬಂಧಪಟ್ಟವರು ಅಂತ ತಿಳಿಯಬೇಡಿ, ಎಲ್ಲ ಪ್ರಾಂತಗಳಿಗೂ ಸಂಬಂಧಪಟ್ಟವರೇ. ಎಲ್ಲ ಪ್ರಾಂತಗಳಲ್ಲಿಯೂ ಭಕ್ತಿ ಇದೆ. ಆ ರೀತಿ ಭಕ್ತಿ ತಾನು ಹರಿದು ಬಂದ ಮಾರ್ಗವನ್ನು ಹೇಳ್ತಾ ಇದ್ದಾಳೆ ಅಷ್ಟೇ ಹೊರತು ಬೇರೆ ಪ್ರಾಂತಗಳಲ್ಲಿ ಭಕ್ತಿ ಇಲ್ಲ ಅಂತ ಸರ್ವಥಾ ಅರ್ಥ ಅಲ್ಲ. ಎಲ್ಲ ಪ್ರಾಂತಗಳಲ್ಲಿಯೂ ಭಕ್ತರಿದ್ದಾರೆ. ದ್ರವಿಡ ದೇಶದಲ್ಲಿ ನಾನು ಹುಟ್ಟಿದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ವೃದ್ಧಿಯನ್ನು ಪಡೆದೆ. ಅಲ್ಲಲ್ಲಲ್ಲಿ ಮಹಾರಾಷ್ಟ್ರದಲ್ಲಿ ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ಗುರ್ಜರ ದೇಶಕ್ಕೆ ಬಂದಾಗ ಪೂರ್ಣ ನಾನು ಜೀರ್ಣವಾಗಿ ಹೋದೆ ಎಂಬುದಾಗಿ ಭಕ್ತಿ ತನ್ನ ಬಗ್ಗೆ ಹೇಳಿಕೊಳ್ತಾಳೆ. ಉಗಮಕ್ಕೂ ಮಹತ್ವ ಇದೆ. ಗಂಗೋತ್ರಿ ದ್ರವಿಡ ದೇಶದಲ್ಲಿ ಉಗಮ ಆಯಿತು ಅಂದರೆ ಅದಕ್ಕೂ ಮಹತ್ವನೇ ಇದೆ. ವೃದ್ಧಿ ಇದ್ದಲ್ಲಂತೂ ಮಹತ್ವ ಇದೆ ಅಂತ ಹೇಳಬೇಕಾಗಿಲ್ಲ, ಶಬ್ದಗಳಿಂದಲೇ ಸಿದ್ಧ. ಭಕ್ತಿ ಇದು ಸುಮ್ಮನೆ ಮಲಗಿಬಿಟ್ಟಿಲ್ಲ. ಆ ಪ್ರಸಂಗದಲ್ಲಿ ಸುಖವಾಗಿರಬಹುದು, ದುಃಖವಾಗಿರಬಹುದು, ಊಟ ಇರಬಹುದು, ನಿದ್ರೆ ಇರಬಹುದು, ಮಾತಾಡೋದಿರಬಹುದು, ಬೇರೆ ಬೇರೆ ಕೆಲಸಗಳಿರ್ಬೋದು. ಆ ಎಲ್ಲ ಸಂದರ್ಭಗಳಲ್ಲಿಯೂ ನಾನು ಜಾಗರೂಕಳಾಗ್ತೇನೆ. ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ, ಬೇರೆ ಬೇರೆ ಪ್ರಸಂಗಗಳಲ್ಲಿ. ಮಹಾರಾಷ್ಟ್ರದೊಳಗೆ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಚೂರಿದೆ ಹೀಗೆ ಅರ್ಥ ಅಲ್ಲ. ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ, ಬೇರೆ ಬೇರೆ ಪ್ರಸಂಗಗಳಲ್ಲಿ. ಕ್ಷುತ್ಪತನ ಜೃಂಭಣ ಪಂಚಮಸ್ಕಂಧದಲ್ಲಿ ಹೇಳ್ತಾರಲ್ಲ, ಹಸಿವೆಯಾದಾಗ, ನೀರಡಿಕೆಯಾದಾಗ, ಆಕಳಿಸುವಾಗ, ಬಿಕ್ಕುವಾಗ, ಮಕ್ಕಳಾಡಿಸುವಾಗ, ಮಡದೆಯಲ್ಲಿ ಅಕ್ಕರದೆ ನಲಿಯುವಾಗ, ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿಯೂ ಕೂಡ ನಾನು ತೋರ್ತೇನೆ. ಇನ್ನು ಗುರ್ಜರೇ ಜೀರ್ಣತಾಂಗತ ಅಂದರೆ ನಾವೇನು ಎಲೆಕ್ಷನ್ಗೆ ನಿಂತಿಲ್ಲ, ಮತ್ತು ಎಲ್ಲ ಪ್ರಾಂತದವ್ರನ್ನ ಸಂತೋಷಪಡಿಸೋದಕ್ಕೆ ಹೊರಟಿಲ್ಲ. ಅಲ್ಲಲ್ಲಿ ಭಕ್ತರು ಇದ್ದದ್ದೂ ಐತಿಹಾಸಿಕವಾಗಿ ಸತ್ಯವಾದದ್ದರಿಂದ. ಈಗ ಕೆಲವರು ಹೇಳ್ತಾರೆ ನೋಡ್ರಿ, ಇವ್ರ ಮನೆಯಲ್ಲಿ ಲಕ್ಷ್ಮೀದೇವಿ ಕಾಲು ಮುರ್ಕೊಂಡು ಬಿದ್ದಾಳೆ ಅಂತ. ಪ್ರಾಯ ನಿಮ್ಮ ಕಡೆ ಹೇಳ್ತಾರೋ ಇಲ್ಲೋ, ಉತ್ತರ ಕರ್ನಾಟಕದಲ್ಲಿ ಹೇಳ್ತಾರೆ. ಏನು ಕಾಲು ಮುರ್ಕೊಂಡು ಬಿದ್ದುಬಿಟ್ಟಾಳ, ಏನಿದು ಲಕ್ಷ್ಮೀದೇವಿಗೆ ಕಾಲು ಮುರಿದೋಯ್ತಾ ಅಂತ ಗಾಬರಿ ಆಗಬೇಡ್ರಿ. ಅದರ ಅಭಿಪ್ರಾಯ ಮನೆ ತುಂಬ ಸಂಪತ್ತಿದೆ ಅಂತ ಅರ್ಥ. ಕಾಲು ಮುರ್ಕೊಂಡು ಬಿದ್ದಾಳೆ ಅಂದರೆ ಮನೆ ಬಿಟ್ಟು ಎಲ್ಲಿ ಹೋಗಿಲ್ಲ, ಬೇಕಾದಷ್ಟು ಸಂಪತ್ತಿದೆ ಅಂತ ಹೇಳೋ ಪದ್ಧತಿ ಅದು. ಹಾಗೆ ಗುರ್ಜರೇ ಜೀರ್ಣತಾಂಗತ ಅಂದರೆ ಶಕ್ತಿ ಇದ್ದರೆ ಓಡಿ ಹೋಗ್ತಾಳೆ ಇನ್ನೊಂದು ಕಡೆಗೆ. ಜೀರ್ಣಳಾಗಿ ಎಲ್ಲಿಯೂ ಹೋಗದೆ ಗುರ್ಜರ ದೇಶದಲ್ಲಿಯೂ ಗಟ್ಟಿಮುಟ್ಟಿಯಾಗಿದ್ದಾಳೆ. ಏನು ಚಿಂತೆ ಮಾಡಬೇಡ, ಅಲ್ಲಿಯೂ ಸಾಕಷ್ಟು ಭಕ್ತರಿದ್ದಾರೆ. ಸ್ವಾಭಿಮಾನ ಇರಬೇಕು ಎಲ್ರಿಗೂ, ಪ್ರಾಂತೀಯವಾದದ್ದು ಇರಬಾರ್ದು ಅಂತಲ್ಲ, ದುರಭಿಮಾನ ಇರಬಾರ್ದು ಅನ್ನೋದಕ್ಕೋಸ್ಕರ ಹೇಳಿದೆ ಅಷ್ಟೆ. ಕ್ವಚಿತ್ ಕ್ವಚಿನ್ ಮಹಾರಾಷ್ಟ್ರೇ ಗುರ್ಜರೇ ಜೀರ್ಣತಾಂಗತ. ಸರಿ, ಅಂತೂ ಒಂದು ಕಾಲದೊಳಗೆ ಹಾಗಾಯಿತೋ ಏನೋ ಅನ್ನೋದಕ್ಕೆ ನಾನು ಹಾಗೇ ಮುಂದೆ ಬಂದೆ. ವೃಂದಾವನಕ್ಕೆ ಬಂದಾಗ ನನಗೆ ಶಕ್ತಿ ಬಂತು. ಶ್ರೀಕೃಷ್ಣ ಪರಮಾತ್ಮನ ಪದಪಾಂಸುಗಳಿಂದ ಪವಿತ್ರವಾದಂತಹ ಪ್ರದೇಶದಲ್ಲಿ ಪರ್ಯಟನ ಮಾಡಿದ್ದಕ್ಕೇನೆ ನನ್ನಲ್ಲಿ ಒಂದು ವಿಚಿತ್ರವಾದ ಚೈತನ್ಯದ ಸಂಚಾರ ಆಯಿತು. ನಾನು ಪುಷ್ಟಳಾಗಿ ಬಿಟ್ಟೆ. ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಪ್ರತ್ಯಕ್ಷ ದರ್ಶನ ಮಾಡಿದಂತಹ ಭಗವದ್ಭಕ್ತರ ಭಕ್ತಿಯ ಪಂಥ ಅಲ್ಲಿ ಜಾಗರೂಕವಾಗಿತ್ತು. ಗ್ರಾಹಕರು ಸಿಕ್ಕರು, ಭಕ್ತಿ ಮಾಡುವವರು ಸಿಕ್ಕರೆ ಅದೇ ಭಕ್ತಿಗೆ ಸಿಕ್ಕ ಪುಷ್ಟಿ. ನಾನು ಪುಷ್ಟಳಾದೆ. ಆದರೆ ಜ್ಞಾನವೈರಾಗ್ಯಗಳು ಮಾತ್ರ ಇನ್ನೂ ಹಾಗೇ ಇವೆ. ಏನು ಮಾಡಬೇಕು, ಉಪಾಯ ಹೇಳಿ ಅಂತ ಕೇಳಿದಾಗ ನಾರದರು ಜ್ಞಾನದೃಷ್ಟಿಯಿಂದ ನೋಡಿದ್ದಾರೆ. ಅಂದರೆ ಭಕ್ತಿಗೆ ನಿನಗೇನಾಗಿದೆ ಅಂತ ಕೇಳಿದರೆ ಇಷ್ಟು ಹೇಳಿದರು, ಇದಕ್ಕೆ ಉಪಾಯ ಏನು ಮುಂದೆ ನೀವು ಹೇಳಿ ಎಂದಾಗ, ನನಗೆ ಯಾಕೆ ಹೀಗಾಯಿತು ಕಾರಣವನ್ನು ನೀವೇ ಹೇಳಿ, ಪರಿಹಾರವನ್ನು ನೀವೇ ಸೂಚನೆ ಮಾಡಿ. ನಾರದರು ಜ್ಞಾನದೃಷ್ಟಿಯಿಂದ ಹೇಳ್ತಾರೆ, ನ ವಿಷಾದಸ್ತ್ವಯಾ ಕಾರ್ಯ ಹರಿಷ್ಯಂತೆ ಕರಿಷ್ಯತಿ, ಹರಿಷ್ಯಂತೆ ಕರಿಷ್ಯತಿ. ನಿನ್ನ ಪಾಲಿಗೆ ಹರಿಯೇ ಶಂಕರನಾಗ್ತಾನೆ. ಹರಿಷ್ಯಂತೆ ಕರಿಷ್ಯತಿ, ಹರಿಯೇ ನಿನಗೆ ಶಂಕರನಾಗೋದು. ನಿನಗೆ ಸುಖ ಕೊಡುವವನು ಶ್ರೀಹರಿ. ಯಾಕೆ ಚಿಂತೆ ಮಾಡ್ತೀಯಾ? ಚಿಂತೆ ಬಿಡು, ನಾನು ಹೇಳ್ತೇನೆ ಉಪಾಯವನ್ನು ಅಂತ ಜ್ಞಾನದೃಷ್ಟಿಯಿಂದ ಮೊದಲು ಯಾಕೆ ಹೀಗಾಯಿತು ಅಂತ ನೋಡ್ತಾರೆ. ಆಗ ಅವರು ಹೇಳಿದರು,
ಕಲಿಯುಗವೇ ಇದಕ್ಕೆ ಕಾರಣ. ಎಲ್ಲರೂ ಸ್ವಾರ್ಥಪರರು, ಪಾಪಿಗಳು, ದುಷ್ಕರ್ಮಗಳನ್ನು ಮಾಡ್ತಾರೆ ಅನ್ನೋದಕ್ಕೆ ಈ ರೀತಿ ನಿನಗೆ ಅವಸ್ಥೆ ಬಂದಿತ್ತು. ಆದರೆ ಆ ವೃಂದಾವನದ ಪವಿತ್ರವಾದಂತಹ ಭೂಮಿಯ ಸಂಪರ್ಕ, ಅಲ್ಲಿರುವ ಭಕ್ತರ ಸ್ವಾಗತ ನಿನಗೆ ಪುಷ್ಟಿಯನ್ನು ಕೊಟ್ಟಿದೆ. ಜ್ಞಾನ ವೈರಾಗ್ಯಗಳಿಗೆ ಗ್ರಾಹಕರು ಮಾತ್ರ ಬಹಳ ಕಡಿಮೆ ಇದ್ದಾರೆ ಕಲಿಯುಗದಲ್ಲಿ. ಭಕ್ತಿ ಮಾಡೋದ್ರೆ ಮಾಡ್ತಾರೆ, ಶಾಸ್ತ್ರ ಓದಿ ಜ್ಞಾನ ಪಡೆದುಕೊಳ್ಳಿ ಅಂದರೆ ಬೇಡ ಅಂತಾರೆ, ವೈರಾಗ್ಯ ಅಂದರೆ ಬೇಡ ಅಂತಾರೆ. ಏನೋ ತಾಳ ಹಾಕಿ ಭಕ್ತಿಯಿಂದ ಕುಣಿಯಿರಿ ಅಂದರೆ ಕುಣಿದು ಬಿಡ್ತಾರೆ, ಸಾಕು, ಹೆಚ್ಚಿಂದ ಹೇಳಬೇಡಿ ಅಂತಾರೆ. ಹೀಗಾಗಿ ಅತ್ರೇಮೋ ಗ್ರಾಹಕಾಭಾವಾತ್ ಜರಾವಪಿ ನ ಮುಂಚತಃ. ಅದಕ್ಕಾಗಿ ಈ ರೀತಿ ಅವಸ್ಥೆ ಅವರಿಗೆ ಆಗಿದೆ. ಯಾಕೆ ಹೀಗಾಯಿತು? ಯಾಕೆ ಎಲ್ಲ ವಸ್ತುಗಳ ಸಾರ ಹಾಳಾಗಿ ಹೋಗಿದೆ? ಪರಮಾತ್ಮನಾದರೂ ಯಾಕೆ ಕರುಣಾಸಾಗರ ನಾವು ಈ ಅವಸ್ಥೆಯಲ್ಲಿದ್ದದ್ದನ್ನು ನೋಡಿ ನಮ್ಮನ್ನು ಉದಾಸೀನವಾಗಿ ಬಿಟ್ಟಿದ್ದಾನೆ? ಮತ್ತೆ ಪ್ರಶ್ನೆ ಕೇಳ್ತಾಳೆ ಭಕ್ತಿ. ಅದಕ್ಕೆ ನಾರದರು ಉತ್ತರ ಹೇಳ್ತಾರೆ, ಪರಮಾತ್ಮ ಯಾವಾಗ ಪ್ರತ್ಯಕ್ಷವಾಗಿ ಎಲ್ಲರಿಗೆ ಕಾಣುವಂತೆ ಈ ಭೂಮಿಯಲ್ಲಿದ್ದು ಅದರ್ಶನಾಗಿ ಪರಂಧಾಮಕ್ಕೆ ಹೋದ, ಇಲ್ಲಿಯೇ ಇದ್ದರೂ ಕಾಣದಂತೆ ಅವ್ಯಕ್ತನಾದ, ಅಂದಿನಿಂದ ಕಲಿಯ ಪ್ರಭಾವ ಹೆಚ್ಚಾಯಿತು. ಕಲಿಯ ನಿಗ್ರಹ ಮಾಡಬೇಕು ಅಂತ ಹೊರಟಂತಹ ಪರೀಕ್ಷಿತ್ ರಾಜನೂ ಕೂಡ ಕಲಿಯನ್ನು ನಿಗ್ರಹ ಮಾಡಲಿಲ್ಲ. ಮಾಡುವುದಕ್ಕೆ ಹೊರಟು ಮತ್ತೆ ಸ್ಥಾನ ಕೊಟ್ಟ. ಯಾಕೆ ಅಂದರೆ ಅವನಲ್ಲಿಯೂ ಕೆಲವು ಗುಣಗಳನ್ನು ಕಂಡ. ಸಾರಂಗ ಇವ ಸಾರಭುಕ, ತಪಸ್ಸಿನಿಂದ, ಯೋಗದಿಂದ, ಸಮಾಧಿಯಿಂದ ಸಾಧ್ಯವಾಗದ್ದನ್ನು ಕೇವಲ ಹರಿನಾಮ ಸಂಕೀರ್ತನದಿಂದ ಪಡೆಯಬಹುದು. ಯತ್ಫಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲವು ಕೇಶವ ಕೀರ್ತನ. ಅಂತಹ ದುಷ್ಟಾಗ್ರೇಸರ ಚಕ್ರವರ್ತಿ ಸಾರ್ವಭೌಮ, ಅವನ ಮೇಲೆ ಇನ್ನೊಬ್ಬರು ದುಷ್ಟರು ಅಂತ ಇಲ್ಲ, ಅಂಥ ಕಲಿ. ಆದರೆ ಅವನ ಯುಗದೊಳಗೆ ಒಂದು ಗುಣ ಅಂದರೆ ಸ್ವಲ್ಪ ಸಾಧನೆ ಮಾಡಿದರೆ ಮಹಾಪುಣ್ಯ. ಹಾಗಾದರೆ ಆ ಒಂದು ಗುಣ ಇದೆ ಅನ್ನೋದಕ್ಕೆ ಆ ಕಲಿಯನ್ನು ಹಾಗೆ ಬಿಟ್ಟಿದ್ದಾನೆ ಪರೀಕ್ಷಿತ್ ರಾಜ. ಇನ್ನು ಯಾಕೆ ಎಲ್ಲ ವಸ್ತುಗಳ ಸಾರ ಹೋಗಿದೆ ಅಂದರೆ ಎಂಥವರು ಆ ವಸ್ತುವನ್ನು ಉಪಯೋಗಿಸಬೇಕೋ ಅವರು ಉಪಯೋಗಿಸ್ತಾ ಇಲ್ಲ ಅನ್ನೋದಕ್ಕೆ ಸಾರ ಹೋಗಿದೆ. ಬಹಳ ಎಚ್ಚರದಿಂದ ನಾವೆಲ್ಲ ಕೇಳಬೇಕು. ಭಕ್ತಿ ಅಭಿಮಾನಿ ದೇವತೆಗೆಲ್ಲ ಗೊತ್ತು, ನಮಗಾಗಿ ನಾವು ಕೇಳಬೇಕಿದನ್ನೆಲ್ಲ. ಅತ್ಯಂತ ಪಾಪಗಳನ್ನು ಮಾಡ್ತಾ ಪಾಪಿಷ್ಠ ಜನರು ತೀರ್ಥದ ಸುತ್ತ ಇರ್ತಾರೆ. ಅತ್ಯುಗ್ರಭೂರಿ ಕರ್ಮಾಣ, ಅವರಿಗೆ ದೇವರು, ಧರ್ಮ, ತೀರ್ಥ, ಒಂದು ದಿವಸ ತೀರ್ಥ ಸ್ನಾನ ಮಾಡ್ತಾ ಇರೋದಿಲ್ಲ, ತೀರ್ಥದ ಸುತ್ತ ಕೂತಿರ್ತಾರೆ. ನಾವೇ ಈ ತೀರ್ಥಕ್ಕೆ ಮುಖ್ಯ ರಕ್ಷಕರು, ಪೋಷಕರು, ನಮ್ಮ ದರ್ಶನದಿಂದಲೇ ನಿಮ್ಮ ಉದ್ಧಾರ ಅಂತಂತಾರೆ. ಅಂಥವರೆಲ್ಲ ತೇಪಿ ತಿಷ್ಠಂತಿ ತೀರ್ಥೇಶು ತೀರ್ಥಸಾರಸ್ತತೋ ಗತಃ. ಪಾಪಿಗಳು ಆ ತೀರ್ಥದ ಸುತ್ತ ಇದ್ದರೆ ತೀರ್ಥದ ಸಾರವೇ ಹೋಗ್ತದೆ. ಜ್ಞಾನಿಗಳು ಇರಬೇಕು, ಜ್ಞಾನಿಗಳು ಸ್ನಾನ ಮಾಡಬೇಕಲ್ಲಿ, ಪಾಠ ಪ್ರವಚನಗಳು ನಡೀಬೇಕು, ಹರಿನಾಮ ಸಂಕೀರ್ತನ ನಡೀತಾ ಇರಬೇಕು. ತೀರ್ಥದಲ್ಲಿ ಸಾರ ಬೆಳೆಯುತ್ತೆ, ಅದರ ಪಾವಿತ್ರ್ಯ ಹೆಚ್ಚಾಗ್ತದೆ. ಅದು ಹೋಗಿದೆ. ಮೋಸ, ವಂಚನೆ ಮಾಡುವುದಕ್ಕೆ ತಪಸ್ಸು ಮಾಡಿದಂತೆ ತೋರಿಸ್ತಾರೆ. ಕಾಮಕ್ರೋಧಾದಿ ದೋಷಗಳನ್ನು ಒಳಗೆ ತುಂಬಿಕೊಂಡು ತಾವು ತಪಸ್ಸು ಮಾಡುತ್ತೇವೆ ಅಂತಂತಾರೆ. ತಪಸ್ಸಿನ ಸಾರ ಹೋಯಿತು. ಮನೋನಿಗ್ರಹ ಇಲ್ಲ, ವಿಷ್ಣು ಭಕ್ತಿ ಇಲ್ಲ, ಶಾಸ್ತ್ರಗಳ ಪಾಠ ಪ್ರವಚನ ಮಾಡುತ್ತೇವೆ ಅಂತ ಸೋಗು ಹಾಕ್ತಾರೆ. ಆ ಪಾಠ ಪ್ರವಚನದಿಂದ ಸಿಗುವ ಫಲ ಸಿಗ್ತಾ ಇಲ್ಲ. ಪಾಠ ಪ್ರವಚನದ ತಪ್ಪಲ್ಲ ಅದು. ಪಾಠ ಪ್ರವಚನ ಮಾಡುವಂತಹ ವ್ಯಕ್ತಿಗಳು ಕಾಮಕ್ರೋಧಾದಿ ದೋಷಗಳನ್ನು ಪಡೆದುಕೊಂಡದ್ದಕ್ಕೆ ಹೀಗಾದದ್ದು. ಧ್ಯಾನ ಯೋಗದ ಫಲ ಎಲ್ಲ ಹೋಗಿದೆ. ಜ್ಞಾನಿಗಳು ಅಂತ ಅನಿಸಿಕೊಂಡವರು ಕೇವಲ ಭೋಗಾಸಕ್ತರಾಗಿದ್ದಾರೆ, ಮೋಕ್ಷಾಸಕ್ತರಾಗಿಲ್ಲ. ಅಹಂ ಸಕ್ತಃ ಪೋತೆ ಭವಜಲಧಿಪೋತೆ ತ್ವಯಿ ನ ಮಯಿ ರತಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿ ರತಃ. ಸಂಸಾರದಲ್ಲಿ ಆಸಕ್ತರಾದ ಜನರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸತ್ಯ ಸಂಧತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ಅಹಂ ಸಕ್ತಃ ಪೋತೆ, ಮಕ್ಕಳಲ್ಲಿ ಆಸಕ್ತರಾಗಿದ್ದಾರೆ. ಭವಜಲಧಿಪೋತೆ ತ್ವಯಿ ನ ವೈ, ಸಂಸಾರದ ಸಾಗರಕ್ಕೇನೆ ದೋಣೆಯಂತೆ ಇರುವ ಆ ಭಗವಂತನಲ್ಲಿ ಆಸಕ್ತರಾಗಿಲ್ಲ. ರತಃ ಪಾಕೆ,
ಅಡಿಗೆ ಊಟ ಇದರೊಳಗೆ ಆಸಕ್ತರಾಗಿದ್ದಾರೆ. ರತಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿರತಃ. ತವ ಪಾಕ ಅಂದರೆ ಮಗ, ನಿನ್ನ ಮಗ ವಾಯುದೇವರು, ಜೀವೋತ್ತಮರಾದ ವಾಯುದೇವರು, ಅವರ ಶಾಸ್ತ್ರದಲ್ಲಿ ನಾನು ಆಸಕ್ತನಾಗಲಿಲ್ಲ. ಏನು ಅಡಿಗೆ ಆಯಿತು, ಏನು ಊಟ, ಇದರಲ್ಲೇನೇ ಆಸಕ್ತನಾಗಿದ್ದಾನೆ ಮನುಷ್ಯ. ಹೀಗಾದರೆ ಹೇಗೆ ಶಾಸ್ತ್ರಗಳಾಗಲಿ ತಪಸ್ಸಾಗಲಿ ಧ್ಯಾನವಾಗಲಿ ನಮಗೆ ಫಲ ಕೊಟ್ಟೀತು? ಅದಕ್ಕಾಗಿ ಪರಮಾತ್ಮ ಈ ಎಲ್ಲ ಪಾಪಗಳನ್ನು ಗಮನಿಸಿ, ಈ ಎಲ್ಲ ದೋಷಗಳನ್ನು ಗಮನಿಸಿ, ಎಷ್ಟು ಕಷ್ಟ ಆದರೂ ಆಯಿತು, ಅವರು ಮಾಡಿದ ಪಾಪಕ್ಕೆ ಅವರು ಅನುಭವಿಸಲಿ ಕಷ್ಟವನ್ನು ಅಂತ ನಮ್ಮನ್ನು ಉದಾಸೀನ ಮಾಡಿದ್ದಾನೆ. ನಾವು ಆ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಭಕ್ತಿ ಮಾತೆ, ಇದೇ ನಿನ್ನ ಪ್ರಶ್ನೆಗೆ ಉತ್ತರ. ಭಕ್ತಿಯ ಜೊತೆಗೆ ನೇರವಾಗಿ ಮಾತನಾಡಿದ ಮಹನೀಯ ಚರಣರಾದ ನಾರದರು ಭಕ್ತಿ ಸೂತ್ರಗಳ ರಚನೆಯನ್ನು ಮಾಡಬೇಕಾಗಿದ್ದರೆ ಆ ಭಕ್ತಿಯ ಪರಿಚಯವನ್ನು ಎಷ್ಟರ ಮಟ್ಟಿಗೆ ಆ ಮಹಾನುಭಾವರು ಮಾಡಿಕೊಂಡಿರಬಹುದು ಅಂತ ಆಲೋಚನೆ ಮಾಡಿ. ಭಕ್ತಿ ಸೂತ್ರವನ್ನು ಮಾಡಿದ ಮಹಾನುಭಾವರೇ ನಾರದರು. ನಾರದ ಪಂಚರಾತ್ರ ಅಂತ ಇದೆ, ಅದ್ಭುತವಾದಂತಹ ಗ್ರಂಥ. ಪರಿಪೂರ್ಣವಾಗಿ ಉಪಲಬ್ಧವಾಗದೇ ಇದ್ದರೂ ಎಷ್ಟೋ ಗ್ರಂಥಗಳು, ನಾರದ ಪಂಚರಾತ್ರದ ಗ್ರಂಥಗಳು ಇವತ್ತು ನಮಗೆ ಉಪಲಬ್ಧವಾಗಿವೆ. ಎಂಥ ಭಕ್ತಿ, ಎಂಥ ತತ್ವಜ್ಞಾನ, ಎಂಥ ನಿಷ್ಠೆ ಆ ಪಂಚರಾತ್ರ ಗ್ರಂಥದಲ್ಲಿ ನಮಗೆ ತೋರಿ ಬರುತ್ತದೆ. ಪ್ರಸಂಗ ವಿಶೇಷದಲ್ಲಿ ತಿಳಿಯಬಹುದು. ಭಕ್ತಿ ಹೇಳ್ತಾಳೆ, ನಿಜ, ಯಾಕೆ ನಮಗೆ ಈ ಸಮಸ್ಯೆ ಬಂತು ಅಂತ ಹೇಳಿಬಿಟ್ರಲ್ಲ ನಾರದರೆ, ಪರಿಹಾರವನ್ನು ಸೂಚನೆ ಮಾಡಿ, ನಿಮ್ಮಂತಹ ಜ್ಞಾನಿಗಳ ದರ್ಶನವೇ ಎಲ್ಲ ಸಮಸ್ಯೆಗಳ ಪರಿಹಾರದ ಮೂಲ. ನಿಮ್ಮ ದರ್ಶನವಾದ ಮೇಲೂ ನನಗೆ ಪರಿಹಾರ ಸಿಗದೇ ಇದ್ದರೆ ಹೇಗೆ? ದಯವಿಟ್ಟು ಉತ್ತರ ಕೊಡಬೇಕು. ನಿಮ್ಮ ಒಂದೇ ಒಂದು ಮಾತಿನಿಂದ ಪ್ರಹ್ಲಾದರಾಜನ ಉದ್ಧಾರ ಆಯಿತು, ಧ್ರುವರಾಜನ ಉದ್ಧಾರ ಆದದ್ದು ನಿಮ್ಮಿಂದ. ಕಯಾಧುವಿನ ಗರ್ಭದಲ್ಲಿದ್ದಾಗ ಪ್ರಹ್ಲಾದರಾಜರಿಗೆ ಉಪದೇಶ ಮಾಡಿ ಅವನಿಗೆ ಎಂತಹ ದೊಡ್ಡ ಸ್ಥಾನ ಸಿಗುವಂತೆ ಮಾಡಿದಿರಿ. ನರಸಿಂಹದೇವರ ಅವತಾರವೇ ಅವನಿಗಾಗಿ ಆಯಿತು, ಅದಕ್ಕೆ ಮೂಲ ನಿಮ್ಮ ಮಾತು. ಧ್ರುವರಾಜರಿಗೆ ಆ ವಾಸುದೇವನ ದರ್ಶನವಾಯಿತು, ಅದಕ್ಕೆ ಮೂಲ ನಿಮ್ಮ ಉಪದೇಶ. ಅಂತಹ ನೀವು ನಮಗೆ ದಾರಿಯನ್ನು ತೋರಿ ಅಂತ ಭಕ್ತಿ ಕೇಳಿದಾಗ ಪರಮಾತ್ಮನ ಸ್ಮರಣೆಯನ್ನು ಮಾಡು, ಎಲ್ಲ ದುಃಖಗಳ ಪರಿಹಾರವಾಗತ್ತೆ. ದ್ರೌಪದಿ ತನ್ನ ದುಃಖಗಳನ್ನು ಕಳೆದುಕೊಂಡದ್ದು, ಗೋಪಿಕಾಸ್ತ್ರೀಯರು ತಮ್ಮ ದುಃಖಗಳನ್ನು ಕಳೆದುಕೊಂಡದ್ದು ಆ ಶ್ರೀಕೃಷ್ಣನ ಸ್ಮರಣೆಯಿಂದ. ನೀನು ಆ ಕೃಷ್ಣನ ಸ್ಮರಣೆಯನ್ನು ಮಾಡು, ಎಲ್ಲ ಉಪಾಯ ತಾನಾಗಿಯೇ ಸಿಗತ್ತೆ. ಏನು ನಿನ್ನ ಮಹಿಮೆ! ಎಂತಹ ನೀಚ ದರಿದ್ರ ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಯಾವುದೇ ಹೊಲಸು ಪ್ರದೇಶದೊಳಗಿರಬಹುದು, ಅರಮನೆಯಲ್ಲಿಯೂ ಇರಬಹುದು, ಎಲ್ಲಿ ನೀನು ಕುಳಿತು ಭಗವಂತನನ್ನು ಕರಿತೀಯ ಅಲ್ಲಿ ಭಗವಂತ ಬಂದುಬಿಡ್ತಾನೆ. ಅಂದರೆ ಭಕ್ತಿಯಿಂದ ಭಕ್ತ ಯಾವುದೇ ದೇಶದಲ್ಲಿ ಯಾವುದೇ ಕಾಲದಲ್ಲಿ ಕರೆದರೂ ಭಗವಂತ ಬರುವುದಕ್ಕೆ ಸಿದ್ಧ. ಭಕ್ತಿಯ ಮುಖವನ್ನು ನೋಡಿ ಇಷ್ಟು ನಿನ್ನ ಮೇಲೆ ಪ್ರೀತಿ ಮಾಡುವಾಗ ನೀನು ಕಷ್ಟಪಡಬೇಕಾ? ಕಷ್ಟಪಡಬೇಡ. ಮುಕ್ತಿಯೂ ನಿನಗೆ ದಾಸಿಯಾಗಿದ್ದಾಳೆ. ನೀನು ಭಕ್ತಿ ಇದ್ದರೆ ಮುಕ್ತಿ ಹಿಂದೆ ಬರಲೇಬೇಕು. ಅಂತಹ ದೊಡ್ಡ ಯೋಗ್ಯತೆ ನಿನ್ನದಿದೆ, ಯಾಕೆ ಚಿಂತೆ ಮಾಡ್ತೀಯಾ? ಎಲ್ಲ ಧರ್ಮಗಳನ್ನು ತಿರಸ್ಕಾರ ಮಾಡಿ ನಾನು ನಿನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತೇನೆ. ಮನೆಗಳಲ್ಲಿ ಮನಗಳಲ್ಲಿ ನಿನ್ನ ಪ್ರತಿಷ್ಠಾಪನೆ ಮಾಡದೇ ಇದ್ದರೆ ನಾನು ಹರಿದಾಸನೇ ಅಲ್ಲ. ನಾನು ಹರಿದಾಸನಾದದ್ದು ಸಾರ್ಥಕವಾಗಬೇಕಾದರೆ ನಿನ್ನ ಪ್ರತಿಷ್ಠಾಪನೆಯನ್ನು ಮಾಡ್ತೇನೆ. ನೀನೇನು ಚಿಂತೆ ಮಾಡಬೇಡ. ಯಾವ ಭೂತ ಪ್ರೇತ ಪಿಶಾಚ ರಾಕ್ಷಸರ ಬಾಧೆಯೂ ಭಕ್ತಿ ಮಾಡುವಂತಹ ವ್ಯಕ್ತಿಗೆ ಇಲ್ಲ. ಎಲ್ಲಿಯೂ ಭಯಗಳು ಹರಿಯ ಭಕುತರಿಗೆ ಇಲ್ಲ. ನ ಪ್ರೇತೋ ನ ಪಿಶಾಚೋ ವಾ ರಾಕ್ಷಸೋ ವಾ ಅಸುರೋಪಿ ವಾ ಭಕ್ತಿಯುಕ್ತ ಮನಸ್ಕಾನಾಂ ಸ್ಪರ್ಶನೇನ ಪ್ರಭುರ್ಭವೆ. ಇಂಥ ಮಹಾಮಹಿಮೆ ನಿನ್ನದು. ಯಾವ ತೀರ್ಥವ್ರತಗಳು, ತೀರ್ಥ ಸ್ನಾನಗಳು, ವ್ರತಗಳು, ನಿಯಮಗಳು ಬೇಕಾಗಿಲ್ಲ. ಎಲ್ಲವೂ ಭಕ್ತಿಯಿಂದ ಬರ್ತದೆ. ಅಂತಹ ಮಹಾಮಹಿಮೆ ಇದೆ ಭಕ್ತಿಗೆ ಅಂತ ಭಕ್ತಿಯ ಮಹಿಮೆಯನ್ನು ಕೊಂಡಾಡಿದ್ದಾರೆ ನಾರದರು ಮನಬಿಚ್ಚಿ. ಭಕ್ತಿಗೆ ಭಾರೀ ಶಕ್ತಿ ಬಂದಿದೆ, ಇನ್ನಷ್ಟು ಪುಷ್ಟಳಾಗಿದ್ದಾಳೆ. ವೃಂದಾವನದ ಸ್ಪರ್ಶದಿಂದಲೇ ಪುಷ್ಟಳಾದ ಭಕ್ತಿ ನಾರದರ ಈ ಅದ್ಭುತವಾದಂತಹ
ಮಹಿಮೆಯ ವರ್ಣನದಿಂದ ಇನ್ನಷ್ಟು ಪುಷ್ಟಳಾಗಿದ್ದಾಳೆ. ಅಂದರೆ ನಾರದರು ಈ ಮೂಲಕವಾಗಿ ನಮಗೊಂದು ಸಂದೇಶ ಕೊಡ್ತಾ ಇದ್ದಾರೆ. ವ್ಯಕ್ತಿಯಲ್ಲಿ ಸದ್ಗುಣಗಳಿದ್ದಾಗ ಅವುಗಳನ್ನು ಗುರುತಿಸಿ ನಿರ್ವಂಚನೆಯಿಂದ ನಿಜವಾದ ಪ್ರೇಮದಿಂದ ಹೊಗಳಿದಾಗ, ಪ್ರಶಂಸೆ ಮಾಡಿದಾಗ ವ್ಯಕ್ತಿಗೆ ಇನ್ನಷ್ಟು ಬಲ ಬರುತ್ತದೆ. ಇನ್ನಷ್ಟು ಉತ್ಸಾಹದಿಂದ ಅದೇ ಗುಣಗಳನ್ನು ಇಮ್ಮಡಿ ಮುಮ್ಮಡಿ ಮಾಡಿಕೊಂಡು ತಾನು ಪುಷ್ಟನಾಗಿ ಇನ್ನೂ ಮುನ್ನಡೆ ಮಾಡುವುದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಈ ಒಂದು ಸಂದೇಶವನ್ನು ನೀಡುತ್ತಾರೆ ನಾರದರು. ಅವರೇನು ಮಾಡಿಲ್ಲ, ಏನು ಇಂಜೆಕ್ಷನ್ ಕೊಟ್ಟಿಲ್ಲ ಭಕ್ತಿಗೆ, ಯಾವ ಔಷಧಿಗಳನ್ನು ಕೊಡಲಿಲ್ಲ, ಯಾವ ಚಿಕಿತ್ಸೆ ಮಾಡಲಿಲ್ಲ. ಭಕ್ತಿಯ ಗುಣಗಳ ಪ್ರಶಂಸೆಯನ್ನು ಮಾಡಿದ್ದಾರಷ್ಟೇ. ಅಷ್ಟಕ್ಕೇನೆ ಭಕ್ತಿ ತುಂಬಿಕೊಂಡು ಆನೆ ಬಲ ಬಂದ ಹಾಗೆ ಎದ್ದು ಹರಡ್ತಾ ಇದ್ದಾಳೆ. ನೀವು ಕೇಳ್ತೀರಿ, ಲಕ್ಷ್ಮಣನನ್ನು ರಾವಣ ಹಾಕಿ ದಾರ ದಾರ ಎಳೆದುಕೊಂಡು ಹೋಗ್ತಾನೆ. ಅವನು ಮೂರ್ಛೆಗೆ ಬಂದಾಗ ನೀನು ಶೇಷಾವತಾರ ನೆನಪಿಸಿಕೋ ಅಂತಾರೆ ಹನುಮಂತ ದೇವರು. ಅಷ್ಟೇ, ಶೇಷಾವತಾರ ಅಂತ ನೆನಪಾದ ತಕ್ಷಣ ಅವನು ಶೇಷ ಇದ್ದದ್ದು ನಿಜ. ನೀನು ಶೇಷ, ನಿನ್ನ ತಲೆಯ ಮೇಲೆ ಸಮಗ್ರವಾಗಿರತಕ್ಕಂತಹ ಭೂಮಂಡಲ ಸಾಸಿವೆ ಕಾಳಿನಂತಿದೆ. ಸಸಪ್ತ ಪಾತಾಳ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರಷಪಾಯತಿ. ಅಷ್ಟು ಹೇಳಿದ್ದೇ ತಡ, ಬಲ ಬಂತು ನೋಡಿ. ಲಕ್ಷ್ಮಣನನ್ನು ಒಂದು ಕೂದಲು ಎಳೆಯಷ್ಟು ಆಚೆ ಈಚೆ ಸರಸಲಿಕ್ಕಾಗಲಿಲ್ಲ. ಅದೇ ಲಕ್ಷ್ಮಣನನ್ನು ಎಳೀತಾ ಇದ್ದ ರಾವಣ. ಯಾವಾಗ ಲಕ್ಷ್ಮಣನಿಗೆ ಆತ್ಮಚಿಂತನ ಬಂತೋ, ಪರಮಾತ್ಮ ಚಿಂತನದೊಂದಿಗೆ ಅವನನ್ನು ಮುಟ್ಲಿಕ್ಕಾಗಲಿಲ್ಲ, ಸರಸಲಿಕ್ಕಾಗಲಿಲ್ಲ. ಹಾಗೆ ಇದೊಂದು, ಅದು ಪ್ರಸಂಗ ಬೇರೆ, ದೇವತೆಗಳ ಒಂದು ವಿಶಿಷ್ಟವಾದ ಶಕ್ತಿಯ ಸ್ವೀಕಾರ. ಅದಾನತೋ ವ್ಯಕ್ತಿಮಾಯಾಂತ್ಯುರುಣಾಂ, ಆ ವಿಷಯ ಬೇರೆ. ನಾನು ಎಷ್ಟಕ್ಕೆ ಇದನ್ನು ಉದಾಹರಣೆ ಕೊಟ್ಟೆ ಅಂದರೆ, ವ್ಯಕ್ತಿಯಲ್ಲಿರುವಂತಹ ಸದ್ಗುಣಗಳನ್ನು ಗಮನಿಸಿ ಅದನ್ನು ಪ್ರಶಂಸೆ ಮಾಡಿದಾಗ ಅವನು ಇನ್ನಷ್ಟು ಮುಂದೆ ಸಾಗ್ತಾನೆ ಅನ್ನುವುದಕ್ಕೆ ನಾರದರು ಈ ಒಂದು ಮಾರ್ಗದರ್ಶನ ಮಾಡಿದ್ದಾರೆ. ಆಗ ಇವರಿಬ್ಬರ ಉದ್ಧಾರವನ್ನು ಮಾಡಿ, ನನ್ನ ಉದ್ಧಾರ ಮಾಡಿದಿರಿ, ಈ ಜ್ಞಾನ ವೈರಾಗ್ಯಗಳು ಮಲಗಿವೆಯಲ್ಲ ಅವುಗಳನ್ನು ಎಬ್ಬಿಸಿ ಅಂತ ನಾರದರು ಎಬ್ಬಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ವೇದಗಳ ಪಠನ ಮಾಡಿದರು. ಅವರಿಗೆಲ್ಲ ಶಾಸ್ತ್ರಗಳು ಮುಖೋದ್ಗತ ನಾರದರಿಗೆ. ಎಲ್ಲರೂ ತಿಳ್ಕೊಂಡಿದ್ದಾರೆ ಬರೀ ನಾರಾಯಣ ನಾರಾಯಣ ನಾರಾಯಣಿ 4 ಅಕ್ಷರ ಅಷ್ಟೇ ಬರ್ತದೆ, ಅವರಿಗೆ ಇನ್ನೇನು ಬರೋದಿಲ್ಲ ಅಂತ. ನಾರಾಯಣ ಸ್ಮರಣೆ ಮಾಡ್ತಾರೆ ಇಲ್ಲ ಅಂತಲ್ಲ, ಅವರಿಗೆ ಎಲ್ಲ ವೇದಗಳು ಗೊತ್ತು, ಎಲ್ಲ ಪಂಚರಾತ್ರ ಎಲ್ಲವೂ ಮುಖೋದ್ಗತ ಅವರಿಗೆ. ಮಹಾನುಭಾವರು, ದೇವರ್ಷಿಗಳು ವೇದ ವೇದಾಂತ ಘೋಷೈಶ್ಚ, ಭಗವದ್ಗೀತೆಯನ್ನು, ವೇದಗಳನ್ನು, ವೇದಾಂತಗಳನ್ನು ಎಲ್ಲವನ್ನು ಪಠನ ಮಾಡಿದ್ದಾರೆ, ಕಿವಿಯಲ್ಲಿ ಊದಿದ್ದಾರೆ. ಸ್ವಲ್ಪ ಏನೋ ಎಚ್ಚರ ಆದಾಗೆ ಆಗಿದೆ, ಕಣ್ಣು ತೆಗೆದಿಲ್ಲ, ಮೇಲೆ ಹೀಗೆ ಎದ್ದು ಕುಳಿತ ಹಾಗೆ ಮಾಡಿ ಮತ್ತೆ ಆಕಳಿಸಿ ಕೆಳಗೆ ಬಿದ್ದುಬಿಟ್ರು, ಮುಗಿದೋಯ್ತು ಅಷ್ಟೇ. ಇಷ್ಟೊತ್ತು ಒದರಿದ್ದಕ್ಕೆ ಇಷ್ಟೇ ಆಯಿತು. ಅವರಂದರು, ಇಷ್ಟು ಕಷ್ಟಪಟ್ಟು ಏನು ಉಪಯೋಗ, ನಮಗೆ ಅನ್ನೋದಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆ. ಅವರು ವೇದಾಂತ ಪಾರಾಯಣ ಮಾಡಿದರು ಅಂತ ಇಷ್ಟು ಒದರ್ಕೊಳ್ಳಿಕ್ಕೆ ಕಷ್ಟ ಆಗ್ತಾ ಇದೆ. ಸಮಗ್ರ ವೇದಗಳನ್ನು, ವೇದಾಂತಗಳನ್ನೆಲ್ಲ ಪಠನ ಮಾಡಬೇಕಾದರೆ ಅವರು ಎಷ್ಟು ಸಮಯ ಹಾಕಿರಬೇಕು, ಎಷ್ಟು ಕಷ್ಟಪಟ್ಟಿರಬೇಕು. ಆದರೆ ಏನು ಫಲ ಸಿಕ್ಕಿಲ್ಲ. ಆಗ ಆಕಾಶವಾಣಿಯಾಗಿದೆ, ಏನು ಚಿಂತೆ ಮಾಡಬೇಡ, ಮಾಡಿದ ಪ್ರಯತ್ನ ವ್ಯರ್ಥವಾಯಿತು ಅಂತ ಸಾರ್ಥಕವಾಗ್ತದೆ. ಸತ್ಕರ್ಮ ಮಾಡು. ಏತದರ್ಥಂತು ಸತ್ಕರ್ಮ ಸುರರ್ಷೇತ್ವಂ ಸಮಾಚಾರ. ಆ ಸತ್ಕರ್ಮದಿಂದ ನಿಶ್ಚಿತವಾಗಿಯೂ ಅವರ ಉದ್ಧಾರ ಆಗ್ತದೆ ಅಂತ. ಇದೇನಿದು ಸತ್ಕರ್ಮ? ಕೆಲವರು ಹೇಳಿಬಿಡ್ತಾರೆ, ಏನು ಓದ್ತಾ ಇದ್ದೀರಿ? ಸಂಸ್ಕೃತ ಓದ್ತಾ ಇದ್ದೇವೆ ಅಂತಾರೆ. ಸಂಸ್ಕೃತ ಅಂದರೆ ಏನು? ವೇದವೋ, ಮಹಾಭಾರತವೋ, ಬ್ರಹ್ಮಸೂತ್ರಗಳೋ, ಸುಮಧ್ವ ವಿಜಯವೋ, ಮಣಿಮಂಜರವೋ ಎಲ್ಲವೂ ಸಂಸ್ಕೃತವೇ ಅಲ್ವಾ? ಸಂಸ್ಕೃತ ಓದ್ತಾ ಇದ್ದೇವೆ ಅಂದರೆ ವಾಸಿ ಇಷ್ಟಾದರೂ ಹೇಳಿದರು. ಶಬ್ದಗಳನ್ನು ಓದ್ತಾ ಇದ್ದೇವೆ ಅಂದರೆ ಇನ್ನೂ ಕಷ್ಟ ಆಗ್ತದೆ. ಅಲ್ಲಿ ಬೇರೆನೂ ಸೇರ್ತದೆ, ತೆಲುಗು, ಕನ್ನಡ. ಹಾಗೆ ಸತ್ಕರ್ಮಗಳನ್ನು ಮಾಡುವಂಥ ಆಕಾಶವಾಣಿ ಆದರೆ ಏನು ಸತ್ಕರ್ಮ ಮಾಡಬೇಕು? ಏನು ದಾನ ಮಾಡಬೇಕಾ? ತೀರ್ಥಯಾತ್ರೆ ಮಾಡಬೇಕಾ? ತಂದೆ ತಾಯಿಗಳ ಸೇವೆ ಮಾಡಬೇಕಾ? ಪಾರಾಯಣ ಮಾಡಬೇಕಾ? ವೇದಾಂತ ಪಠನ ಮಾಡಬೇಕಾ? ವೇದ ಪಠನ ಮಾಡಬೇಕಾ? ಅದಂತೂ ಮಾಡಿಯಾಗಿದೆ. ಏನು ಸತ್ಕರ್ಮ? ಸತ್ಕರ್ಮಗಳು ಸಾಕಷ್ಟವೇ ನನಗೆ ಗೊತ್ತಿಲ್ಲ ಅಂತಲ್ಲ. ಯಾವ ಸತ್ಕರ್ಮ ಮಾಡಬೇಕು ಇವರಿಬ್ಬರ ಉದ್ಧಾರಕ್ಕೆ?
ನನಗೆ ತಿಳಿದ ಹಾಗೆ ವೇದಾಂತಗಳಿಗಿಂತಲೂ ಮಿಗಿಲಾದದ್ದು ಯಾವುದಿಲ್ಲ. ಅದನ್ನು ಮಾಡಿದ ಮೇಲೂ ಇವರು ಎದ್ದಿಲ್ಲ ಅಂದರೆ ಇದಕ್ಕೂ ಮಿಗಿಲಾದ ಸತ್ಕರ್ಮವನ್ನು ನಾನಿಂಗಲ್ಲಿಂದ ಹುಡುಕಲಿ. ಆಕಾಶವಾಣಿ ಒಗಟಾಯಿತು. ನೀವು ಹೇಳ್ತೀರಾ, ನೀವು ಹೇಳ್ತೀರಾ, ನೀವು ಹೇಳ್ತೀರಾ ಅಂತ ಎಲ್ಲರಿಗೂ ಕೇಳ್ತಾ ಹೊರಟಿದ್ದಾರೆ ನಾರದರು. ಗೊತ್ತಿಲ್ಲ ಅಂತ ಕೆಲವರು ಉತ್ತರ ಕೊಟ್ಟರು. ಉತ್ತರ ಕೊಡದೆ ಕೆಲವರು ಗಾಬರಿಯಾಗಿ ಓಡಿ ಹೋಗಿದ್ದಾರೆ. ಕಿಯಂತಸ್ತು ಪಲಾಯಿತಾಹ, ಕೆಲವರು ಗಂಭೀರವಾಗಿ ಕುಳಿತಿದ್ದಾರೆ. ವೇದಾಂತ ಘೋಷ ಗೀತಾ ಪಾಠಾದಿಗಳಿಂದಲೂ ಎಬ್ಬಿಸಲಾಗದ ಈ ವ್ಯಕ್ತಿಗಳನ್ನು ಎಬ್ಬಿಸುವುದಕ್ಕೆ ಸಾಧನವಾದ ಆ ಸತ್ಕರ್ಮ ಎಂಥದಿರಬಹುದು? ಇಡೀ ಪಂಡಿತ ಮಂಡಳಿಯಲ್ಲೇನೆ ದೊಡ್ಡ ಚರ್ಚೆಗೆ ವಿಷಯವಾಗಿದೆ. ಆದರೆ ಇವರಿಗೆ ಉತ್ತರ ಅಂತೂ ಸಿಗಲಿಲ್ಲ. ಆಗ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ನಾನು ಎಲ್ಲ ಕಡೆಗೆ ಹುಡುಕ್ತಾ ನಿಮ್ಮ ಹತ್ರ ಬಂದಿದ್ದೇನೆ, ನೀವು ಉತ್ತರವನ್ನು ಹೇಳಿ ಅಂತ ಅಲ್ಲಿ ಕುಳಿತ ಸನಕಾದಿಗಳಿಗೆ ನಾರದರು ಪ್ರಶ್ನೆ ಕೇಳಿದಾಗ ಸನಕಾದಿಗಳು ಹೇಳುತ್ತಾರೆ, ನೀವೇನು ಚಿಂತೆ ಮಾಡಬೇಡಿ, ಶ್ರೇಷ್ಠವಾಗಿರತಕ್ಕಂತಹ ಸತ್ಕರ್ಮ ಅಂದರೆ ಇನ್ಯಾವುದಲ್ಲ, ಜ್ಞಾನಯಜ್ಞ. ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನಯಜ್ಞನೇ ಶ್ರೇಷ್ಠವಾದಂತಹ ಯಜ್ಞ. ಶ್ರೀಮದ್ಭಾಗವತದ ಶ್ರವಣ ಮೂಲಕವಾಗಿ ಜ್ಞಾನವನ್ನು ಸಂಪಾದನೆ ಮಾಡೋದು, ಅದೇ ಒಂದು ದೊಡ್ಡದಾದ ಯಜ್ಞ. ಶ್ರೋತ್ರೇಂದ್ರಿಯವೇ ಅಗ್ನಿ, ಶಬ್ದಗಳೇ ಅಲ್ಲಿ ಆಹುತಿ. ಅಂತಹ ಆ ಶ್ರವಣಯಜ್ಞ, ಜ್ಞಾನಯಜ್ಞ ಅದನ್ನೇ ಮಾಡಬೇಕು. ಶ್ರೀಮದ್ಭಾಗವತಾಲಾಪಃ ಸತು ಗೀತಶುಕಾದಿಭಿ, ಇದನ್ನು ಮಾಡಿದರೆ ನಿಶ್ಚಿತವಾಗಿಯೂ ಬಲ ಬರುತ್ತದೆ. ಅವರಂದರು ವೇದ, ಉಪನಿಷತ್ತು, ಭಗವದ್ಗೀತೆ, ಮಹಾಭಾರತ ಇವೆಲ್ಲ ಚಿಕ್ಕವ, ಹಾಗಾದರೆ ಅವುಗಳಿಂದ ಆಗದೇ ಇದ್ದದ್ದು ಕೇವಲ ಭಾಗವತದಿಂದ ಆಗತ್ತೆ ಅಂದರೆ ಹೇಗೆ ನಂಬೋದು? ಅದು ಚಿಕ್ಕದು ಅಂತ ಅಲ್ಲ ನೋಡಿ. ಸಮಗ್ರವಾದಂತಹ ಒಂದು ಕಬ್ಬಿನ ದೊಡ್ಡ ದಂಡಿನ ಒಳಗೆ ರಸ ಎಲ್ಲ ಕಡೆಗೆ ತುಂಬಿರುತ್ತದೆ. ಆದರೆ ಆ ಕಬ್ಬನ್ನು ನೆಕ್ಕಿದರೆ ರಸ ಗೊತ್ತಾಗುವುದಿಲ್ಲ. ರಸ ಇಲ್ಲ ಅಂತ ಅರ್ಥ ಅಲ್ಲ, ರಸ ಇಲ್ಲ ಹಾಗಾದರೆ ಕಬ್ಬು ಎಸೆದು ಬಿಡೋಣ ಅಂತಲ್ಲ, ಕಬ್ಬು ಬೇಕು. ಆದರೆ ಅದನ್ನು ಹಿಂಡಿದಾಗ ಒಳಗೆ ರಸ ಬರ್ತದಲ್ಲ, ಆ ರಸವನ್ನು ಆಸ್ವಾದನೆ ಮಾಡಬೇಕು. ನಚೇಕ್ಷು ಲೇಹನಾದೇವ ಜ್ಞಾತ ಈಕ್ಷು ರಸೋ ಭವೇತ್, ನಚೇಕ್ಷು ದಂಡಂ ನಿಷ್ಪೀಡ್ಯ ಜ್ಞಾತೋ ನೇಕ್ಷು ರಸೋ ಭವೇತ್. ವ್ಯಾಸರಾಜರು ಹೇಳ್ತಾರೆ ಚಂದ್ರಿಕಾದಲ್ಲಿ. ನೀವು ಬಹಳ, ಕೆಲವರೆಲ್ಲ ಹೇಳ್ತಾರೆ ನೀವು ಬಹಳ ಗಲಾಟೆ ಮಾಡಿ ಅರ್ಥ ಹೇಳ್ತೀರಿ, ಸುಮ್ಮನೆ ಅರ್ಥ ಹೇಳಬೇಕು, ಹಾಯಾಗಿರಬೇಕು ಅಂತ. ಅದಕ್ಕೆ ವ್ಯಾಸರಾಜರಂತಾರೆ, ಹಾಗಾದರೆ ಸುಮ್ಮನೆ ನೆಕ್ಕಿ ಬಿಡು, ಕಬ್ಬು ತೆಗೆದುಕೊಂಡು ಕಚ್ಚಿ ಮಾಡಿ ಹಲ್ಲು ಮುರ್ಕೊಂಡು ಆ ಮಷಿನಿಗೆ ಹಾಕಿ ತಿವುದು ಇಷ್ಟೆಲ್ಲ ಕಷ್ಟಪಡ್ತೀಯಪ್ಪ, ಸುಮ್ಮನೆ ಅಂತ ನೆಕ್ಕಿಬಿಡು. ಏನು ರಸ ಮಣ್ಣು ಹತ್ತದಷ್ಟೇ. ನಚೇಕ್ಷು ಲೇಹನಾದೇವ ಜ್ಞಾತ ಈಕ್ಷುರಸೋ ಭವೇತ್, ನಚೇಕ್ಷು ದಂಡಂ ನಿಷ್ಪೀಡ್ಯ ಜ್ಞಾತೋ ಅದರ ನಿಷ್ಪೀಡನ ಮಾಡಿದಾಗ ನಿಜವಾದ ರಸ ಬರ್ತದೆ. ಹಾಗೆ ವಾಕ್ಯಗಳನ್ನು ಚೆನ್ನಾಗಿ ಉಪಕ್ರಮೋಪಸಂಹಾರಾದಿಗಳಿಂದ ವಿಮರ್ಶೆ ಮಾಡಿದಾಗ ತಿಳಿಯೋದೇ ನಿಜವಾದ ಅರ್ಥ, ಅದೇ ರಸ. ಹಾಗೆ ಭಾಗವತ ಅಂದರೆ ಬೇರೆ ಏನಲ್ಲ, ಸಕಲ ವೇದಗಳ ಸಾರ ಇದು. ಹೇಗೆ ಹಾಲು ಮೊಸರಾಗಿ, ಮೊಸರಿಗೆ ಕೆನೆ ಬಂದು, ಅದನ್ನು ಕಡದಾಗ ಬೆಣ್ಣೆ ಬಂದು, ಅದನ್ನು ಕಾಯಿಸಿದಾಗ ತುಪ್ಪ, ಅದು ಸಾರ. ಹಾಗಾದರೆ ಹಾಲು ಬೇಡ ಅಂತ ಅರ್ಥ ಅಲ್ಲ, ಹಾಲಿನಿಂದಲೇ ಬಂದದ್ದು ತುಪ್ಪ. ಹಾಗೆ ಸಕಲ ವೇದಾದಿ ಸಚ್ಛಾಸ್ತ್ರಗಳ ಸಾರರೂಪವಾದದ್ದು ಶ್ರೀಮದ್ಭಾಗವತ. ಆದ್ದರಿಂದ ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಬೇಕು. ಅದರಿಂದಲೇ ಇವರ ಉದ್ಧಾರ. ಎಲ್ಲಿ ಮಾಡಬೇಕು ಅಂತಾರೆ, ಹರಿದ್ವಾರದ ಸಮೀಪದಲ್ಲಿ ಆನಂದ ನಾಮಕ ವನ, ಅಲ್ಲಿ ಈ ಜ್ಞಾನಯಜ್ಞವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಎಲ್ಲ ಋಷಿಗಳು, ಎಲ್ಲ ಮುನಿಗಳು, ವೇದಾಂತಾದಿ ಸಕಲ ಸಚ್ಛಾಸ್ತ್ರಾಭಿಮಾನಿ ದೇವತೆಗಳೆಲ್ಲ ಬಂದಿದ್ದಾರೆ. ನಮ್ಮ ಶಾಸ್ತ್ರಗಳ ಸಾರರೂಪವಾದ ಶ್ರೀಮದ್ಭಾಗವತದ ಪ್ರವಚನ ಇಲ್ಲಿ ಆಗ್ತದೆ. ಸನಕಾದಿಗಳು ಹೇಳ್ತಾರೆ, ನಾರದರಂಥವರು ಕೇಳುತ್ತಾರೆ. ಹಾಗಾದರೆ ನಾವು ಬರೋಣ ಅಂತ ಶಾಸ್ತ್ರಾಭಿಮಾನಿ ದೇವತೆಗಳು ಬಂದಿದ್ದಾರಂತ. ಅದೆಲ್ಲ ನಿಜವಾಗಿ ಸ್ವಲ್ಪ ಕಣ್ಮುಂದೆ ತಂದುಕೊಳ್ಬೇಕು. ಬರೀ ನಮ್ಮನ್ನಷ್ಟೇ ನೋಡ್ತಾ ಇದ್ದೀರಿ ಕಣ್ಮುಂದೆ, ನಾವು ನಿಮ್ಮ ಮುಂದೆ ನೋಡ್ತಾ ಇದ್ದೇವೆ. ಸ್ವಲ್ಪ ಹೊತ್ತು ಹರಿದ್ವಾರಕ್ಕೆ ಹೋಗಿ ಆನಂದ ನಾಮಕ ವನದಲ್ಲಿ ಆನಂದವಾಗಿ ವಿಹರಿಸಿ, ಅಲ್ಲಿ ಸನಕಾದಿಗಳು ಪೀಠದ ಮೇಲೆ ಆಸೀನರಾಗಿದ್ದಾರೆ ಅಂತ ಭಾವಿಸಿ
ನಾರದರು ಕುಳಿತಿದ್ದಾರೆ, ಮಹಾನುಭಾವರು, ದೇವರ್ಷಿಗಳು ಇಬ್ಬರೂ ಬ್ರಹ್ಮಪುತ್ರರೇ, ಕೇಳುವವರು ಹೇಳುವವರು. ನೆರೆದವರ ಅನೇಕರು ಬ್ರಹ್ಮಪುತ್ರರು, ಪೌತ್ರರು, ಇನ್ನನೇಕ ವೇದದ್ರಷ್ಟಾರರಾದ ಋಷಿಗಳು, ಮಹಾನುಭಾವರೆಲ್ಲ ಇದ್ದಾರೆ. ವೇದಾದಿ ಸಚ್ಚಾಸ್ತ್ರಗಳಿಗೆ ಅಭಿಮಾನಿಗಳಾದ ದೇವತೆಗಳೆಲ್ಲ ಕುಳಿತಿದ್ದಾರೆ. ಪವಿತ್ರವಾದಂತಹ ಜ್ಞಾನಮಯವಾದ ವಾತಾವರಣ. ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳೆಲ್ಲ ಬಂದಿದ್ದಾರೆ, ದೇವರಿಗೆ ಜೈಕಾರವನ್ನು ಹಾಕ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಸನಕಾದಿಗಳು ಭಾಗವತದ ಮಹಿಮೆಯನ್ನು ಮೊದಲು ಹೇಳುತ್ತಾರೆ. ಶ್ರೀಮದ್ ಭಾಗವತದ ಶ್ರವಣ ಮಾಡಿದರೆ ಸಾಕ್ಷಾತ್ ಭಗವಂತನೇ ಬಂದು ಮನಸ್ಸಿನಲ್ಲಿ ವಾಸ ಮಾಡುತ್ತಾನೆ. ಇನ್ನಿತರ ಸಚ್ಚಾಸ್ತ್ರಗಳ ಶ್ರವಣ ಮಾಡಿದರೇನು ಫಲವೋ ಅದೆಲ್ಲ ಫಲವನ್ನು ಮೀರಿಸುವ ಫಲ ಶ್ರೀಮದ್ ಭಾಗವತದ ಶ್ರವಣದಿಂದ. ಅಶ್ವಮೇಧ ಯಾಗ ಅಂತ ಕೇಳ್ತೀರಿ, 100 ಅಶ್ವಮೇಧ ಯಾಗಗಳನ್ನು ಮಾಡಿದರೆ ಇಂದ್ರ ಪದವಿ ಬರ್ತದೆ ಅಂತಾರೆ. ಸಾವಿರಾರು ಅಶ್ವಮೇಧ ಯಾಗಗಳು, 100 ವಾಜಪೇಯ ಯಾಗಗಳನ್ನು ಮಾಡಿದರೆ ಏನೋ ಫಲವೋ ಶ್ರೀಮದ್ ಭಾಗವತವನ್ನು ಶ್ರವಣ ಮಾಡಿದರೆ ಆ ಫಲ ಬರ್ತದೆ. ನ ಗಂಗಾ ನ ಗಯಾ ಕಾಶಿ ಪುಷ್ಕರಂ ನ ಪ್ರಯಾಗಕಂ ಶುಕಶಾಸ್ತ್ರ ಕಥಾಯಾಶ್ಚ ಫಲೇನ ಸಮತಾಂ ನಯೇ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ಪಠಸ್ವ ಸ್ವಮುಖೇನೈವ ಯದಿಚ್ಛಸಿ ಪರಾಂಗತಿಂ. ಸಮಗ್ರ ಭಾಗವತ ಶ್ರವಣ, ಸಮಗ್ರ ಭಾಗವತದ ಪಾರಾಯಣ ಮಾಡಲಿಕ್ಕಾಗೋದಿಲ್ಲ. ಒಂದು ಶ್ಲೋಕ ಮಾಡು, ಅರ್ಧ ಶ್ಲೋಕ ಮಾಡು, ಒಂದು ಕಾಲು ಭಾಗ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿಬಿಡು ಸಾಕು. ನಾಳೆ ಮತ್ತೊಂದು ಪಾದ ಹೇಳು, ಇಷ್ಟಾದರೂ ಹೇಳು. ಶ್ರೇಷ್ಠವಾದ ಸದ್ಗತಿಯನ್ನು ಹೊಂದುವುದಕ್ಕೆ ಸಾಧ್ಯ ಇದೆ. ತುಳಸೀಚ ವಸಂತಶ್ಚ ಪುರುಷೋತ್ತಮ ಏವಚ. ಗಮನಿಸಿ, ಅಧಿಕ ಮಾಸಕ್ಕೆ ವಿಶೇಷವಾಗಿ ಶ್ರೀಮದ್ ಭಾಗವತದ ಸಂಬಂಧ ಇದೆ ಎನ್ನುವುದಕ್ಕೆ. ತುಳಸಿ, ವಸಂತ ಋತು, ಪುರುಷೋತ್ತಮ ಮಾಸ, ಇವುಗಳೆಲ್ಲ ಪುರುಷೋತ್ತಮ, ಇವುಗಳಿಗೆ ಅಷ್ಟು ಘನಿಷ್ಠವಾದ ಸಂಬಂಧ ಇದೆ. ಅಂದರೆ ಪುರುಷೋತ್ತಮನ ಸನ್ನಿಧಾನ ತುಳಸಿಯಲ್ಲಿ, ಭಾಗವತದಲ್ಲಿ, ಇವುಗಳಲ್ಲಿ ವಿಶೇಷವಾಗಿದೆ. ಅಂತಹ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಬೇಕು ಎಂಬುದಾಗಿ ಸನಕಾದಿಗಳು ಅದರ ಮಹಿಮೆಯನ್ನು ಹೇಳುತ್ತಾರೆ. ದಿನಾನಾಂ ನಿಯಮೋ ನಾಸ್ತಿ ಸರ್ವದಾ ಶ್ರವಣಂ ಮತು. 2 ದಿವಸ ಮಾಡಬೇಕು ಅಂದರೆ ಇದಕ್ಕೆ ನಿಯಮವೇ ಇಲ್ಲ, ಎಷ್ಟು ದಿವಸಗಳಾದರೂ ಮಾಡಬಹುದು. ನಿತ್ಯವೂ ಭಾಗವತದ ಶ್ರವಣ ಮಾಡಲೇಬೇಕು. ಭಾಗವತ ಅಂದ ತಕ್ಷಣ ಇದ್ಯಾಕೆ ನೆನಪಾಗತ್ತೆ, ಎಷ್ಟು ದಿವಸ ಮಾಡಿ ಮುಗಿಸ್ಬೇಕು ಹೇಳಿ ಅಂತ. ಊಟ ಮಾಡಿರಿ ಅಂತ ಹೇಳಿದಾಗ ಯಾಕೆ ಯಾರೂ ಕೇಳೋದಿಲ್ಲ. ದಯವಿಟ್ಟು ಉದ್ಯಾಪನೆ ಹೇಳಿ. ಇವತ್ತು ಅನ್ನಪ್ರಾಶನ ಆಯಿತು, ಯಾವತ್ತು ಉದ್ಯಾಪನೆ ಮಾಡಬೇಕು, ಯಾವತ್ತು ಉದ್ಯಾಪನೆ ಮಾಡೋದು. ಉದ್ಯಾಪನೆಯೇ ಇಲ್ಲ, ನಡೀತಾ ಇರ್ತದೆ ಅನ್ನಪ್ರಾಶನ ನಿತ್ಯವೂ. ಶಾಸ್ತ್ರಗಳ ಶ್ರವಣ ಮಾಡಿ ಅಂದರೆ ಯಾವತ್ತು ಮುಗಿಸೋದು ಅಂತ ಮೊದಲಿಗೆ ಕೇಳ್ತಾನೆ. ಅದು ನಿರ್ಧಾರ ಮಾಡಿಕೊಂಡೇ ಆಮೇಲೆ ಮಂಗಲಾಚರಣೆ ಪ್ರಾರಂಭ. ಇವತ್ತು ಸುಧಾಪಾಠ ಪ್ರಾರಂಭ, ಅದು ಸರಿ ಮಂಗಳ ಎಂದು ಹೇಳಿ, ಅದು ಯಾಕಪ್ಪ ಚಿಂತೆ. ದಿನಾನಾಂ ನಿಯಮೋ ನಾಸ್ತಿ ಸರ್ವದಾ ಶ್ರವಣಂ ಮತಂ. ಮನೋನಿಗ್ರಹ ಇರಬೇಕು. ಅದು ಸರಿ, ನಮಗಾಗೋದಿಲ್ಲ ಅಂದರೆ ಏನು ಮಾಡಬೇಕು? ಹಾಗಾದರೆ ಸಪ್ತಾಹ ವಿಧಿಯಿಂದ ಶ್ರವಣ ಮಾಡಿ. ದೀಕ್ಷೆಯನ್ನು ನಮಗೆ ಪರಿಪಾಲನೆ ಮಾಡಲಿಕ್ಕೆ ಆಗೋದಿಲ್ಲ, ಮನೋನಿಗ್ರಹ ಇಲ್ಲ, ಆಯಾಸವಾಗತ್ತೆ, ಕಾರಣಾಂತರಗಳಿಂದ ನಮಗೆ ಹೆಚ್ಚು ಹೊತ್ತು ಶ್ರವಣ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಸಪ್ತಾಹ ಶ್ರವಣವನ್ನು ಹೇಳಿದ್ದೇ ಹೊರತು 7 ದಿನಕ್ಕಿಂತಲೂ ಹೆಚ್ಚು ಕೇಳಬಾರದು ಅಂತ ಅರ್ಥ ಅಲ್ಲ. ಇನ್ನು ಕೆಲವರು ಅಂತಾರೆ 7 ದಿನ ಕೇಳಬೇಕು ಅಂದರೆ ಅರ್ಥ ಏನು ಅಂದರೆ 7 ದಿನ ಬಿಟ್ಟು ಇನ್ನು ಬೇರೆ ಹೊತ್ತು ಯಾವಾಗ ಕೇಳೋರು ನೀವು ಅಲ್ವಾ? 7 ವಾರಗಳಿರೋದಲ್ವ. ಆದಿತ್ಯವಾರ, ಸೋಮ, ಮಂಗಳ, ಬುಧ, ಗುರು, ಶುಕ್ರ, ಶನಿ. ಸಪ್ತಾಹ ಶ್ರವಣ ಅಂದರೆ ಈ 7 ವಾರಗಳಲ್ಲಿ ಶ್ರವಣ ಮಾಡಿ. ಈ 7 ವಾರಗಳು ಮುಗಿದ್ರೆ ಬೇಕಾದರೆ ಬಿಡಿ, ಮುಗೀತದ? ಮುಗಿಯೋದೇ ಇಲ್ವಲ್ಲ. ಮತ್ತೆ ಈ 7 ವಾರಗಳು ಬರ್ತಾನೆ ಇರುತ್ತೆ. ನಿಮಗೆ ಸಮಾಧಾನಕ್ಕೆ ಬೇಕು ಅಂದರೆ ಬೇಡಪ್ಪ, ಭಾಳ ದಿವಸ ಕೇಳಬೇಡಿ, ಬಹಳ ವಾರಗಳನ್ನು ಕೇಳಬೇಕು, 7 ವಾರಗಳಲ್ಲಿ ಕೇಳಿ. ಅದು ಮುಗಿದ್ರೆ ಅವಶ್ಯವಾಗಿ ಮುಗಿಸಿ. ಅದು ಮುಗಿಯೋದಿಲ್ಲ, ನೀವು ಶ್ರವಣ ಬಿಡಬಾರದು ಅಂತ. ಅಂತಹ ಶ್ರೇಷ್ಠವಾದಂತಹ ಶ್ರೀಮದ್ ಭಾಗವತ, ಯಜ್ಞ, ವ್ರತ ಯಾವುದು ಬಂದು ನಾನು ಶ್ರೇಷ್ಠವಾದ ಸಾಧನ ಮುಕ್ತಿಗೆ ಅಂತ ಹೇಳಿಕೊಂಡ್ರೆ ಅದಕ್ಕಿಂತ ಜೋರಾಗಿ ಧ್ವನಿ ಮಾಡಿ ಗರ್ಜನೆ ಮಾಡುತ್ತಂತೆ ಈ ಶ್ರೀಮದ್ ಭಾಗವತದ ಸಪ್ತಾಹ ಶ್ರವಣ ವಿಧಿ. ನೀವ್ಯಾರೂ ಅಲ್ಲ, ಮುಕ್ತಿಗೆ ಸಾಧನ ನಾನು ಅಂತ ಅಷ್ಟು ಜೋರ ಧ್ವನಿ ಇದರದು. ಯಜ್ಞಾತ್ ಗರ್ಜತಿ ಸಪ್ತಾಹ, ಸಪ್ತಾಹೋ ಗರ್ಜತಿ ವ್ರತಾತ್, ತಪಸೋ ಗರ್ಜತಿ ಪ್ರೋಚ್ಚೈ, ತೀರ್ಥಾನ್ ನಿತ್ಯಂ ಹಿ ಗರ್ಜತಿ.
ಕಿಂ ಬ್ರೂಮೋ ಗರ್ಜನಂ ತಸ್ಯ ರೇರೇ ಗರ್ಜತಿ ಗರ್ಜತಿ. ಅಷ್ಟು ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ. ಈ ರೀತಿಯಾಗಿ ಆ ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡಿದ್ದಾರೆ. ಉದ್ಧವ ಹೇಳುತ್ತಾನೆ ಆ ಮಧ್ಯದಲ್ಲಿ ಕುಳಿತವನು, ಶ್ರೀಮದ್ ಭಾಗವತದ ಮಹಿಮೆ ಇಷ್ಟು ಅದ್ಭುತವಾಗಿದೆ ಅಂತ ನೀವು ವರ್ಣನೆ ಮಾಡಿದಿರಿ. ಶ್ರೀಕೃಷ್ಣ ಪರಮಾತ್ಮ ತಾನಿರೋವರೆಗೆ ಭೂಮಿಯನ್ನು ರಕ್ಷಣೆ ಮಾಡಿದ ನಂತರ ಭೂಮಿ ಯಾರಿಗೆ ಶರಣು ಹೋಯಿತು? ಇಲ್ಲಿರುವ ಭಕ್ತರು ಯಾರಿಗೆ ಶರಣು ಹೋದರು? ಇವರೆಲ್ಲರನ್ನು ಉದ್ಧಾರ ಮಾಡುವ ಜವಾಬ್ದಾರಿಯನ್ನು ದೇವರು ಯಾರಿಗೆ ಕೊಟ್ಟ? ರಾಮಾಯಣವನ್ನು ಕೇಳುವಾಗ ನೀವೆಲ್ಲ ಕೇಳಿದ್ರಿ, ತಾನು ರಕ್ಷಣೆ ಮಾಡೋದು ಮುಖ್ಯ ಅಲ್ಲ, ತನ್ನ ನಂತರ ಆ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡೋದು ಬಹಳ ಮುಖ್ಯವಾದದ್ದು. ಶ್ರೀಕೃಷ್ಣ ಏನು ವ್ಯವಸ್ಥೆ ಮಾಡಿದ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಸ್ವಕೀಯಂ ಯದ್ಭವೇತ್ತೇಜಃ ತಚ್ಚ ಭಾಗವತೆ ಅದಧಾತ್. ತನ್ನದೇ ಆದಂತಹ ಏನು ಜಗದ್ ರಕ್ಷಣೆ ಮಾಡುವ, ಪಾಲನ ಪೋಷಣೆ ಮಾಡುವ, ಧಾರಣ ಮಾಡುವ, ಪಾಪಗಳಿಂದ ನಿವಾರಣೆ ಮಾಡುವ ಶಕ್ತಿ ಇತ್ತೋ ಆ ಶಕ್ತಿಯನ್ನು ಭಾಗವತದಲ್ಲಿ ಪೂರ್ಣವಾಗಿ ತುಂಬಿ ಇಟ್ಟು ಹೋಗಿದ್ದಾನಂತೆ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನೇ ಭಾಗವತದ ರೂಪದಲ್ಲಿ ಇವತ್ತು ನಮಗೆ ಕಾಣುತ್ತಾನೆ. ಅಂತಹ ಶ್ರೇಷ್ಠವಾದದ್ದು ಶ್ರೀಮದ್ ಭಾಗವತ ಅಂತ ಉತ್ತರವನ್ನು ಹೇಳಿದ್ದಾರೆ ಸನಕಾದಿಗಳು. ಇಷ್ಟು ಭಾಗವತದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದರೆ ನೋಡಿ, ಭಕ್ತಿಯ ವರ್ಣನೆ ಮಾಡಿದರೆ ಭಕ್ತಿಯದ್ದು ಕುಣಿದಾಡಿದಳು, ಜ್ಞಾನ ವೈರಾಗ್ಯಗಳು ಹಾಗೇ ಮಲಗಿದ್ದವು. ಭಾಗವತದ ವರ್ಣನೆ ಮಾಡಿದಾಗ, ಭಾಗವತದ ಮಹಿಮೆಯ ಬಣ್ಣನೆ ಮಾಡಿದರೆ ಸ್ವತಃ ಜ್ಞಾನ ವೈರಾಗ್ಯಗಳು ತರುಣರಾಗಿ ಕುಣಿತಾ ಇದ್ದಾರಂತೆ. ಇದರ ಅರ್ಥ ಶ್ರೀಮದ್ಭಾಗವತದ ಅಧ್ಯಯನ, ಶ್ರೀಮದ್ಭಾಗವತದ ಚಿಂತನ ಇದು ನಮಗೆ ಜ್ಞಾನ ವೈರಾಗ್ಯಗಳನ್ನೂ ನೀಡುವುದಕ್ಕೆ ಸಮರ್ಥ. ಬರೀ ಭಗವಂತನ ಸಾಮಾನ್ಯವಾದ ಮಹಿಮೆಯನ್ನು ತಿಳಿದರೂ ಭಕ್ತಿ ಬಂದೀತು. ಆದರೆ ವಿಶಿಷ್ಟವಾದ ಜ್ಞಾನ ವೈರಾಗ್ಯಗಳು ಬೇಕು ಅಂದರೆ ಭಾಗವತವೇ ಅದಕ್ಕೆ ಶರಣು. ಭಕ್ತಿ ಕೇಳಿದ್ದಾಳೆ, ನನಗೀಗ ಆನಂದ, ನನ್ನ ಮಕ್ಕಳೂ ತರುಣರಾದರು, ಅವರೂ ಕುಣಿತಾ ಇದ್ದಾರೆ, ನಾನು ನನ್ನ ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ಹೋಗಬೇಕು ಹೇಳಿ? ಈಗ ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ. ಕ್ವಾಹಂ ತು ತಿಷ್ಠಾಮ್ಯಧುನಾ ಬ್ರುವಂತು ಬ್ರಾಹ್ಮ ಇದಂ ತಾಂ ಗಿರಮೂಚಿರೇತಿ. ಆಗ ಅಲ್ಲಿರುವಂತಹ ಎಲ್ಲ ಸನಕಾದಿಗಳು ಹೇಳ್ತಾರೆ, ಎಲ್ಲಿ ಹೋಗ್ತೀರಾ? ಎಲ್ಲಿ ಸಜ್ಜನರಿದ್ದಾರೆ ಅವರ ಮನಸ್ಸಿನಲ್ಲಿ ಹೋಗಿ ನೀನು ನೆಲೆಸು, ಅದೇ ನಿನಗೆ ಶ್ರೇಷ್ಠವಾದಂತಹ ಸ್ಥಾನ. ನಿರಂತರಂ ವೈಷ್ಣವ ಮಾನಸಾನಿ. ವೈಷ್ಣವರ ಮನಸ್ಸೇ ನಿನಗೆ ದೊಡ್ಡದಾದ ಮನೆ, ಅದೇ ನಿನಗೆ ತವರು ಮನೆ, ಅದೇ ನಿನಗೆ ಅತ್ತೆ ಮನೆ. ನೀನೇನು ಅಂದ್ಕೊಳ್ತೀಯೋ ಅನ್ಕೋ, ನಿನಗೆ ಯಾವ ಮನೆಯಲ್ಲಿ ಬಹಳ ಪ್ರೀತಿ ಇದೆ ಅದೇ ಮನೆ ಅದು. ನಿನಗೆ ಅತ್ತೆ ಮನೆಯಲ್ಲಿ ಬಹಳ ಪ್ರೀತಿ ಇದ್ದರೆ ಅದನ್ನು ಅತ್ತೆ ಮನೆ ಅಂತ ಇಟ್ಕೋ, ತವರು ಮನೆಯೊಳಗೆ ಬಹಳ ಪ್ರೀತಿ ಇದ್ದರೆ ಅದು ತವರು ಮನೆ. ಯಾಕಂದರೆ ಕೆಲವೊಮ್ಮೆ ಹೇಳೋ ಪದ್ಧತಿ ಇದೇನು, ಇವರಿಗೆ ತವರು ಮನೆ ಇದ್ದ ಹಾಗೆ ಅಂತ. ಕೆಲವರಿಗೆ ತವರು ಮನೆ ಅಂದರೆ ಆಗಿ ಬರ್ತಿರೋದಿಲ್ಲ. ಹಾಗಾದರೆ ಇದನ್ನು ತವರು ಮನೆ ಅಂದರೆ ಏನು ಅರ್ಥ ಮಾಡ್ಕೋಬೇಕು? ಅದರ ಬದಲು ನಾವು ತವರು ಮನೆ ಅಂತೂ ಅನ್ನಬಾರ್ದು, ಅತ್ತೆ ಮನೆ ಅಂತೂ ಅನ್ನಬಾರ್ದು. ಇದು ಅವರಿಗೆ ಯಾವುದು ಬೇಕೋ ಆ ಮನೆ ಅಂತ ಹೇಳಿಬಿಡಬೇಕಷ್ಟೆ. ನೀನು ಏನಾದರೂ ತಿಳ್ಕೊ, ಆ ಹರಿಮಾನಸದೊಳಗೆ, ಹರಿಭಕ್ತರ ಮಾನಸದೊಳಗೆ ನೀನು ಇದ್ದುಬಿಡು. ಹರಿಮಾನಸದೊಳಗಲ್ಲ, ದೇವರಿಗೆ ಭಕ್ತಿ ಇಲ್ಲ, ಭಗವದ್ಭಕ್ತರ ಮನಸ್ಸಿನಲ್ಲಿ ನೀನು ನೆಲೆಸು ಅಂತ ಹೇಳಿದ್ದಾರೆ. ಭಕ್ತಿ ಅಲ್ಲಿ ನೆಲೆಸಿದ್ದಾಳೆ. ಭಕ್ತಿ ನೆಲೆಸಿದ ಮೇಲೆ ಸ್ವಯಂ ಪರಮಾತ್ಮ ತಾನು ಬಂದು ಅಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿದ್ದಾನೆ. ಭಗವದ್ಭಕ್ತರೆಲ್ಲ ಸನ್ನಿಹಿತರಾಗಿದ್ದಾರೆ. ನಾರದರು ಸನಕಾದಿಗಳಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಾವು ಇನ್ನು ಮೇಲೆ ಭಾಗವತದ ಕೀರ್ತನವನ್ನು ಮಾಡಬೇಕು ಅಂತ. ಭಾಗವತದ ನಾನಾ ವಿಧವಾದಂತಹ ಪಾಪಗಳನ್ನು ಮಾಡಿದಂತಹ ಜನರಿದ್ದಾರೆ. ಸತ್ಯ ಇಲ್ಲ, ಶೌಚ ಇಲ್ಲ, ತಪಸ್ಸಿಲ್ಲ, ದಯೆ ಇಲ್ಲ, ಕಾಮಕ್ರೋಧಾದಿಗಳಿಂದ ಅಭಿಭೂತರಾದಂತಹ, ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸಿ ತಮ್ಮ ದೇಹವನ್ನು ಪುಷ್ಟವನ್ನಾಗಿ ಮಾಡಿಕೊಂಡಂತಹ ಮಹಾ ದುಷ್ಟರಿದ್ದಾರೆ. ಅವರೆಲ್ಲರಿಗೆ ಇರುವ ಒಂದೇ ಒಂದು ಪ್ರಾಯಶ್ಚಿತ್ತ, ಅದು ಶ್ರೀಮದ್ ಭಾಗವತ. ಅದಕ್ಕೊಂದು ಇತಿಹಾಸ ಹೇಳ್ತೇನೆ ಕೇಳು. ತುಂಗಭದ್ರಾ ತೀರ, ತುಂಗಭದ್ರಾ ತೀರದಲ್ಲಿ ಆತ್ಮದೇವ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಇದ್ದ. ಶ್ರೌತಸ್ಮಾರ್ಥ ಕರ್ಮಗಳಲ್ಲಿ ಅತ್ಯಂತ ನಿಷ್ಣಾತನಾದವ, ಭಾರೀ ತೇಜಸ್ವಿಯಾದಂತಹ ವ್ಯಕ್ತಿ. ನೋಡಿ, ಮನುಷ್ಯ ಪುಣ್ಯ ಬಹಳ ಬಹಳ ಮಾಡಬೇಕಾಗತ್ತೆ. ತಾನು ದೊಡ್ಡ
ದೊಡ್ಡ ಭಕ್ತ, ಜ್ಞಾನಿ, ವಿರಕ್ತ ಎಲ್ಲ ಆಗಿರ್ಬೋದು. ಅಂತಹ ಹೆಂಡತಿ ಸಿಗಬೇಕಲ್ಲ. ಇಲ್ಲ ಅಂದರೆ ಅವನು ಧರ್ಮವನ್ನು ಮಾಡುವುದಕ್ಕೆ ಬಹಳ ಕಷ್ಟ ಆಗತ್ತೆ. ಅದಕ್ಕಾಗೇ ದೊಡ್ಡ ದೊಡ್ಡ ಜ್ಞಾನಿಗಳೆಲ್ಲ ಮುಂದೆ ಬರ್ತದಲ್ಲ, ಕರ್ದಮ ಪ್ರಜಾಪತಿಗಳು, ಇಂಥವರೆಲ್ಲ ಎಷ್ಟು ತಪಸ್ಸು ಮಾಡಿ ಮದುವೆ ಮಾಡಿಕೊಂಡಿದ್ದಾರೆ. ಯಾಕೆ ಅಂದರೆ ಧರ್ಮಕ್ಕೆ ಅನುಕೂಲಳಾದಂತಹ ಸತಿ ಸಿಗಬೇಕು ಅನ್ನುವುದಕ್ಕೆ. ಇವನಿಗೆ ಪಾಠ ಪ್ರವಚನ ಮಾಡುವ ಮಹಾಪುಣ್ಯ ಇದೆ, ದೇವರ ಪೂಜೆ ಮಾಡುವ ಪುಣ್ಯ ಇದೆ, ಎಲ್ಲ ಪುಣ್ಯ ಇದೆ. ಆದರೆ ಒಳ್ಳೆಯ ಹೆಂಡತಿಯನ್ನು ಕಟ್ಟಿಕೊಳ್ಳೋ ಪುಣ್ಯ ಒಂದಿರಲಿಲ್ಲ ಪಾಪ. ಹೀಗಾಗಿ ಹೆಂಡತಿ ಮಾತ್ರ ಕೇವಲ ಹಠಮಾರಿಯಾದವಳು. ಅಂತಹ ಹೆಂಡತಿ ಇದ್ದಾಳೆ. ಕಲಹಪ್ರಿಯಳಾದವಳು. ಇವನಿಗೆ ಮಕ್ಕಳಿಲ್ಲ ಅನ್ನುವ ಒಂದು ದುಃಖ. ಎಷ್ಟೋ ದಿನಗಳು ಹೀಗೆ ಕಳೆದಿವೆ. ಒಬ್ಬ ಶ್ರೇಷ್ಠರಾದಂತಹ ಯತಿಗಳು ಬಂದಿದ್ದಾರೆ ಹತ್ತಿರದಲ್ಲಿ. ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆದರ ಆತಿಥ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿದ. ಆತಿಥ್ಯವನ್ನು ಸ್ವೀಕಾರ ಮಾಡಿ ಸಮಾಸೀನರಾದ ಸನ್ಯಾಸಿಗಳಿಗೆ ಸಾಷ್ಟಾಂಗ ಎರಗಿ ಪ್ರಾರ್ಥನೆ ಮಾಡ್ತಾನೆ, ಸತ್ಪುತ್ರ ಆಗುವಂತೆ ಅನುಗ್ರಹ ಮಾಡಬೇಕು ಅಂತ. ನನ್ನ ಹಣೆ ಬರಹ ಏನು ಅಂದರೆ, ನನಗೆ ಮಕ್ಕಳಿಲ್ಲ ಅಷ್ಟೇ ಅಲ್ಲ, ನಾನು ಹಚ್ಚಿದರೆ ಗಿಡನೂ ಬೆಳೆಯೋದಿಲ್ಲ. ನಮ್ಮ ಮನೆಯೊಳಗಿರುವ ಆಕಳಿಗೂ ಕರುವಾಗಿಲ್ಲ. ಅದು ಏನು ಪಾಪವೋ, ನನಗಷ್ಟೇ ಅಲ್ಲ, ನನ್ನ ಪರಿಸರದೊಳಗೇನೆ ಸಂತಾನ ಅನ್ನುವುದು ಕಾಣ್ತಾ ಇಲ್ಲ. ಗಿಡವೂ ಹಾಳಾಗಿ ಹೋಗ್ತದೆ, ಪಶುಗಳಿಗೂ ಸಂತಾನ ಇಲ್ಲ. ನನಗೆ ಉದ್ಧಾರ ಮಾಡಬೇಕು, ತಾವೇನಾದರೂ ಮಾಡಿ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಜ್ಞಾನಿಗಳವರು ಬಂದವರು ಸಾಮಾನ್ಯರಲ್ಲ, ಮಹಾನುಭಾವರಾದ ಯತಿಗಳು ಇವನ ಹಣೆಬರಹವನ್ನು ಓದಿ ಹೇಳಿದರು, ನಿನಗೆ ಈ ಜನ್ಮದಲ್ಲಿ ಅಲ್ಲ ಮಹಾರಾಯ, ಇನ್ನು 7 ಜನ್ಮಗಳವರೆಗೆ ಮಕ್ಕಳಿಲ್ಲ ಅಂದರು. ನೀವು ಅನ್ಬೋದು, ಇದನ್ನು ಯಾಕೆ ಹೇಳಲಿಕ್ಕೆ ಹೋದ್ರವರು? ಯಾಕೋ ಸ್ವಲ್ಪ ಕೆಮ್ಮು ಬಂದಿದೆ, ಔಷಧಿ ಕೊಡ್ತೀರಿ ನೋಡ್ರಿ ಅಂದರೆ, ನನಗೆ ಕೆಮ್ಮಲ್ಲ ಮಹಾರಾಯ, ಕ್ಯಾನ್ಸರೇ ಬಂದಿದೆ ಅಂತ ಹೇಳಿಬಿಟ್ರೆ ಆ ಬಂದವನಿಗೆ ಹಾರ್ಟ್ ಫೇಲ್ ಆಗಿ ಹೋಗ್ತದೆ. ಕ್ಯಾನ್ಸರಿಂದ ಸಾಯೋದಿಲ್ಲ ಅವನು, ಹಾರ್ಟ್ ಫೇಲ್ ಆಗಿ ಸತ್ತು ಹೋಗ್ಬಿಡ್ತಾನೆ. ಸುಮ್ಮನೆ ಹೆದರಿಸಬಾರದು. ಔಷಧಿ ಕೊಟ್ಟು ನಿಧಾನವಾಗಿ ಹೇಳುವ ಕ್ರಮದಲ್ಲಿ ಹೇಳಬೇಕು. ಹಾಗೆ ಇದೊಂದು ಜನ್ಮದಲ್ಲಿ ಮಕ್ಕಳಿಲ್ಲ ಅಂತ ದುಃಖ ಪಡುವವನಿಗೆ ಇನ್ನು ಮುಂದಿನ 7 ಜನ್ಮದ ಸುದ್ದಿಯನ್ನು ಹೀಗೆ ಹೇಳಿ ಆ ಎಲ್ಲ ದುಃಖಗಳು ಸೇರಿ ಬರುವಂತೆ ಮಾಡಿ ಯಾಕೆ ಕಷ್ಟ ಕೊಡಬೇಕಾಗಿತ್ತು ಅನ್ನಬೇಡಿ. ಆ ಸನ್ಯಾಸಿಗಳ ಅಪೇಕ್ಷೆ ಏನು ಅಂದರೆ, ಗೊತ್ತಾದರೆ ಸಜ್ಜನ ಈಗಲೇ ಪ್ರಾಯಶ್ಚಿತ್ತ ಮಾಡಿಕೊಳ್ತಾನೆ. ಇನ್ನು 7 ಜನ್ಮಗಳವರೆಗೆ ಮಕ್ಕಳಾಗದೇ ಇರುವಂತಹ ಪಾಪವಿದೆಯಾ ನನಗೆ? ಹಾಗಾದರೆ ಆ ಪಾಪಗಳಿಗೆ ಏನಾದರೂ ಒಂದು ದೊಡ್ಡ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋಣ ಅಂತ ಈಗಲೇ ಉಪಾಯ ಮಾಡಿಕೊಂಡ್ರೆ ಮುಂದೆ ಅದಕ್ಕೆ ಪರಿಹಾರ ಸಿಕ್ಕೀತು ಅನ್ನುವ ದೃಷ್ಟಿಯಿಂದ ಹೇಳಿದ್ದು. ದುಃಖ ಇನ್ನಷ್ಟು ಹೆಚ್ಚಾಗಬೇಕು ಅಂತಲ್ಲ. ಮತ್ತು ಏನು ಮಾಡಂತೀರಿ ನನಗೆ? ಬಾ ನನ್ನ ಹತ್ರ ಸನ್ಯಾಸ ಕೊಡ್ತೇನೆ ಅಂದ್ಬಿಟ್ರು. ರೇ ಮುಂಚಾದ್ಯ ಕುಟುಂಬಾಶಾಂ ಸನ್ಯಾಸೇ ಸರ್ವಥಾ ಸುಖಂ. ಸನ್ಯಾಸ ತೆಗೆದುಕೋ ಸಾಕು, ಕುಟುಂಬದ ಆಶೆಯನ್ನು ಬಿಟ್ಬಿಡು. ಅವನಂದ, ಸನ್ಯಾಸ ಶುಷ್ಕ ಏವಹಿ. ಇದೇನಿದು ಒಣಗಿದ ಸನ್ಯಾಸ, ಏನು ಸುಖ ಇಲ್ಲ. ಗೃಹಸ್ಥಾಶ್ರಮದಲ್ಲಿಯೇ ಸುಖ ಇದೆ, ನಾನು ಸರ್ವಥಾ ಸನ್ಯಾಸಿ ಆಗೋದಿಲ್ಲ. ನನಗೆ ಉಪದೇಶ ಮಾಡಬೇಡಿ, ಮಕ್ಕಳಾಗುವುದಕ್ಕೆ ಏನು ಉಪಾಯ ಹೇಳಿ ಅಂತ. ಸರಿ, ಇಷ್ಟು ಹಠ ಇದ್ದರೆ ನಾನು ಹಿಂದೆ ಚಿತ್ರಕೇತು ರಾಜ ಹೀಗೆ ನಾರದರಿಗೆ ಆಂಗಿರಸರಿಗೆ ಹಠ ಮಾಡಿದ ಮಕ್ಕಳಾಗಬೇಕು ಅಂತ. ಕೊನೆಗೆ ಮಗು ಹೆಸರಿಗಾಯಿತು, ಸತ್ತೋಯಿತು, ದುಃಖಪಟ್ಟ. ನಿನ್ನ ಹಣೆ ಬರನೂ ಅಷ್ಟೇ ಆಗ್ತದೆ, ಮತ್ತು ಕೇಳೋದಿಲ್ಲ, ನಾನೇನು ಮಾಡಲಿ ಅಂತ ಹೇಳಿ ಒಂದು ಫಲವನ್ನು ಅಭಿಮಂತ್ರಣ ಮಾಡಿ ಕೊಟ್ಟಿದ್ದಾರೆ. ಇದನ್ನು ತಿನ್ನಬೇಕು, ಇದರಿಂದ ಶ್ರೇಷ್ಠನಾದ ಸತ್ಪುತ್ರ ಆಗ್ತಾನೆ. ಸತ್ಯ, ಶೌಚ, ದಯಾ, ದಾನ ಇವುಗಳನ್ನೆಲ್ಲ ಮಾಡ್ತಾ ಇರಬೇಕು. ಬರೀ ಹಣ್ಣು ತಿಂದುಬಿಟ್ರೆ ಮಗ ಆಗ್ತಾನೆ ಅಂತ ತಿಳ್ಕೊಬಾರ್ದು. ತಿಳ್ಕೊಳ್ರಿ, ಭಾಳ ಮಂದಿ ಹಣ್ಣು ಇಸ್ಕೊಂಡು ಕಾಯಿ ಇಸ್ಕೊಂಡು ಹೋಗ್ತೀರಿ, ಜೊತೆಗೆ ಏನೇನು ಮಾಡಬೇಕು ಅಂತ ಈಗಲೇ ಕಾಮನ್ ಇನ್ಸ್ಟ್ರಕ್ಷನ್. ಸತ್ಯಂ, ಸತ್ಯ ಮಾತಾಡಬೇಕು. ನೀವು ಸುಳ್ಳು ಮಾತಾಡಿ ಫಲ ಇಸ್ಕೊಂಡು ಹೋದ್ವಿ, ಮಕ್ಕಳಾಗಲಿಲ್ಲ ಅಂತ ಮತ್ತೆ ತಿರುಗಿ ಬಂದು ಹೇಳಬಾರ್ದು. ಸತ್ಯ ಮಾತನಾಡ್ತಾ ಇರಬೇಕು. ಶುದ್ಧವಾದ ಮಡಿಯ ಆಚಾರವನ್ನು ಇಟ್ಟುಕೊಂಡಿರಬೇಕು. ಎಲ್ಲ ಭೂತಗಳ ಮೇಲೆ ದಯಾ ಮಾಡಬೇಕು. ದಾನ ಮಾಡ್ತಾ ಇರಬೇಕು. ಒಪ್ಪತ್ತು ಊಟ ಮಾಡಬೇಕು, ಬೇಕಂದರೆ 2 ಹೊತ್ತು ಊಟ ಮಾಡಿರಿ, ಸುಳ್ಳು ಮಾತ್ರ ಮಾತಾಡಬೇಡ್ರಿ. ವರ್ಷಾವಧಿ ಸ್ತ್ರೀಯ ಕಾರ್ಯಂ ತೇನ ಪುತ್ರೋ ಅತಿ ನಿರ್ಮಲ. ಅತ್ಯಂತ ನಿರ್ಮಲನಾದಂತಹ ಪುತ್ರ ಹುಟ್ಟುತ್ತಾನೆ, ಶ್ರೇಷ್ಠ ಸತ್ಪುತ್ರ ಹುಟ್ಟುತ್ತಾನೆ ಅಂತ.
ಸರಿ ಇಂಥ ಪಾಪ ಆ ಹಣ್ಣನ್ನು ಇಸಿದುಕೊಂಡು ಬಂದು ಹೆಂಡತಿಗೆ ಕೊಟ್ಟಿದ್ದಾನೆ. ಇದನ್ನು ತಿಂದರೆ ಗರ್ಭಧಾರಣೆಯಾಗುವ ಯೋಗ್ಯತೆ ನಿನಗೆ ಬರುತ್ತದೆ, ಶ್ರೇಷ್ಠವಾದಂತಹ ಸತ್ಪುತ್ರನಾಗ್ತಾನೆ ಅಂತ ಜ್ಞಾನಿಗಳು ಹೇಳಿದ್ದಾರೆ, ತೆಗೆದುಕೋ ಅಂತ ಬಹಳ ಖುಷಿಯಿಂದ ಕೊಟ್ಟ. ಆದರೆ ಅವಳೆಂತಹ ದುಷ್ಟಳು ಅಂದರೆ, ಅದಕ್ಕೆ ಕೆಲವರು ಹೇಳ್ತಾರೆ, ಪುರಾಣ ಹೇಳುವವರು, ಇವನು ಹೇಳೋದು ತಪ್ಪು ಹೇಳಿದ್ನಂತೆ. ಪ್ರಾರಂಭದಲ್ಲಿಯೇ ಬಂದಿದೆ, ಸ್ವವಾಕ್ಯ ಸ್ಥಾಪಿಕಾ ನಿತ್ಯಂ ಸುಂದರಿ ಸುಕುಲೋದ್ಭವ ಕೃಪಣ ಕಲಹಪ್ರಿಯ ಅಂತ. ಬರೀ ಕಲಹ ಮಾಡೋದೇ ಬೇಕು, ತನ್ನ ಮಾತೇ ನಡೆಯಬೇಕು ಅಂತ. ಯಾರ ಮಾತು ಕೇಳುತ್ತಿರಲಿಲ್ಲ ಅವರು. ಏನು ಹೇಳಿದರೆ ಅದಕ್ಕೆ ವಿಪರೀತ ಮಾಡ್ತಾಯಿದ್ರು. ಇವನು ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಬೇಕಾಗಿತ್ತು. ಈ ಹಣ್ಣನ್ನು ಅವರು ಕೊಟ್ಟಿದ್ದಾರೆ, ದಯವಿಟ್ಟು ಇದನ್ನು ನೀನು ತಿನ್ನಬೇಡ, ಇದನ್ನು ಎಸೆದು ಬಿಡು ಅಂತ ಹೇಳಿದರೆ, ಯಾಕೆ ಹಾಗಂತೀನಿ, ನಾನು ತಿಂತೇನೆ ಅಂತ ಹಠ ಮಾಡ್ತಿದ್ಲ ಅವಳು. ಇವನಿಗೆ ಅದು ಮರ್ತೋಯ್ತು, ಅವಳ ಹಠದ ಸೊವು. ನಿತ್ಯವೂ ಹಾಗೇ ಪ್ರಾಕ್ಟೀಸ್ ಮಾಡಿದ್ದಾನೆ. ದೈವ ಕೊನೆಗೆ ದೈವಂ ಅದೃಷ್ಟಂ ಸರ್ವತ್ರ ವಿಜಯತೆ, ಇವನ ಅದೃಷ್ಟ ಹಾಗಿತ್ತು ಪಾಪ. ಹೀಗಾಗಿ ಮರೆತು ಬಿಟ್ಟ, ಇದನ್ನು ನೀನು ತಿನ್ನು ಅಂದ. ಹಾಗಾದ್ರೆ ನಾನು ತಿನ್ನೋದಿಲ್ಲ ಅಂದವು. ಹಠಮಾರಿಯಾದವಳು. ಗರ್ಭಧಾರಣೆ ಮಾಡಬೇಕು, 9 ತಿಂಗಳು ಕಷ್ಟಪಡಬೇಕು, ಮಗು ಹುಟ್ಟಿದ ಮೇಲೆ ಲಾಲನ ಪಾಲನ ಪೋಷಣ. ಆರಾಮಾಗಿದ್ದೇನೀಗ, ತಿನ್ನೋದು ತಿರುಗಾಡೋದು ಮಲಗೋದು ಆನಂದವಾಗಿದ್ದೇನೆ. ಮಗು ಅಂತಾದರೆ ಅದರ ಪೋಷಣೆಯಲ್ಲಿ ನಾನು ಸುಸ್ತಾಗಿ ಹೋಗಬೇಕಾಗತ್ತೆ, ಅದು ಸಾಧ್ಯವೇ ಇಲ್ಲ. ಲಾಲನೆ ಪಾಲನೆ ದುಃಖಂ ಪ್ರಸೂತಾಯಾಶ್ಚ ಬರ್ತತೆ, ವಂದ್ಯಾವಾ ವಿಧವಾ ನಾರಿ ಸುಖಿನೀ ಚೇತಿ ಮೇಮತಿ. ಮಕ್ಕಳಿಲ್ಲದೇ ಇದ್ರೇ ಸುಖ ಅಂತ ನನ್ನ ಸಿದ್ಧಾಂತ ಇದು. ಧುಂದುಲಿ ಅಂತ ಅವಳ ಹೆಸರು, ಧುಂದುಲಿ ಸಿದ್ಧಾಂತ ಅಂತ. ಇವತ್ತು ಅನೇಕ ಜನ ಧುಂದುಲಿ ಪರಂಪರೆಯಲ್ಲಿ ಬಂದವರಿದ್ದಾರೆ. ಮಕ್ಕಳೇ ಬೇಡ ನಮಗೆ. ಒಂದು ಕಾಲ ಇತ್ತಲ್ಲ, ನಿಮಗೆಲ್ಲ ಗೊತ್ತು. 10 ಜನ ಮಕ್ಕಳಿದ್ರು, ಆಮೇಲೆ 4-5 ಜನ ಸಾಕು ಅಂದರು, 3 ಸಾಕು ಅಂದರು, 2 ಸಾಕು ಅಂದರು, 1 ಸಾಕು ಅಂದರು. ಈಗ ಬೇಡೇ ಬೇಡ, ಸಾಕೇ ಸಾಕು, ನಾವೇ ಸಾಕು ಅಂತ. ಅದು ಯಾವ ಸಿದ್ಧಾಂತ ಅಪ್ಪ? ಧುಂದುಲಿ ಸಿದ್ಧಾಂತ. ಆ ಸಿದ್ಧಾಂತವನ್ನು ಅನುಸರಣೆ ಮಾಡಿಕೊಂಡು ಬಂದವರು ಇವತ್ತಿಗಿದ್ದಾರೆ. ತಪ್ಪದು. ಶ್ರೇಷ್ಠ ಸತ್ಪುತ್ರರನ್ನು ಸಮಾಜಕ್ಕೆ ನೀಡಬೇಕು, ಎಷ್ಟು ಸಾಧ್ಯವೋ ಅಷ್ಟು. ಸರಿ, ಸಾಬ್ರವೀನ್ ಮಮಗ. ಆಗ ತಂಗಿ ಬರ್ತಾಳೆ, ಭಗಿನಿ ತಸ್ಯಾಸ್ತಗ್ರಹಂ ಸ್ವೇಚ್ಛೆಯಾಗತ. ಅವಳಿಗಿದೆಲ್ಲ ಸುದ್ದಿ ಹೇಳಿದ ಮೇಲೆ ಅವಳು ಹೇಳಿದ್ದು, ಇಷ್ಟು ಯಾಕೆ ತಲೆ ಕೆಡಿಸ್ಕೊಂಡಿದ್ದಿ? ಆ ಹಣ್ಣು ಆಕಳಿಗೆ ಕೊಟ್ಬಿಡು, ಆಕಳು ತಿನ್ನತ್ತೆ. ನನಗೆ ಮಗು ಆಗುತ್ತದೆ, ನಾನು ಗರ್ಭಿಣಿ ಇದ್ದೇನೆ, ನನ್ನ ಮಗು ಆದ ತಕ್ಷಣ ನಾನು ನಿನಗೆ ತಂದು ಕೊಡ್ತೇನೆ. ನೀನು ಗರ್ಭಿಣಿ ಆದ ಹಾಗೆ ನಾಟಕ ಮಾಡಿಬಿಡು, ಏನೋ ಅರಿವಿ ಸುತ್ತಕೊಂಡು ನಾಟಕ ಮಾಡು. ನನಗಾದ ಮಗುವನ್ನು ನಾನು ತಂದು ಕೊಡ್ತೇನೆ, ಆ ಮಗುವೇ ನಿನ್ನ ಮಗು ಅಂತ ನೀನು ಹೇಳಿಕೋ. ಇಷ್ಟೇ. ನನ್ನ ಗಂಡ ಬಹಳ ಬಡವ, ನಮಗೆ ಹಣ ಇಲ್ಲ, ನಾನು ಮಗು ಕೊಟ್ಟೋದಕ್ಕೆ ನನಗೆ ಹಣ ಮಾತ್ರ ನೀನು ಕೊಡಬೇಕು ಅಂತ ಹೇಳಿಬಿಟ್ರು. ನೋಡಿ, ಕಲಿಯುಗದ ಆಟ ಎಷ್ಟು ವಿಚಿತ್ರವಾಗಿದೆ. ಹಣಕ್ಕಾಗಿ ತನ್ನ ಮಗನನ್ನು ತಾನು ಮಾರಿಕೊಳ್ಳುವುದಕ್ಕೆ ಅವಳು ಸಿದ್ಧಳಾದಳು. ಹಣ ಕೊಟ್ಟರೂ ಅಡ್ಡಿ ಇಲ್ಲ, ನಾನು ಕಷ್ಟಪಡೋದಕ್ಕೆ ತಯಾರಿಲ್ಲ, ಪಾಲನ ಪೋಷಣೆ ಮಾಡಲಿಕ್ಕೆ ತಯಾರಿಲ್ಲ, ಗರ್ಭಧಾರಣೆ ಮಾಡಲಿಕ್ಕೆ ತಯಾರಿಲ್ಲ ಅನ್ನುವ ದುರ್ಬುದ್ಧಿ ಇವಳಿಗೆ. ಆಕಳಿಗೆ ಹಣ್ಣು ತಿನ್ನಿಸಿದ್ದಾಳೆ, ಇವಳಿಗೆ ಮಗುವಾಯಿತು. ಮಗುವನ್ನು ತಂದು ಕೊಟ್ಟಳು, ಹಣ ತೆಗೆದುಕೊಂಡಿದ್ದಾಳೆ. ಮಗು ಸತ್ತೋಯ್ತು ಅಂತ ತಾನು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾಳೆ ತನ್ನ ಮನೆಯಲ್ಲಿ. ಅವಳು ತಂಗಿ, ಇಲ್ಲಿ ಬಂದ ಇವನು ಮಗು, ಧುಂದುಕಾರಿ ಅಂತ ಹೆಸರು. ಇವಳ ಹೆಸರು ಧುಂದುಲಿ. ಬಂದ ಕೂಸಿಗೆ ಧುಂದುಕಾರಿ ಅಂತ ಹೆಸರಿಟ್ಟಿದ್ದಾಳೆ. ಎಲ್ಲ ಎಂತೆಂತಹ ಹೆಸರುಗಳು ನೋಡಿ, ವಿಚಿತ್ರವಾದ ಹೆಸರುಗಳು. ಅವರ ಸ್ವಭಾವಕ್ಕೆ ತಕ್ಕಂತೆ ದೇವರು ಪ್ರೇರಣೆಯನ್ನು ಮಾಡಿ ಹೆಸರಿಡಿಸಿದ್ದಾನೆ ಅಂತ ಅನ್ನಿಸ್ತದೆ. ಅಂತಹ ಅತ್ಯಂತ ಭಯಂಕರವಾದಂತಹ ಸ್ವಭಾವ. ಇವನೇನೋ ಪಾಪ ಸಜ್ಜನ, ತಾನು ಯಥಾಪ್ರಕಾರ ಅವನಿಗೆ ಎಲ್ಲ ಸಂಸ್ಕಾರಗಳನ್ನು ಮಾಡಿದ್ದಾನೆ, ಜಾತಕರ್ಮಾದಿ ಸಂಸ್ಕಾರಗಳನ್ನು. ಈ ಕಡೆಗೆ ಆಕಳಿಗೂ ಕೂಡ ತಿನ್ನಿಸಿದ್ದಾರಲ್ಲ, ಅಲ್ಲಿ ಶ್ರೇಷ್ಠನಾದಂತಹ ಸತ್ಪುತ್ರ ಹುಟ್ಟಿದ್ದಾನೆ. ಎಲ್ಲರಿಗೂ ಆಶ್ಚರ್ಯ, ಆಕಳಿನಿಂದ ಕರು ಹುಟ್ಟಬೇಕು, ಆದರೆ ಒಬ್ಬ ಶ್ರೇಷ್ಠ ಪುರುಷ ಹುಟ್ಟಿದ್ದಾನೆ. ಕಿವಿಗಳು ಮಾತ್ರ ಆಕಳಿನಂತೆ, ಗೋವಿನಂತೆ ಕರ್ಣಗಳು ಮಾತ್ರ, ಇನ್ನುಳಿದದ್ದೆಲ್ಲ ಮನುಷ್ಯನಂತೆ. ಇಡೀ ಊರು ಆಶ್ಚರ್ಯಪಟ್ಟಿದೆ. ಬಂದಿದ್ದಾರೆ, ಅವನಿಗೆ ಗೋಕರ್ಣ ಅಂತೆ ನಾಮಕರಣವನ್ನು ಮಾಡಿದ್ದಾರೆ. ಅತ್ಯಂತ ಸದಾಚಾರಿ, ಸಾಧುಶೀಲ, ಸಜ್ಜನ. ಅವನು ಹಾಗೆ ಬೆಳೀತಾ ಇದ್ದಾನೆ. ಯಾಕೆ ಅಂದರೆ ಒಬ್ಬ ಸನ್ಯಾಸಿಯ
ತಪಸ್ಸು. ಒಬ್ಬ ಸನ್ಯಾಸಿಯ ಶುದ್ಧ ಮನಸ್ಸಿನಿಂದ ಅಭಿಮಂತ್ರಣ ಮಾಡಿಕೊಟ್ಟ ಹಣ್ಣು ತಿಂದದ್ದಕ್ಕೆ ಹುಟ್ಟಿದಂತಹ ವ್ಯಕ್ತಿ ಎಂತಹ ವ್ಯಕ್ತಿ ಹುಟ್ಟಿದ್ದಾನೆ ಅಂತ ನೋಡಿಕೊಳ್ಳಿ. ಅಂದರೆ ಮಂತ್ರದ ಮಹತ್ವ, ತಪಸ್ಸಿನ ಮಹತ್ವ, ಜ್ಞಾನಿಗಳ ಮಹತ್ವ ಹೇಗಿರುತ್ತೆ ಎನ್ನುವುದಕ್ಕೆ ಇದು ಉದಾಹರಣೆ. ಆನೆಯ ಕಿವಿ ಇರ್ತದೆ, ಯಾವಾಗಲೂ ಹೀಗೆ ಬಡ್ಕೊಳ್ತಾ ಇರ್ತದೆ. ಯಾರೂ ಮಾತಾಡಿದ್ದು ಕೇಳಿಸಬಾರ್ದು ಅನ್ನೋ ತರಹ ಒಳಗೆ ಹೋಗಬಾರ್ದು ಅಂತ ಪಾಪ ಅದು ಮಾಡುತ್ತೆ. ಆದರೆ ಆನೆಯಂತೆ ಕೆಲವರ ಕಿವಿ ಇರ್ತದೆ, ಯಾರೂ ಉಪದೇಶ ಮಾಡಿದ್ದು ಕಿವಿ ಒಳಗೆ ಹೋಗಬಾರದು ಅಂತ ಬಾರಿಸ್ಕೊಳ್ತಾ ಇರ್ತಾರೆ, ನೋಡ್ಲಿಕ್ಕೆ ಹೀಗೆ ತೆಗೆದಿದ್ದರೂ ಕೂಡ. ಆದರೆ ಇವನು ಗಜಕರ್ಣ ಆಗಿ ಹುಟ್ಟಲಿಲ್ಲ, ಗೋಕರ್ಣ ಆಗಿ ಹುಟ್ಟಿದ. ಯಾವಾಗಲೂ ಭಗವಂತನ ಕಥೆಯನ್ನು ಕಿವಿ ನಿಗಿರಿಸಿ ಕೇಳುವಂತೆ ಆಕಳಿನಂತಹ ಕರ್ಣವನ್ನು ಇಟ್ಟುಕೊಂಡು ಯಾವಾಗಲೂ ಹರಿಕಥಾಶ್ರವಣಾಸಕ್ತನಾಗಿ ಶ್ರೇಷ್ಠನಾದಂತಹ ಸತ್ಪುತ್ರ ಹುಟ್ಟಿದ್ದಾನೆ. ಇವನು ತದ್ವಿರುದ್ಧ ಮಹಾದುಷ್ಟ, ಬಹಳ ಪೀಡೆ ಕೊಡ್ತಾ ಇದ್ದಾನೆ. ತಂದೆ ತಾಯಿಗಳಿಗೆ ಹೊಡೆಯೋದು, ಹಣ ಕಿತ್ತಿಕೊಂಡು ಹೋಗೋದು. ಅವನಿಗೆ ಆತ್ಮದೇವನಿಗೆ ಬಹಳ ಚಿಂತೆ ಆಯಿತು. ಗೋಕರ್ಣ ಅವನಿಗೆ ಬುದ್ಧಿ ಹೇಳ್ತಾನೆ, ಯಾಕೆ ಚಿಂತೆ ಮಾಡ್ತೀಯ? ಯಾರು ಹೇಳಿದ್ದಾರೆ ನಿನಗೆ ಇಲ್ಲಿರೋದಕ್ಕೆ? ಸಾಕಿನ್ನು ಸಂಸಾರದಲ್ಲಿ ನಿನಗೆ ವೈರಾಗ್ಯ ಬರಬೇಕು ಅನ್ನೋದಕ್ಕೆ ದೇವರು ಇಂಥ ಮಗನನ್ನು ಕೊಟ್ಟಿದ್ದಾನೆ ಅಂತ ತಿಳ್ಕೊ. ಒಳ್ಳೆ ಮಗನನ್ನು ಕೊಟ್ಟಿದ್ರೆ ಅವನನ್ನು ಆಟಾಡಿಸ್ತಾ ಕೂಡ್ತಾ ಇದ್ದೀನಿ, ಅವನ ಮಾತು ಕೇಳ್ತಾ ಕೂಡ್ತಾ ಇದ್ದಿ. ಸಾಕು ಈ ಸಂಸಾರ, ಇದು ಅಸಾರ, ಇದನ್ನು ಬಿಟ್ಟರೇನೆ ನಮಗೆ ಸಿಗುವುದು ಆ ಮೋಕ್ಷವೆಂಬ ಮಹಾಸಾರ. ಅದಕ್ಕಾಗಿ ಅರಣ್ಯಕ್ಕೆ ಹೊರಡಬೇಕು. ಅದಕ್ಕೆ ದೇವರು ಇದೊಂದು ಉಪಾಯ ಹೇಳಿದ್ದಾನೆ ಅಂತ ತಿಳಿ ಸಾಕು. ಹಿತ್ವಾತ್ಮಪಾತಂ ಗೃಹಮಂಧಕೂಪಂ ವನಂಗತೋ ಯದ್ಧರಿಮಾಶ್ರಯೇತ್, ನಡಿ ವನಕ್ಕೆ ಅಂತ ಹೇಳಿದ್ದಾನೆ. ಇಬ್ಬರೂ ವನಕ್ಕೆ ಕಳಿಸಿದವರೇ. ಒಬ್ಬ ತನ್ನ ದುಷ್ಟತನದಿಂದ, ಇನ್ನೊಬ್ಬ ತನ್ನ ಶಿಷ್ಟತನದಿಂದ. ಧುಂದುಕಾರಿ ತಾನು ಮಾಡುವ ದುಷ್ಕೃತ್ಯಗಳಿಂದ ಇವನು ಸಾಕಾಗಿ ಸತ್ತು ಸುಣ್ಣಾಗಿ ಅರಣ್ಯಕ್ಕೆ ಹೋಗಲೇಬೇಕು ಅನ್ನುವಂತೆ ಇವನಿಗೆ ಪ್ರಚೋದನೆ ನೀಡಿದರೆ, ತನ್ನ ಸದ್ವರ್ತನೆಯಿಂದ ಸದುಪದೇಶದಿಂದ ಭಗವಂತನ ಮಹಿಮೆಗಳನ್ನು ವರ್ಣನೆ ಮಾಡಿ ಸ್ವಯಮೇವ ತಿಳಿದ ಆತ್ಮದೇವನಿಗೆ ನೆನಪು ಮಾಡಿಕೊಟ್ಟು ತಾವು ಅರಣ್ಯಕ್ಕೆ ಹೊರಡುವುದು ಸೂಕ್ತ ಅಂತ ಗೋಕರ್ಣ ಕೊಟ್ಟು ಕಳಿಸಿದ್ದಾನೆ. ಅಲ್ಲಿ ನಿತ್ಯದಲ್ಲಿ ಭಗವಂತನ ಮಹಿಮೆಗಳನ್ನು ಸ್ಮರಣೆ ಮಾಡ್ತಾ ಶ್ರೀಕೃಷ್ಣನ ಮಹಿಮೆಯನ್ನು ಕೊಂಡಾಡುವ ದಶಮಸ್ಕಂಧವನ್ನು ವಿಶೇಷವಾಗಿ ಪಠನ ಮಾಡ್ತಾ ಶ್ರೀಕೃಷ್ಣಮಾಪನಿಯತಂ ದಶಮಸ್ಯ ಪಾಠಾತ್, ದಶಮಸ್ಕಂಧದ ಪಠನವನ್ನು ಮಾಡ್ತಾ ಮಾಡ್ತಾ ಆ ಭಗವಂತನ ಪಾದಗಳನ್ನು ಸೇರಿದ್ದಾನೆ ಆತ್ಮದೇವ. ಈಚೆಗೆ ಈ ದುಷ್ಟ ದುಂದುಕಾರಿ ತಾಯಿಯನ್ನು ಚೆನ್ನಾಗಿ ಹೊಡಿತಾ ಇದ್ದಾನೆ. ಹಣ ಬೇಕು ಅಂತ ಕೇಳ್ತಾನೆ. ಇವನ ಕಾಟ ತಾಳಲಾರದೆ ಅವಳು ಬಾವಿಯಲ್ಲಿ ಬಿದ್ದು ಪ್ರಾಣವನ್ನು ಬಿಟ್ಟಿದ್ದಾಳೆ. ಇವನೊಬ್ಬನೇ ಮನೆಯಲ್ಲಿ ಗೋಕರ್ಣ ತೀರ್ಥಯಾತ್ರೆಗೆ ಅಂತ ಹೊರಟ, ಇವನ ಸಹವಾಸವೇ ಬೇಡ ಅಂತ. ದುಂದುಕಾರಿ ನಿತ್ಯವೂ ಕಳ್ಳತನದಿಂದ ಹಣ ತರೋದು, ದುಷ್ಟ ಸ್ತ್ರೀಯರ ಸಂಘ, ವೇಶ್ಯೆಯರ ಸಂಘವನ್ನು ಮಾಡ್ತಾ ಇದ್ದಾನೆ. ಒಂದು ದಿನ ವೇಶ್ಯೆಯರು ಆಲೋಚನೆ ಮಾಡಿದರು, ಇವನು ಎಷ್ಟು ದಿವಸ ಹಣ ಕೊಡ್ತಾನೆ? ಹಾಗಾದರೆ ಇವನ ಹತ್ರ ಇರೋ ಎಲ್ಲ ಹಣ ಆಸ್ತಿ ಎಲ್ಲವನ್ನೂ ಕಿತ್ತಿಕೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿ ಹೊಡೆದು ಬಡದು ಎಲ್ಲವನ್ನೂ ಕಿತ್ತಿಕೊಂಡಿದ್ದಾರೆ. ಇವನು ಮತ್ತೆ ಯಾರಿಗೋ ಹೋಗಿ ಹೇಳಬಾರ್ದು, ರಾಜಭಟರಿಗೆ ರಾಜರಿಗೆ ಅನ್ನೋದಕ್ಕೆ ಇವನನ್ನು ಇಲ್ಲೇ ಸಂಹಾರ ಮಾಡೋಣ ಅಂತ ಚೆನ್ನಾಗಿ ಹೊಡೆದಿದ್ದಾರೆ. ಸಾಯಲೇ ಇಲ್ಲ ಮಹಾರಾಯ. ದುಷ್ಟರಿಗೆ ಆಯುಷ್ಯ ಬಹಳ, ಬೇಗ ಸಾಯೋದಿಲ್ಲ ಅವರು. ಅದಕ್ಕಾಗಿ ಬಾಯಿಯಲ್ಲಿ ಬೆಂಕಿಯನ್ನು ಹಾಕಿ ನಿಗಿ 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 ಉರಿಯುವ ಕೆಂಡವನ್ನು ಬಾಯಿಯಲ್ಲಿ ಹಾಕಿ ಅವನನ್ನು ಸಂಹಾರ ಮಾಡಿದ್ದಾರೆ. ಇದ್ದದ್ದನ್ನೆಲ್ಲ ಕಿತ್ತಿಕೊಂಡು ಹೋಗಿದ್ದಾರೆ. ಯಾರಿಗೋಸ್ಕರ ಅಂತ ಎಲ್ಲರನ್ನೂ ಹೊಡೆದು ಹಣ ತರ್ತಾ ಇದ್ದ, ಧರ್ಮವನ್ನು ಬಿಟ್ಟ, ಮಹಾನ್ಯಾಯಗಳನ್ನು ಮಾಡುವುದಕ್ಕೆ ಹೇಸಲಿಲ್ಲ, ಇವರನ್ನು ಸಂತೋಷಪಡಿಸಬೇಕು ಅಂತ ಇಷ್ಟು ಕಷ್ಟಪಟ್ಟ, ಕೊನೆಗೆ ಅವರಿಂದ ಇವನಿಗೆ ಆದಂತಹ ಗತಿ ಏನು ನೋಡಿ. ಸಜ್ಜನರ ಸೇವೆಗೆ, ಸಜ್ಜನರ ಪೋಷಣೆಗೆ, ಸಜ್ಜನರನ್ನು ರಕ್ಷಣೆ ಮಾಡೋದಕ್ಕೆ, ಅವರನ್ನು ಸಂತೋಷಪಡಿಸೋದಕ್ಕೆ ಜೀವನದಲ್ಲಿ ಪ್ರಯತ್ನ ಮಾಡಬೇಕೇ ಹೊರತು ದುರ್ಜನರನ್ನು ಸಂತೋಷಪಡಿಸುವುದಕ್ಕೆ ಪ್ರಯತ್ನ ಮಾಡಿದರೆ ಇವನ ಉದ್ಧಾರ ಆಗೋದಿಲ್ಲ. ಸರ್ವಾತ್ಮನ ಅವನತಿ, ನಾಶವಾಗುವುದು ನಿಶ್ಚಿತ ಅಂತ ಶ್ರೀಮದ್ ಭಾಗವತ ಪದ್ಮಪುರಾಣ ಇದರಿಂದ ತಿಳಿಸ್ತಾ ಇದೆ. ಅಂತಹ ದುಷ್ಟರ ಮೇಲೆ ಎಂದಿಗೂ ವಿಶ್ವಾಸ ಇಡಬಾರದು. ಸರಿ, ದುರ್ಮರಣದಿಂದ ಪಿಶಾಚ ಜನ್ಮವನ್ನು ಹೊಂದಿದ್ದಾನೆ. ಈ ವಾರ್ತೆ ಗೊತ್ತಾಗಿದೆ ಗೋಕರ್ಣನಿಗೆ.
ತನ್ನ ತಂದೆ ತಾಯಿಗಳು ಹೋದ ಮೇಲೆ ತನ್ನ ಅಣ್ಣನು ಸತ್ತು ಹೋಗಿದ್ದಾನೆ ಅಂತ. ಅವನಿಗಾಗಿ ಹಾಗಾದರೆ ಶ್ರಾದ್ದಾದಿಗಳನ್ನು ಮಾಡೋಣ ಅಂತ ಗಯಾ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದ. ಬರ್ತಾ ಬರ್ತಾ ಬೇರೆ ಬೇರೆ ತೀರ್ಥಕ್ಷೇತ್ರಗಳಲ್ಲಿಯೂ ಕೂಡ ಶ್ರಾದ್ದವನ್ನು ಮಾಡಿದ್ದಾನೆ. ಸಜ್ಜನರು ಹೇಗಿರ್ತಾರೆ ನೋಡಿ. ಸಜ್ಜನರಾಗದೇ ಇದ್ದರೂ ಸಜ್ಜನರವರಾಗಬೇಕು, ಅವರ ಬಳಗದವರಾದರೂ ಆಗಬೇಕು, ಅವರ ಸಂಬಂಧಿಕರಾದರೂ ಆಗಬೇಕು. ಕೊನೆ ಪಕ್ಷ ತಾನು ಎಷ್ಟೇ ದುಷ್ಟ ಕೆಲಸಗಳನ್ನು ಮಾಡಿದರೂ ಒಂದಿಲ್ಲ ಒಂದು ದಿನ ಅವರು ಕೈ ಎತ್ತಿ ನಮ್ಮನ್ನು ಕರೆದು ಮೇಲೆ ಎತ್ತಿ ಉದ್ಧಾರ ಮಾಡುತ್ತಾರೆ ಅಂತ ಈ ಮೂಲಕವಾಗಿ ಶಾಸ್ತ್ರ ನಮಗೆ ತಿಳಿಸ್ತದೆ. ನೋಡಿ, ಅವನು ಅಂಥ ದುಷ್ಟ, ಆದರೆ ಒಂದೇ ಒಂದು ಅವನ ತಮ್ಮ ಸಜ್ಜನ ಅನ್ನೋದಕ್ಕೆ ಅವನಿಗಾಗಿ ಎಲ್ಲ ಕಡೆಗೆ ಶ್ರಾದ್ದ ಮಾಡುವಂತಹ ಪ್ರಸಂಗ ಬಂತು. ಶ್ರಾದ್ದ ಮಾಡಿಸಿಕೊಳ್ಳುವಂತಹ ಭಾಗ್ಯ ಅವನಿಗೆ ಸಿಕ್ತು. ಅಂತಹ ದುಷ್ಟನಾಗಿದ್ದರು. ಆದರೂ ಪುಣ್ಯ ಸಾಲಲಿಲ್ಲ, ಇವನ ಉದ್ಧಾರ ಆಗಲಿಲ್ಲ. ಅವನು ಸಹಜವಾಗಿ ತನ್ನ ಮನೆಗೆ ಬಂದ. ನೋಡ್ತಾನೆ, ಅವನಿಗೆ ಇವನು ಪಿಶಾಚ ಆದದ್ದು ಗೊತ್ತಿಲ್ಲ. ಸತ್ತ ಸುದ್ದಿ ಗೊತ್ತಾಗಿತ್ತು ಕಿವಿಯಿಂದ ಕಿವಿಗೆ. ಶ್ರಾದ್ದ ಮಾಡಿದ್ದ. ಹಾಗಾದರೆ ಅವನಿಗೆ ಸದ್ಗತಿಯಾಗಿದೆ ಅಂತ ಭಾವಿಸಿ ಮನೆಗೆ ಬಂದರೆ ಇವನು ಇದ್ದಕ್ಕಿದ್ದ ಹಾಗೆ ಆಕಳು, ಎಮ್ಮೆ, ಬೆಂಕಿ, ದೇವತೆಗಳಂತೆ, ಮಾನವರಂತೆ ಏನೇನೋ ವೇಷಗಳನ್ನು ಹಾಕಿಕೊಂಡು, ಹಾಗಾದರೆ ಇವನು ಯಾರೋ ಒಬ್ಬ ಪಿಶಾಚ ಇಲ್ಲಿದ್ದಾನೆ, ಯಾರು ನೀನು ಅಂತ ಕೇಳಿದಾಗ ಇವನು ನಾನು ಯಾರಲ್ಲ, ನಿನ್ನ ಅಣ್ಣನೇ ದುಂದುಕಾರಿ ಅಂತ ಹೇಳಿದ. ನಿನಗಾಗಿ ನಾನು ಶ್ರಾದ್ದ ಮಾಡಿದ್ದೇನಲ್ಲೋ ಮಹಾರಾಯ ಅಂದ ಅವನು. ಒಂದಲ್ಲ ನೂರಾರು ಸಾವಿರಾರು ಬಾರಿ ನೀನು ಗಯಾ ಕ್ಷೇತ್ರಕ್ಕೆ ಹೋಗಿ ಶ್ರಾದ್ದ ಮಾಡಿದರೂ ನನ್ನ ಉದ್ಧಾರ ಆಗೋದಿಲ್ಲ, ಅಷ್ಟು ಪಾಪಗಳನ್ನು ಮಾಡಿದ್ದೇನೆ. ಗಯಾ ಕ್ಷೇತ್ರ ಸಣ್ಣದಲ್ಲ, ಅದರ ಮಹಿಮೆ ಕಡಿಮೆ ಇಲ್ಲ, ಆದರೆ ನನ್ನ ಪಾಪ ಬಹಳ ಇದೆ. ನನ್ನ ಉದ್ಧಾರಕ್ಕೆ ದಯವಿಟ್ಟು ಏನಾದರೂ ಉಪಾಯವನ್ನು ಹುಡುಕು ಅಂತ. ನೋಡಿ, ಇದೇ ಮುಖ್ಯ. ಅವನ ಮನಸ್ಸಿನಲ್ಲಿಯೂ ನಾನು ಮಾಡಿದ್ದು ಪಾಪ ಅಂತ ಗೊತ್ತಾಯಿತು, ಪಶ್ಚಾತ್ತಾಪ ಆಯಿತು. ನನಗಿದರಿಂದ ಉದ್ಧಾರ ಮಾಡಬೇಕು ನೀನು ಅಂತ ಬೇಡಿಕೊಂಡ. ಅದೇ ಮೂಲಭೂತವಾದದ್ದು ಉದ್ಧಾರಕ್ಕೆ ಕಾರಣ. ಸಾಕು, ಇನ್ನು ಹೆಚ್ಚು ಇನ್ನೇನು ಅವನು ಪುಣ್ಯ ಮಾಡೋದು ಬೇಕಾಗಿಲ್ಲ. ಅದನ್ನೆಲ್ಲ ದೇವರು ಗುರುಗಳು ನೋಡಿಕೊಳ್ತಾರೆ. ನಾನು ಮಾಡಿದ್ದು ತಪ್ಪು ಅಂತ ಅವನಿಗೆ ಅನಿಸ್ತು, ಪಶ್ಚಾತ್ತಾಪ ಆಯಿತು. ಇದಾಗಿದ್ದಿಲ್ಲ ಇಷ್ಟೊತ್ತು ಅನ್ನೋದಕ್ಕೆ ಅವನ ಉದ್ಧಾರ ಆಗಿರಲಿಲ್ಲ. ಈಗ ಆ ಪಶ್ಚಾತ್ತಾಪ ಆಗಿದೆ. ತಾನು ಜ್ಞಾನಿಯಲ್ಲ, ಆದರೆ ಜ್ಞಾನಿಯ ಕಾಲಿಗೆ ಬಿದ್ದ. ತಾನು ಭಕ್ತನಲ್ಲ, ಆದರೆ ಭಕ್ತರ ಸಂಘ ಮಾಡಿದ. ಉತ್ತಮರ ಸಂಘವನ್ನು ಎನಗಿತ್ತು ಸಲಹು. ಸಜ್ಜನರ ಸಂಘ ಆದರೆ ಸಾಕು, ಮನುಷ್ಯನ ಉದ್ಧಾರ ಆಗ್ತದೆ. ಆಗ ಇವನು ಮತ್ತೆ ಜ್ಞಾನಿಗಳಿಗೆಲ್ಲ ಕೇಳಿದ. ಸೂರ್ಯನೇ ಇದಕ್ಕೆ ಮಾರ್ಗದರ್ಶಕ ಅಂತ ಹೇಳಿದರು. ಸೂರ್ಯನನ್ನು ನಿಲ್ಲಿಸ್ತಾನೆ ಮಹಾರಾಯ ಗೋಕರ್ಣ. ಏನವನ ಭಕ್ತಿ, ಅವನ ತಪಸ್ಸು, ಸೂರ್ಯನಿಗೆ ಇವನ ಮೇಲಿರುವ ಪ್ರೀತಿ, ವಿಶ್ವಾಸ, ಅಂತಃಕರಣ ಏನು. ನಿಲ್ಲು ಅಂದರೆ ನಿಂತ. ಯಾರು? ಸ್ವತಃ ಸೂರ್ಯ. ಏನು ಬೇಕು ಅಂತ ಕೇಳಿದ್ದಾನೆ. ಇವನ ಮುಕ್ತಿಗೆ ಉಪಾಯ ಏನು ಹೇಳಬೇಕು ಅಂತ ಕೇಳಿದಾಗ ಶ್ರೀಮದ್ ಭಾಗವತದ ಸಪ್ತಾಹ ವಿಧಿಯಿಂದ ಶ್ರವಣ ಮಾಡಿಸು, ಅವನ ಉದ್ಧಾರವಾಗ್ತದೆ ಅಂತ ಹೇಳಿದಾಗ ಗೋಕರ್ಣ ತತ್ಕ್ಷಣದಲ್ಲಿ ಎಲ್ಲ ಜನರಿಗೆ ತಿಳಿಸಿದ್ದಾನೆ. ಭಾಗವತದ ಸಪ್ತಾಹ ಕ್ರಮದಲ್ಲಿ ಪ್ರವಚನ ಇದೆ, ಬರಬೇಕು ಅಂತ. ಎಲ್ಲ ಗ್ರಾಮದ ಜನರು ಬಂದಿದ್ದಾರೆ. ಕುಂಟರು, ಕುರುಡರು ಎಲ್ಲರೂ ಬಂದಿದ್ದಾರೆ. ಕೇವಲ ಗಂಗಾದೇವಿ ಮಾತ್ರ ಎಲ್ಲರನ್ನೂ ಉದ್ಧಾರ ಮಾಡ್ತಾಳೆ ಅಂತ ತಿಳಿಯಬೇಡಿ. ಗಂಗೆಯನ್ನೂ ಮೀರಿಸಿದ, ಗಂಗೆಯನ್ನೂ ದಾಸಿಯಾಗಿ ಪಡೆದಂತಹ, ಭಕ್ತಿಯನ್ನೇ ಹುಟ್ಟಿಸುವಂತಹ, ಭಕ್ತಿಗೂ ಜನಕವಾದದ್ದು ಶ್ರೀಮದ್ ಭಾಗವತ. ಜಡಾನಂದಾನ್ ಪಂಗೂನ್ ಪ್ರಕೃತಿ ಬಧಿರಾನ್ ಉಕ್ತಿ ವಿಕಲಾನ್ ಗ್ರಹಗ್ರಸ್ತಾನಸ್ತಾಖಿಲ ದುರಿತ ನಿಸ್ತಾರ ಸರಣೀನ್ ನಿಲಿಂಪೈರ್ನಿರ್ಮುಕ್ತಾನ್ ಅಪಿ ಚ ನಿರಯಾಂತರ್ನಿಪತತೋ ನರಾನಂಬತ್ರಾತುಂ ತ್ವರಿಮಿಹ ಪರಮಂ ಭೇಷಜಮಸಿ. ಆ ತಾಯಿ ಮಾತ್ರ ಗಂಗೆ ಕುಂಟರು, ಕುರುಡರು, ಹೆಳವರು, ಮೂರ್ಖರು, ಮದಡರು, ಯಬಡರು ಇವರನ್ನೆಲ್ಲ ಉದ್ಧಾರ ಮಾಡ್ತಾಳೆ ಅಂತ ತಿಳಿಯಬೇಡಿ. ನರಾನಂಬತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ ಅಲ್ಲ, ಕೇವಲ ನರಾನ್ ಗ್ರಂಥತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ. ಈ ಗ್ರಂಥ ಶ್ರೀಮದ್ ಭಾಗವತ, ಇದೂ ಕೂಡ
ಎಲ್ಲ ಗ್ರಂಥಿಗಳನ್ನು ಒಡೆಯುವ ಗ್ರಂಥ, ಅಜ್ಞಾನದ ಗ್ರಂಥಿಯನ್ನು, ಅಂತಃಕರಣದ ಗ್ರಂಥಿಯನ್ನು, ಅವಿದ್ಯಾ ಗ್ರಂಥಿಯನ್ನು ಒಡೆಯುವ ಗ್ರಂಥ ಅದು ಶ್ರೀಮದ್ಭಾಗವತ. ನರಾನ್ ಗ್ರಂಥತ್ರಾತುಂ ತ್ವಮಿಹ ಪರಮಂ ಭೇಷಜಮಸಿ. ಸರಿ, ಎಲ್ಲರೂ ಬಂದಿದ್ದಾರೆ. ಈ ಮಹಾರಾಯ ಇವನಿಗೆ ಕೂಡ್ಲಿಕ್ಕಾಗ್ತಾ ಇಲ್ಲ. ಗಾಳಿಯ ಶರೀರ, ವಾಯವಿಯ ಶರೀರ, ಪಿಶಾಚ, ಹೇಗೆ ಕೂಡಬೇಕು? ಗಾಳಿಯ ಕೆಳಗೆ ನೀವು ಕೂಡ್ತೀರಿ, ಗಾಳಿ ಹೇಗೆ ಕೂಡಬೇಕು? ಅದು ತಿರುಗ್ತದೆ. ತಿರುಗಿದರೆ ಕೇಳೋದು ಹೇಗೆ? ಏಕಾಗ್ರ ಮನಸ್ಸಿನಿಂದ ಕೇಳಬೇಕಲ್ಲ. ಆಸೀನ ಸಂಭವ. ಹಾಗಾದರೆ ಏನು ಮಾಡಬೇಕು? ಒಂದು ಬಿದಿರಿನ ಒಳಗೆ ಪ್ರವೇಶ ಮಾಡಿ ಕುಳಿತಿದ್ದಾನೆ ಧುಂದುಕಾರಿ. ಗೋಕರ್ಣ ಪ್ರವಚನವನ್ನು ಪ್ರಾರಂಭ ಮಾಡಿದ. ಶ್ರೇಷ್ಠರಾದ ಸದ್ಭಕ್ತರನ್ನು ಎದುರಿಗೆ ಕೂಡಿಸಿಕೊಂಡು ಪ್ರಥಮ ಸ್ಕಂಧದ ಪ್ರವಚನವನ್ನು ಮುಗಿಸಿದರೆ ಆ ಬಿದಿರಿಗೆ 7 ಗಂಟುಗಳಿತ್ತು. 1 ಗಂಟು ಒಡೆದಿದೆ, ಠಪ್ ಅಂತ ಗ್ರಂಥಿ ಒಡೆದಿದೆ. 2ನೇ ಸ್ಕಂಧಕ್ಕೆ 2ನೇ ಗ್ರಂಥಿ ಒಡೆದಿದೆ. ಹೀಗೆ ಒಂದೊಂದೇ ಗಂಟು ಒಡೀತಾ ಹೋಯಿತು. ಅಂದರೆ ಅವನ ಅಷ್ಟಷ್ಟು ಪಾಪಗಳೆಲ್ಲ ನಾಶ ಆಗಿ ಶುದ್ಧನಾಗ್ತಾ ಇದ್ದಾನೆ, ಪವಿತ್ರನಾಗ್ತಾ ಇದ್ದಾನೆ, ಮೋಕ್ಷಕ್ಕೆ ಹತ್ತಿರ ಆಗ್ತಾ ಇದ್ದಾನೆ ಎನ್ನುವುದರ ಸೂಚನೆ ಅದು. ಎಷ್ಟೆಷ್ಟು ಪಾಪಗಳು ದೂರ ಆಗ್ತದೋ ಅಷ್ಟಷ್ಟು ನಾವು ಮೋಕ್ಷಗಳಿಗೆ ಹತ್ತಿರ ಆದಂತೆ. ಕೊನೆಗೆ ದಿವ್ಯ ರೂಪವನ್ನು ಧಾರಣ ಮಾಡಿ ಭಗವಂತನ ಸಾರೂಪ್ಯವನ್ನು ಹೊಂದಿ ಪೀತಾಂಬರಧಾರಿಯಾಗಿ ನೀಲಮೇಘಶ್ಯಾಮನಾಗಿ ಸಕಲಾಭರಣ ಭೂಷಿತನಾಗಿ ಅವನು ವಿಮಾನದಲ್ಲಿ ಕುಳಿತು ಶ್ರೇಷ್ಠವಾದಂತಹ ಸದ್ಗತಿಯನ್ನು ಹೊಂದಿದ್ದಾನೆ. ದುಂದುಕಾರಿ. ಇಂತಹ ಮಹಾಮಹಿಮೆ ಇದೆ. ಇದನ್ನೆಲ್ಲ ಸುತ್ತ ಕುಳಿತಂತಹ ಜನ ನೋಡಿದ್ದಾರೆ. ಅವರಂದರು, ನಾವು ಇಲ್ಲೇ ಯಾಕೆ ಕುಳಿತಿದ್ದೇವೆ? ನಾವು ಇದೇ ಭಾಗವತ ಕೇಳಿದ್ದೇವೆ. ನೀವೇ ಹೇಳಿದ್ದು, ಅವನ ಜೊತೆಗೇನೆ ಎಲ್ಲರೂ ಕೇಳಿದ್ದು. ಅವನೊಬ್ಬನಿಗೆ ಮುಕ್ತಿ ಯಾಕೆ, ನಮಗೆ ಯಾಕೆ ಆಗಲಿಲ್ಲ ಅಂತ. ಗೋಕರ್ಣ ಹೇಳಿದ, ಭಾಗವತದ ಮಹಿಮೆ ಸಮಾನವಾಗಿದೆ ಎಲ್ಲರ ದೃಷ್ಟಿಯಲ್ಲಿ. ಆದರೆ ಲಾಭ ಪಡೆದುಕೊಳ್ಳುವಂತಹ ವ್ಯಕ್ತಿಗಳು ಎಷ್ಟು ಭಕ್ತಿಯಿಂದ ಕೇಳ್ತಾರೋ ಅಷ್ಟು ಅವರಿಗೆ ಲಾಭ. ನೀವು ಎಲ್ಲ ಕಡೆಗೆ ಆಚೆ ಈಚೆ ಎಲ್ಲ ನೋಡ್ತಾ ಹರಟೆ ಹೊಡಿತಾ ಮಾತಾಡ್ತಾ ಸ್ವಲ್ಪ ಇದನ್ನು ಕೇಳ್ತಾ ಹಾಂ ಅಂದಾಗೆ ಏನೋ ಹೇಳ್ತಾ ಇದ್ರಲ್ಲ ಅಂತ ಸ್ವಲ್ಪ ನಮ್ಮ ಮಹತ್ರನೂ ಗಮನ ಕೊಟ್ಟು ಕೇಳಿದ ಹಾಗೆ ಆ ವಾಚಕನಿಗೂ ಸಂತೋಷ ಪಡಿಸೋದು ಮಧ್ಯೆ ಮತ್ತೆ ಬೇರೆ ವಿಚಾರ ಮಾಡ್ತಾಯಿದ್ರು. ಎಲ್ಲ ಕಡೆಗೆ ನೋಡ ಏನಂದ್ರಿ ಅಂತ ಅನ್ನೋದು. ಹಾಗೆಲ್ಲ ಮಾಡಿದ್ರಲ್ಲ. ಇವನು ಹೇಗೆ ಕೇಳಿದ ಗೊತ್ತಾ? ದುಂದುಕಾರಿ ಯಾವ ಕಡೆಗೂ ಗಮನ ಇಲ್ಲ, ಏಕಾಗ್ರ ಮನಸ್ಸು, ಅತ್ಯಂತ ಭಕ್ತಿ ಪುಲಕಿತನಾಗಿ ಒಂದೊಂದು ಮಾತಿಗೆ ದೇವರ ಗುಣಗಳನ್ನು ಚಿಂತನೆ ಮಾಡ್ತಾ ಭಗವಂತನ ಮಹಿಮೆಯನ್ನು ಸ್ಮರಣೆ ಮಾಡ್ತಾ ಅನಂತ ಉಪಕಾರ ಮಾಡಿದ ಆ ಭಗವಂತನ ಉಪಕಾರದ ದಯಾಧಾರೆಯೊಳಗೆ ತನ್ನನ್ನು ತಾನು ತೊಯಿಸಿಕೊಂಡು ಭಕ್ತಿ ಧಾರೆಯಿಂದ ಕೇಳಿದ್ದಾನೆ ಅನ್ನೋದಕ್ಕಾಗಿ ಅವನಿಗೆ ಸದ್ಗತಿಯಾಗಿದೆ. ನೀವು ಹಾಗಾದರೆ ಇನ್ನೊಮ್ಮೆ ಕೇಳಿ ಅಂತ ಮತ್ತೆ ಹೇಳಿದ್ದಾನೆ. ಆಗ ಮಾತ್ರ ಎಲ್ಲರೂ ಜಾಗರೂಕರಾಗಿ ಏಕಾಗ್ರ ಮನಸ್ಸಿನಿಂದ ಕೇಳಿದರೆ ನಡೆದದ್ದೇನು? ಎಲ್ಲರೂ ವಿಮಾನದಲ್ಲಿ ಕುಳಿತು ಮುಕ್ತಿಯನ್ನು ಹೊಂದಿದ್ದಾರೆ. ಆ ರೀತಿ ಗೋಕರ್ಣ ಪ್ರವಚನವನ್ನು ಮಾಡಿದ್ದಾನೆ. ಗೋಕರ್ಣನಂತೂ ಸಾಕ್ಷಾತ್ ಪರಮಾತ್ಮನೇ ಬಂದು ಆಲಿಂಗನ ಮಾಡಿಕೊಂಡು ಸ್ವಸದೃಶಂ ಹರಿಹಿ ಅಕರೋತ್, ಸಾರೂಪ್ಯ ಮೋಕ್ಷವನ್ನೇ ಕೊಟ್ಟಿದ್ದಾನೆ. ಇನ್ನುಳಿದವರಿಗೂ ಶ್ರೇಷ್ಠವಾದ ಸದ್ಗತಿಯನ್ನು ಪರಮಾತ್ಮ ನೀಡಿದ್ದಾನೆ. ಇದು ಅವತ್ತು ನಡೆದಂತಹ ಕಥೆ ಎಂಬುದಾಗಿ ಸನಕಾದಿಗಳು ನಾರದಾದಿಗಳಿಗೆ ತಿಳಿಸಿದ್ದಾರೆ. ಇಂತಹ ಶ್ರೇಷ್ಠವಾದ ಶ್ರೀಮದ್ಭಾಗವತದ ಮಹಿಮೆ ನಿರಂತರ ಕೇಳಬೇಕು. ಸಪ್ತಾಹ ವಿಧಿಯಿಂದ ಕೇಳಿ, ಒಂದು ದಿನ ಆದರೂ ಕೇಳಿ, ಒಂದು ಶ್ಲೋಕ ಆದರೂ ಕೇಳಿ, ನಿಮಗೆ ಶ್ರೇಷ್ಠವಾದಂತಹ ಪುಣ್ಯದ ಲಾಭವಾಗ್ತದೆ. ಗಣಪತಿಯ ಪೂಜೆಯನ್ನು ಮಾಡಿ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿರ್ವಿಘ್ನವಾಗಿ ಕಥಾ ಸಮಾಪ್ತಿಯಾಗುವುದಕ್ಕೆ ಕಥಾ ವಿಘ್ನ ವಿಘಾತಾಯ ಗಣನಾಥಂ ಪ್ರಪೂಜಯೇತ್. ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಮುಖ್ಯವಾಗಿ ಅವನೇ ಪ್ರತಿಪಾದ್ಯ. ಸಂಸಾರ ಸಾಗರೇ ಮಗ್ನಂ ದೀನಂ ಮಾಂ ಕರುಣಾನಿಧೆ ಕರ್ಮ ಮೋಹ ಗೃಹೀತಾಂಗಂ ಮಾಮುದ್ಧರ ಭವರ್ಣಮಾತ್. ಸಂಸಾರದಲ್ಲಿ ಮುಳುಗಿದ ನನ್ನನ್ನು ಉದ್ಧಾರ ಮಾಡು. ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ಮನೋರಥೋ ಮದೀಯೋಯಂ ಸಫಲ ಸರ್ವಥಾ ತ್ವಯಾ ನಿರ್ವಿಘ್ನೇನೈವ ಕರ್ತವ್ಯ ದಾಸೋಹಂ ತವ ಕೇಶವ. ಗಣಪತ್ಯಂತರ್ಗತನಾದ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಶ್ವಂಭರ ಮೂರ್ತಿಯಾದ ಕೇಶವನಿಗೆ ಪರಮಾತ್ಮನಿಗೆ
ನಿರ್ವಿಘ್ನವಾಗಿ ಪರಿಸಮಾಪ್ತಿಗಾಗಿ ಪ್ರಾರ್ಥನೆ ಮಾಡಬೇಕಂತೆ. ಗ್ರಂಥ ರಚನೆ ಮಾಡಿದ ಶುಕಾಚಾರ್ಯರಿಗೆ ಮೊರೆ ಹೋಗಬೇಕು. ಶುಕರೂಪ ಪ್ರಬೋಧಜ್ಞ ಸರ್ವಶಾಸ್ತ್ರ ವಿಶಾರದ ಏತತ್ ಕಥಾ ಪ್ರಕಾಶೇನ ಮದಜ್ಞಾನಂ ವಿನಾಶಯ. 5 ಜನ ಬ್ರಾಹ್ಮಣರು ನಿತ್ಯದಲ್ಲಿ ಶ್ರೀಮದ್ಭಾಗವತದ ಪಾರಾಯಣವನ್ನು ಮಾಡಬೇಕು. ವಾಸುದೇವ ದ್ವಾದಶಾಕ್ಷರ ಮಂತ್ರದ ಜಪ ಮಾಡಬೇಕು. ಅದರಿಂದ ಕೇಳುವವರಿಗೂ ಹೇಳುವವರಿಗೂ ಯಾವುದೇ ವಿಘ್ನಗಳು ಬರೋದಿಲ್ಲ. ಆಹಾರ ಸ್ವಲ್ಪ ಇರಬೇಕು. ಮಲಮೂತ್ರಗಳ ನಿಗ್ರಹ ಮಾಡುವುದಕ್ಕೆ ಲಘ್ವಾಹಾರ ಸುಖಾವಹ. ಸ್ವೀಕಾರ ಮಾಡುವುದನ್ನು ಪವಿತ್ರವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಹಾಲು ತುಪ್ಪ ಇಂಥವುಗಳನ್ನು. ಹಣ್ಣು ಸ್ವೀಕಾರ ಮಾಡಬಹುದು. ಊಟ ಮಾಡುವುದಾದರೂ ಒಪ್ಪತ್ತು ಊಟ ಮಾಡಬಹುದು. ನಿಮ್ಮ ಅಭಿಪ್ರಾಯ ಏನು? ಬಹಳ ಹೇಳ್ತಾ ಇದ್ದೀರಲ್ಲ, ನಾವೇನು ಮಾಡಿದರೆ ಚೆನ್ನಾಗಿರುತ್ತೆ ಅಂದರು. ಕೊನೆಗಂದರು ಭೋಜನಂತೂ ವರಂ ಮನ್ಯೆ ಕಥಾಶ್ರವಣಕಾರಕಂ ನೋಪವಾಸೋ ವರಃ ಪ್ರೋಕ್ತಃ ಕಥಾ ವಿಘ್ನಕರೋ ಯದಿ. ಉಪವಾಸ ಕೂಡುತ್ತೇವೆ ಅಂತ ಸಂಕಲ್ಪ ಮಾಡಿ ನಿದ್ರೆ ಮಾಡ್ತಾ ಉಶ್ ಅಂದು ಕಥೆ ಕೇಳದೇ ಇರೋದಕ್ಕಿಂತಲೂ ಊಟ ಮಾಡಿದರೂ ಅಡ್ಡಿ ಇಲ್ಲ, ಬಹಳ ಅಲ್ಲ, ಶಕ್ತಿ ಬರುವಷ್ಟು ಊಟ ಮಾಡಿ ಭಕ್ತಿಯಿಂದ ಕೇಳೋದು ಮುಖ್ಯ ಎಂಬುದಾಗಿ ಹೇಳ್ತಾರೆ. ಬ್ರಹ್ಮಚರ್ಯದಿಂದ ಇರಬೇಕು. ಪತ್ರಾವಳಿಯಲ್ಲಿ ಭೋಜನ ಮಾಡಬೇಕು. ಹಾಸಿಗೆ ಮೇಲೆ ಮಲಗಬಾರದು. ಎಷ್ಟು ಸಾಧ್ಯವೋ ಅಷ್ಟು ವ್ರತವನ್ನು ಪರಿಪಾಲನೆ ಮಾಡಬೇಕು. ಆಗದಿದ್ದರೆ ಇನ್ನುಳಿದಿದ್ದನ್ನು ಯಥೋಚಿತವಾಗಿ ಮಾಡಿದರೂ ಏಕಾಗ್ರ ಮನಸ್ಸಿನಿಂದ ಕೇಳಬೇಕು ಅನ್ನುವುದು ಮಾತ್ರ ಬಹಳ ಮುಖ್ಯ. ಜ್ಞಾನಿಗಳ ಬ್ರಾಹ್ಮಣರ ನಿಂದೆ ಮಾಡಬಾರದು. ಗುರುಗಳ ಗೋವುಗಳ ಸೇವೆಯನ್ನು ಮಾಡಬೇಕು. ದೊಡ್ಡವರ ನಿಂದೆ ಮಾಡಬಾರದು. ಅಪವಿತ್ರರಾದಂತಹ ವ್ಯಕ್ತಿಗಳು, ಪಾಪಿಷ್ಠರು, ವಿಷ್ಣು ವೈಷ್ಣವ ದ್ರೋಹಿಗಳು ಅಂಥವರ ಜೊತೆಗೆ ಮಾತನ್ನೂ ಆಡದಂತೆ ಏಕಾಗ್ರ ಮನಸ್ಸಿನಿಂದ ಏಕಾಂತದೊಳಗಿದ್ದು ಪ್ರಾಯ ವ್ಯರ್ಥ ಮಾತುಗಳನ್ನಾಡದೆ ಮೌನದಿಂದಲೇ ಇದ್ದು ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಬೇಕು. ಅವನಿಗೆ ಏನು ಅಪೇಕ್ಷೆ ಇದೆಯೋ ಎಲ್ಲವೂ ಇಷ್ಟಾರ್ಥಗಳು ಈಡೇರ್ತದೆ. ಮಕ್ಕಳಾಗಬೇಕು ಅಂದರೆ ಮಕ್ಕಳಾಗ್ತಾರೆ, ಸಂಪತ್ತು ಬೇಕು ಅಂದರೆ ಸಂಪತ್ತು, ಇಹಲೋಕದ ಸುಖ ಪರಲೋಕದ ಸುಖ ಏನು ಬೇಕಂದ್ರೂ ಸಿಗತ್ತೆ. ಏನು ಬೇಡ ಅಂದರೆ ಎಲ್ಲದಕ್ಕಿಂತಲೂ ದೊಡ್ಡದು ಸಿಗತ್ತೆ. ಮೋಕ್ಷವನ್ನೇ ಕೊಡ್ತಾನೆ ಪರಮಾತ್ಮ. ಅದೇ ಶ್ರೇಷ್ಠವಾದದ್ದು. ದಶಮಸ್ಕಂಧದಿಂದ ಹೋಮವನ್ನು ಮಾಡುವುದು ವಿಶೇಷ. ಶ್ರೀಮದ್ಭಗವದ್ಗೀತೆ ಹಾಗೂ ವಿಷ್ಣು ಸಹಸ್ರನಾಮಗಳ ಪಾರಾಯಣವನ್ನು ಮಾಡಬೇಕು. ಅದಂತೂ ಎಲ್ಲ ಈ ಭಾಗವತದ ಶ್ರವಣದ ಪರಿಪೂರ್ಣತೆಯನ್ನು ನೀಡುವಂತಹ ಒಂದು ಶ್ರೇಷ್ಠವಾದಂತಹ ಸಾಧನ. ಲಿಖಿತವಾದ ಶ್ರೀಮದ್ಭಾಗವತವನ್ನು ಶ್ರೇಷ್ಠ ಸಿಂಹಾಸನದಲ್ಲಿಟ್ಟು ಪೂಜೆಯನ್ನು ಮಾಡಿ ಶ್ರೀಮದ್ಭಾಗವತವನ್ನು ಆರಾಧಿಸಬೇಕು ಅಂತ ಆ ಭಾಗವತದ ಶ್ರವಣದ ವಿಧಿಯನ್ನು ತಿಳಿಸಿಕೊಟ್ಟಿದ್ದಾರೆ. ತಿಳಿಸಿಕೊಡುವುದಲ್ಲದೆ ಸಮಗ್ರ ಭಾಗವತವನ್ನು ಸನಕಾದಿಗಳು ಉಪದೇಶ ಮಾಡಿದ್ದಾರೆ. ನಾರದರಂದರು ಧನ್ಯೋಸ್ಮ್ಯನುಗೃಹೀತೋಸ್ಮಿ ಭವದ್ಭಿಃ ಕರುಣಾಪರೈಹಿ. ಭಗವಂತನನ್ನೇ ನಮಗೆ ಕೊಟ್ಟಿದ್ದೀರಿ, ನೀವು ಭಾಗವತದ ಉಪದೇಶ ಮಾಡಿದ್ದೀರಿ ಅಂದರೆ ಇನ್ನೇನಲ್ಲ, ಸಾಕ್ಷಾತ್ ಶ್ರೀಮದ್ ಭಗವಂತನನ್ನೇ ನಮ್ಮ ಕೈಯಲ್ಲಿ ಕೊಟ್ಟಂತೆ. ಯಾದವಾರ್ಯರ ಕಥೆಯಲ್ಲಿ ನಾವು ಕೇಳುತ್ತೇವೆ, ತಮ್ಮ ಮಗಳಿಗೆ ಅಲ್ಲಿ ಭಾಗವತದ ಪುಸ್ತಕ ಇದೆ ತಗೊಂಡು ಬಾರಮ್ಮ ಅಂತ ಹೇಳಿದ್ರಂತೆ. ಒಂದು ಕೂಸನ್ನು ಎತ್ತಿ ಆಟ ಆಡಿಸಿಕೊಂಡು ಬರೋ ಹಾಗೆ ಬಂದ್ಲಂತವಳು. ಪುಸ್ತಕ ತೊಗೊಂಬ ಅಂದರೆ ಹೀಗ್ಯಾಕೆ ತರ್ತಾ ಇದ್ದೆ ಅಂದರೆ, ಪುಸ್ತಕನ ಇದು, ನನಗೆ ಚಿಕ್ಕ ಮಗು ಕಂಡಾಗ ಕಾಣಿಸ್ತಾ ಇದೆ ಅಂತ ಅಂದ್ಲಂತೆ. ಅಂದರೆ ಅವಳ ಕಣ್ಣಿಗೆ ಅದು ಕೃಷ್ಣನೇ ಕಂಡಿದ್ದಾನೆ. ಗೋಪಾಲಕೃಷ್ಣ ಬಾಲಕೃಷ್ಣ ಅವಳಿಗೆ ದರ್ಶನವನ್ನು ಕೊಟ್ಟಾಗ ನೀನೇ ಧನ್ಯಳು ಹೊಂದಿದ್ದಾರಂತೆ ಯಾದವಾರ್ಯರು. ಬಹಳ ದೊಡ್ಡ ಯೋಗ್ಯತೆ ಅವಳದು. ಆದರೆ ಯೋಗ್ಯತೆ ಬಹಳ ದೊಡ್ಡದಿತ್ತು ಅನ್ನೋದಕ್ಕೆ ಸಾಧನೆ ಮಾಡುವುದಕ್ಕೋ ಏನೋ ಶೀಘ್ರದಲ್ಲಿ ಕಣ್ಣು ಮುಚ್ಚಿದ್ದಾಳೆ. ಮುಂದೆ ಬಹಳ ದಿನ ಇರಲಿಲ್ಲ. ಆದರೆ ಆ ರೀತಿ ಯಾದವಾರ್ಯರಂತಹ ಭಾಗವತಾತ್ಮರವರು, ಭಾಗವತವನ್ನು ತಮ್ಮ ನರ ನಾಡಿಗಳಲ್ಲಿ ತುಂಬಿಕೊಂಡವರು ಅನ್ನೋದಕ್ಕೆ ಅಂತಹ ಭಗವದ್ಭಕ್ತಳು ಅವರಿಗೆ ಜನಿಸಿದ್ದಾಳೆ. ಪರಮಾತ್ಮನ ದರ್ಶನವನ್ನು ಪಡೆದಿದ್ದಾಳೆ. ಹಾಗೆ ಹೇಳ್ತಾರೆ, ಅದ್ಯಮೇ ಭಗವಾನ್ ಲಬ್ಧ ಸರ್ವಪಾಪಹರೋ ಹರಿಹಿ ಶ್ರವಣಂ ಸರ್ವಧರ್ಮೇಭ್ಯೋ ವರಂ ಮನ್ಯೇ ತಪೋಧನಃ. ಶ್ರವಣ ಇದು ಸರ್ವಶ್ರೇಷ್ಠವಾದದ್ದು. ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿ ಎಂಬುದಾಗಿ ನಾರದರು ಎಲ್ಲರಿಗೂ ಘೋಷಣೆ ಮಾಡಿದ್ದಾರೆ. ಈ ಪ್ರಸಂಗದಲ್ಲಿ ಸಾಕ್ಷಾತ್ ಶುಕಾಚಾರ್ಯರು ಭಾಗವತವನ್ನು ಉಪದೇಶ ಮಾಡಿದವರು, ವೇದವ್ಯಾಸದೇವರಿಂದ ತಿಳಿದು ಜಗತ್ತಿಗೆ ನೀಡಿದ ಮಹಾನುಭಾವರು ಅಲ್ಲಿ ಬಂದು ಭಾಗವತದ ವರ್ಣನೆಯನ್ನು ಮಾಡಿದ್ದಾರೆ. ಅಲ್ಲಿ ಸಾಕ್ಷಾತ್ ಭಕ್ತಿ ನರ್ತನೆಯನ್ನು ಮಾಡಿದ್ದಾಳೆ. ಉದ್ಧವಾದಿಗಳು ನರ್ತನ ಮಾಡಿದ್ದಾರೆ. ಎಲ್ಲೆಲ್ಲಿ ಭಾಗವತದ ಪ್ರವಚನ ನಡೆಯುತ್ತೋ ಅಲ್ಲಿ ಸಾಕ್ಷಾತ್ ಭಗವಂತ, ಶುಕಾಚಾರ್ಯರು, ನಾರದರು, ಸನಕಾದಿಗಳು, ಉದ್ಧವಾದಿಗಳು
ಎಲ್ಲ ಭಗವದ್ಭಕ್ತರು ಸನ್ನಿಹಿತರಾಗಿರ್ತಾರೆ ಅಂತ ತಿಳಿಯಬೇಕು. ಹರಟಿ ಹೊಡೆಯಬಾರದು, ಆಚೆ ಈಚೆ ನೋಡಬಾರದು, ಯಾರನ್ನು ಬೈಬಾರದು. ದೊಡ್ಡವರು ಬಂದಾಗ ಹೇಗೆ ಅತ್ಯಂತ ವಿನೀತರಾಗಿ ಇರ್ತೇವೋ ಹಾಗೆ ಇಲ್ಲಿ ಸುತ್ತಮುತ್ತಲು ಇವರೆಲ್ಲ ನಮಗೆ ಪರಿಚಯದವರೇ. ಇವರ್ಯಾರೋ ಶ್ಯಾಮಾಚಾರು, ಭೀಮಾಚಾರು, ಕಾಮಾಚಾರು, ರಂಗರಾಯರು, ಭೀಮರಾಯರು, ವಿಠ್ಠಲರಾಯರು ಇಂಥವ್ರು ಬಂದಿದ್ದಾರೆ ಅಂತ ತಿಳ್ಕೋಬೇಡಿ. ಸುತ್ತಮುತ್ತ ಬಂದವರೆಲ್ಲ ಯಾರು? ಸನಕ ಸನಂದನಾದಿಗಳು, ಬ್ರಹ್ಮಾದಿ ದೇವತೆಗಳು, ಸನಕಾದಿಗಳು, ಉದ್ಧವಾದಿಗಳು, ನಾರದಾದಿಗಳು, ಇಂತಹ ಎಲ್ಲ ಮಹಾನುಭಾವರು ಭಾಗವತ ಪ್ರವಚನ ನಡೆಯುವಲ್ಲಿ ಅವ್ಯಕ್ತರಾಗಿ ಇರ್ತಾರೆ. ಅವರ ಮಧ್ಯದಲ್ಲಿ ನಾವು ಕುಳಿತಿದ್ದೇವೆ ಎನ್ನುವ ಭಾವನೆ ನಮಗಿರಬೇಕು. ಆ ರೀತಿ ಪರಮಾತ್ಮ ವರ ಕೊಟ್ಟಿದ್ದಾನೆ. ಎಲ್ಲಿ ಭಾಗವತದ ಕಥಾಶ್ರವಣ ಆಗತ್ತೆ ಅಲ್ಲಿ ಇವರೆಲ್ಲ ಸಜ್ಜನರಿರ್ತಾರೆ ಅಂತ. ಆ ರೀತಿ ಅಲ್ಲಿ ಅದ್ಭುತವಾದಂತಹ ನರ್ತನ ಗಾನ ಎಲ್ಲ ನಡೆದಿದೆ. ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ತೆರಳಿದ ನಂತರ 30 ವರ್ಷಗಳಾದ ಮೇಲೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಈ ಕಥೆಯನ್ನು ಭಾದ್ರಪದ ನವಮಿಯಿಂದ ಪೌರ್ಣಿಮೆಯವರೆಗೆ ಹೇಳಿದ್ದು. ಮತ್ತೆ ಮುಂದೆ 200 ವರ್ಷಗಳಾದ ಮೇಲೆ ಗೋಕರ್ಣ ದುಂದುಕಾರಿಗೆ ಹಾಗೂ ಎಲ್ಲ ಸಜ್ಜನರಿಗೆ ಈ ಕಥೆಯನ್ನು ಹೇಳಿದ್ದು. ಮತ್ತೆ 30 ವರ್ಷಗಳಾದ ಮೇಲೆ ಈ ಗೋಕರ್ಣನ ಕಥೆಯೂ ಸೇರಿದಂತೆ ಇದನ್ನು ಸನಕಾದಿಗಳು ನಾರದರಿಗೆ ಈ ಹರಿದ್ವಾರದಲ್ಲಿ ಆನಂದವನದಲ್ಲಿ ಉಪದೇಶ ಮಾಡಿದ್ದು. ಕಾರ್ತಿಕ ಮಾಸ ಶುದ್ಧ ಪಕ್ಷ ನವಮಿ, ಶುಕ್ಲ ಪಕ್ಷ ನವಮಿಯಿಂದ ಪೌರ್ಣಿಮೆಯವರೆಗೆ ಈ ರೀತಿ ಈ ಶ್ರೀಮದ್ಭಾಗವತದ ಕಥಾ ನಡೆದಿದೆ. ಅಸಾರೇ ಸಂಸಾರೇ ವಿಷಯ ವಿಷಸಂಗಾಕುಲಧಿಯ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಕಗಾಥಾ ಅತುಲ ಸುಧಾಂ ಕಿಮರ್ಥಂ ವ್ಯರ್ಥಂ ಭೋ ವ್ರಜತ ಕುಪಥೆ ಕುತ್ಸಿತ ಕಥೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣಗತ ಮುಕ್ತ್ಯುಕ್ತಿ ಕಥನೆ. ವ್ಯರ್ಥವಾಗಿ ಜೀವನವನ್ನು ಹಾಳು ಮಾಡಬೇಡಿ, ಶ್ರೀಮದ್ಭಾಗವತದ ಶ್ರವಣವನ್ನು ಮಾಡಿ ಎಂಬುದಾಗಿ ಸೂತಾಚಾರ್ಯರು ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಮಾಡಿದ ಎಲ್ಲ ಪಾಪಗಳಿಂದ ಆ ದುಂದುಕಾರಿಗೆ ಮೋಕ್ಷವನ್ನು ನೀಡಿದ ಗ್ರಂಥ, ಜ್ಞಾನಭಕ್ತಿ ವೈರಾಗ್ಯಗಳಿಗೆ ಚೈತನ್ಯವನ್ನು ತುಂಬಿದಂತಹ ಗ್ರಂಥ, ನಾರದರ ಮೂಲಕ ಇಡೀ ಜಗತ್ತಿಗೆ ಉದ್ಧಾರದ ದಾರಿಯನ್ನು ತೋರಿದಂತಹ ಗ್ರಂಥ, ಸನಕಾದಿಗಳ ಮುಖದಿಂದ, ಶುಕಾಚಾರ್ಯರ ಮುಖದಿಂದ, ಸಾಕ್ಷಾತ್ ಬ್ರಹ್ಮದೇವರಿಂದ, ನಾರಾಯಣನಿಂದಲೇ ಉಪದಿಷ್ಟವಾದಂತಹ ಗ್ರಂಥ, ವೇದವ್ಯಾಸದೇವರ ಮೂಲಕವಾಗಿ ಪ್ರಚುರವಾದ ಗ್ರಂಥ ಅದು ಶ್ರೀಮದ್ಭಾಗವತ. ಅಂತಹ ಶ್ರೀಮದ್ಭಾಗವತದ ಶ್ರವಣವನ್ನು ಅತ್ಯಂತ ಭಕ್ತಿಶ್ರದ್ಧೆಗಳಿಂದ ನಾವು ನೀವುಗಳೆಲ್ಲ ಮಾಡಬೇಕು. ನಾಳೆಯಿಂದ ಶ್ರೀಮದ್ಭಾಗವತದ ಯಥಾಮತಿಯಾದ ಅನುವಾದವನ್ನು ಮಾಡುತ್ತೇವೆ. ಎಲ್ಲರೂ ಭಕ್ತಿಯಿಂದ ಶ್ರವಣವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆಯಬೇಕು. ಶ್ರೀಕೃಷ್ಣಾರ್ಪಣಮಸ್ತು.